ವಿಶ್ವಾಸ ಇಡ್ತೀರಿ? ಹಾಡಿನ ಮುಖಾಂತರ ನನ್ನ ಮನೆಯೊಳಗೆ ಬಿಡುಗಡೆ, ಆಶೀರ್ವಾದ ಬಿಡುಗಡೆ ಆಗತ್ತೆ, ಅಭಿವೃದ್ಧಿ ಬಿಡುಗಡೆ ಆಗತ್ತೆ, ಎಲ್ಲ ಅಂಧಕಾರದಿಂದ ಬಿಡುಗಡೆ ಆಗತ್ತೆ, ಸಾಲದಿಂದ ಬಿಡುಗಡೆ ಆಗತ್ತೆ, ಕಣ್ಣೀರಿಂದ ಬಿಡುಗಡೆ ಆಗತ್ತೆ, ನೋವುಗಳಿಂದ ಬಿಡುಗಡೆ ಆಗತ್ತೆ, ಸಂಕಟಗಳಿಂದ ಬಿಡುಗಡೆ ಆಗತ್ತೆ, ವ್ಯಾಧಿಗಳಿಂದ ಬಿಡುಗಡೆ ಆಗತ್ತೆ, ಶಾಪಗಳಿಂದ ಬಿಡುಗಡೆ ಆಗತ್ತೆ, ಅಂಧಕಾರಗಳಿಂದ ಬಿಡುಗಡೆ ಆಗತ್ತೆ, ಮುರಿದುವಂತ ಸಂಬಂಧಗಳು ಮತ್ತೆ ಕಟ್ಟಿಕೊಡಲ್ಪಡುತ್ತೆ. ಚಪ್ಪಾಳೆ. Hallelujah, Hosanna. ಜೀವದಿಂದ ಎದ್ದವಾರೆ ನಿಮಗೆ ಆರಾಧನೆ, ಮರಣವನ್ನು ಗೆದ್ದವಾರೆ ನಿಮಗೆ ಆರಾಧನೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದು ಹಾಕಿದೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದು ಹಾಕಿದೆ. ಜೀವದಿಂದ ಎದ್ದವಾರೆ ನಿಮಗೆ ಆರಾಧನೆ, ಮರಣವನ್ನು ಗೆದ್ದವಾರೆ ನಿಮಗೆ ಆರಾಧನೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದು ಹಾಕಿದೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದು ಹಾಕಿದೆ. ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವುದು. 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 ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಪಾಪ ಶಾಪವನ್ನು ಹೊತ್ತುಕೊಂಡ, ಪಾಪ ಶಾಪವನ್ನು ಹೊತ್ತುಕೊಂಡ. ಜೀವ ಬಲಿಯಾಗಿ ನನಗೆ ಬಂದ, ಜೀವ ಬಲಿಯಾಗಿ ನನಗೆ ಬಂದ. ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವುದು. 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 ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವುದು.
ಯಾವ ಮಾಟ ಮಂತ್ರವೂ ಮುಟ್ಟುವುದಿಲ್ಲ. ಸೈತಾನ ಕಾರ್ಯವು ಲಯ ಲಯವೇ, ಎಲ್ಲ ಸೈತಾನ ಕಾರ್ಯವು ಲಯ ಲಯವೇ. ಸೈತಾನ ಕಾರ್ಯವು ಲಯ ಲಯವೇ, ಎಲ್ಲ ಸೈತಾನ ಕಾರ್ಯವು ಲಯ ಲಯವೇ. ಸೈತಾನ ಕಾರ್ಯವು ಲಯ ಲಯವೇ, ಎಲ್ಲ ಸೈತಾನ ಕಾರ್ಯವು ಲಯ ಲಯವೇ. ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವುದು. 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 Hallelujah. 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 Hallelujah, 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 hallelujah. ಜೀವದಿಂದ ಎದ್ದವಾರೆ ನಿಮಗೆ ಆರಾಧನೆ. ಮರಣವನ್ನು ಗೆದ್ದವಾರೆ ನಿಮಗೆ ಆರಾಧನೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದು ಹಾಕಿದೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದು ಹಾಕಿದೆ. ಜೀವದಿಂದ ಎದ್ದವಾರೆ ನಿಮಗೆ ಆರಾಧನೆ. ಮರಣವನ್ನು ಗೆದ್ದವಾರೆ ನಿಮಗೆ
Exodus chapter 5 verse 1 and 2 and 3 and Exodus chapter 8 verse 1 and 2 and 3. ಬಳಿಕ ಹಾ. ಮೋಶೆ ಆರೋನರು ಹಾ. ಫರೋಹನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ಯರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲ್ಯರನ್ನು ಹೋಗಗೊಡಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲ್ಯರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು. ಅವರು ಅವನಿಗೆ, ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು. ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. ಮಾಡದೆ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೂ ಕತ್ತಿಯಿಂದಲೂ ಸಂಹಾರ ಮಾಡಾನು ಎಂದು ಹೇಳಿದರು. ಓಕೆ, 8ನೇ ಅಧ್ಯಾಯ. ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ನೀನು ಫರೋಹನ ಬಳಿಗೆ ಹೋಗಿ ಹೀಗೆನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಡದ ಹೋದರೆ ನಾನು ನಿನ್ನ ದೇಶಕ್ಕೆಲ್ಲ ಕಷ್ಟಗಳಿಂದ ಉಪದ್ರವ ಕೊಡುವೆನು. ನೈಲ್ ನದಿಯಲ್ಲಿ ಕಪ್ಪೆಗಳು ಅಸಂಖ್ಯವಾಗಿ ಹುಟ್ಟುವವು. ಅವು ಹೊರಟು ಬಂದು ನಿನ್ನ ಅರಮನೆಯಲ್ಲಿಯೂ ಮಲಗುವ ಕೋಣೆಯಲ್ಲಿಯೂ ಮಂಚದ ಮೇಲೆಯೂ ಬರುವುದಲ್ಲದೆ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ನಿನ್ನ ಪ್ರಜೆಗಳ ಮೇಲೆಯೂ ಒಲೆಗಳ ಮೇಲೆಯೂ ಹಿಟ್ಟು ನಾದುವ ಗಳಲ್ಲಿಯೋ ಬರುವವು. ಆಗ ದೇವರು ಹೇಳ್ತಾರೆ 5ನೇ ಅಧ್ಯಾಯ ಮತ್ತೆ 8ನೇ ಅಧ್ಯಾಯದಲ್ಲಿ ಈ ಉಪದ್ರವಗಳು ಬರೋಕ್ಕೆ ಮುಂಚಿತವಾಗಿ ದೇವರು ಒಂದು ಫಸ್ಟು ಅವ್ನು ಸಡನ್ ಆಗಿ ಪನಿಷ್ ಮಾಡೋದಿಲ್ಲ, ಅವನಿಗೆ ರೀಸನ್ ಕೊಡ್ತಾರೆ. ನಿಮಗೂ ಅಷ್ಟೇ, ದೇವರು ದಂಡ ಸಡನ್ ಆಗಿ ಕೊಡೋದಿಲ್ಲ. ಫಸ್ಟು ಪ್ರೀತಿಯಿಂದ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಆಮೇಲೆ ತಪ್ಕೊಳ್ತಾರೆ, ಆಮೇಲೆ ದೊಣ್ಣೆ ತಗೊಳ್ತಾರೆ ಅವರು. ಹಾಗೆ ಇವ್ರ ಹತ್ರ ಹೋಗಿ ದೇವರು ಡೀಸೆಂಟಾಗಿ ಮಾತಾಡ್ತಾರೆ. ಲೆಟ್ ಮೈ ಪೀಪಲ್ ಗೋ, ಅವನನ್ನು ಆರಾಧಿಸಬೇಕು. 430 ವರ್ಷದವರೆಗೆ ಅವರು ಆರಾಧನೆ ಮಾಡಲಿಲ್ಲ. ನನ್ನ ಜನ ನನ್ನ ಕವನೆಂಟ್ನ ಮರ್ತಿದ್ದಾರೆ, ಆದರೆ ನಾನು ಕವನೆಂಟ್ ಮರ್ತಿಲ್ಲ. ಇವರು ತಂದೆಗಳಾದ ಪಿತೃಗಳ ದೇವರಾದ ಇವರ ತಂದೆಯಾದ ಅಬ್ರಾಮನ ಜೊತೆ, ಈಸಾಕನ ಜೊತೆ, ಯಾಕೋಬನ ಜೊತೆ ನಾನು ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ. ಆ ಒಡಂಬಡಿಕೆಗೆ ನಾನು ಭಂಗಪಡಿಸೋದಿಲ್ಲ. ಆ ಕವನೆಂಟ್ನ ನಾನು ಕೀಪ್ ಮಾಡ್ತೀನಿ. ಐ ಆಮ್ ಎ ಕವನೆಂಟ್ ಕೀಪರ್ ಗಾಡ್, ಐ ಆಮ್ ನಾಟ್ ಕವನೆಂಟ್ ಬ್ರೇಕರ್ ಗಾಡ್. ಕವನೆಂಟ್ನ ನೆರವೇರಿಸ್ತಾನೆ. ಅವನು ಸತ್ತೋದ, ಆದರೆ ನಾನಿನ್ನೂ ಸಾಯಲಿಲ್ಲ. ನನ್ನ ಒಡಂಬಡಿಕೆ ಅವನು ಏನು ಜೊತೆ ಮಾಡಿದ್ದೀನಿ, ಆ ಒಡಂಬಡಿಕೆ ಇದುವರೆಗೆ ಅದು ನೆರವೇರಿಸಬೇಕು, ಅದಕ್ಕಾಗಿ ಇರಬೇಕು, ಆಶೀರ್ವಾದ ಬರಬೇಕು ಅಂತ ಹೇಳಿ ನಾನು ಮಕ್ಕಳೊಂದಿಗೆ ಬಂದಿದ್ದೀನಿ ಅಂತ ಹೇಳಬೇಕಾದ್ರೆ ದೇವರು ಅವರ ಜೊತೆಯೊಳಗೆ ಆಶೀರ್ವಾದ ಅನ್ನೋದನ್ನು ದೇವರು ಕಾರ್ಯ ಮಾಡ್ತಾರೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ನನ್ನ ಜನರಾದ ಇಸ್ರಾಯೇಲ್ ಮಕ್ಕಳು ನನ್ನನ್ನು ಆರಾಧಿಸೋದಕ್ಕಾಗಿ ಲೆಟ್ ಮೈ ಪೀಪಲ್. ವೈ ಸೇ ಮೈ ಪೀಪಲ್? ಲೆಟ್ ದೀಸ್ ಪೀಪಲ್ ನೋ, ಈ ಮೇ ಸೇ ಲೆಟ್ ದೀಸ್ ಪೀಪಲ್, ಲೆಟ್ ದ ಚಿಲ್ಡ್ರನ್ ಆಫ್ ಹೇಬ್ರಾಮ್ ಅಂತ ಹೇಳ್ಬೋದಾಗಿತ್ತು. ಅಬ್ರಾಮನ ಮಕ್ಕಳನ್ನ ಬಿಡುಗಡೆ ಮಾಡಿ, ಈ ವಧವಾದ ಮಕ್ಕಳನ್ನ ಬಿಡುಗಡೆ ಮಾಡಿ, ಈ ಪಾಪ ತುಂಬಿದ ಮಕ್ಕಳನ್ನ ಬಿಡುಗಡೆ ಮಾಡಿ, ಆರಾಧನೆ ಮಾಡದೆ ನನಗಾಗಿ ವಿರೋಧ ಎದ್ದು ನಿಂತಿರುವ ಈ ಮಕ್ಕಳನ್ನ ಬಿಡುಗಡೆ ಮಾಡಿ ಅಂತ ದೇವರು ಹೇಳ್ಬೋದಾಗಿತ್ತು. ಆದರೆ ಅವ್ರು ಹೇಳ್ತಾರೆ ಲೆಟ್ ಮೈ ಪೀಪಲ್, ಇದು ನನ್ನ ಜನರು, ಯಾಕಂದ್ರೆ ನಾನು ಇವರಿಗೆ ಯಜಮಾನ, ನಾನು ಇವರಿಗೆ ಅದ್ಭುತವಾದ ದೇವರ ಕಾರ್ಯ ಮಾಡ್ತೇನೆ. ಆಗ ದೇವರು ಹೇಳ್ತಾರೆ ಲೆಟ್ ಮೈ ಪೀಪಲ್ ಅಂದ ತಕ್ಷಣ ದೇವ್ರದ್ದು ಯಜಮಾನತ್ವವನ್ನು ತೋರಿಸುತ್ತೆ. ಇಟ್ ಶೋಸ್ ದ ಗಾಡ್ಸ್ ಓನರ್ಶಿಪ್. ಅವರು ಓನ್ ಮಾಡಿದ್ದಾರೆ ಆ ಮಕ್ಕಳನ್ನ. ಎಲ್ಲಿಂದ ಓನ್ ಮಾಡಿದ್ದಾರೆ? ಸಾರಾಳ ಗರ್ಭದಲ್ಲಿ ಮಗು ಇಲ್ದಿರೋ ಕಾಲದಲ್ಲಿ ಮಗುನ ಹಾಕಿ ಆ ಮಗುವಿಂದ ಒಂದು ಜನಾಂಗ ಬರೆಸಿ, ಆ ಜನಾಂಗಕ್ಕೆ ನಾನೇ ಇವ್ರ ತಂದೆ ಅಂತ ಹೇಳಿ, ಇವ್ರಿಗೆ ನಾನೇ ಯಜಮಾನ ಅಂತ ಹೇಳಿ, ಇವ್ರನ್ನ ನಾನೇ ಬಿಡುಗಡೆ ಮಾಡ್ತೀನಿ, ನಾನೇ ಇವ್ರಿಗೆ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಅದು ಗಾಡ್ಸ್ ಓನರ್ಶಿಪ್ ಅಂತ ತೋರಿಸುತ್ತೆ, ಅವ್ರ ಯಜಮಾನತ್ವ ಅಂತ ತೋರಿಸುತ್ತೆ. ಯಜಮಾನತ್ವ ಅಂತ ಅಂದಮೇಲೆ ಇಸ್ರಾಯೇಲರು ದೇವರಿಗೆ ಬಿಲಾಂಗ್ಸ್ ಆಗಿದ್ದಾರೆ. ದೇ ಆರ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಗಾಡ್ ಅಲೋನ್. ದೇವರಿಗೆ ಸಂಬಂಧಪಟ್ಟವರಾಗಿ ನಿಂತ್ಕೊಂಡಿದ್ದಾರೆ. ನೆಕ್ಸ್ಟ್ ಎರಡನೇದಾಗಿ ಗಾಡ್ ಡೀಪ್ಲಿ ಕೇರ್ಸ್ ಫಾರ್ ದೆಮ್. ಅವ್ರಿಗಾಗಿ ಆಳವಾಗಿ ಅವ್ರ ಬಗ್ಗೆ ದೇವರು ಚಿಂತನೆ ಮಾಡ್ತಾನೆ ಅನ್ನೋದು ನೋಡ್ತೀವಿ. ಮೂರನೇದು, ಅವ್ರಿಗೋಸ್ಕರ ಅವ್ರ ಜೊತೆ ಎಂಥ ದೊಡ್ಡ ರಾಜನೇ ಇದ್ರು ಸರಿ, ಎಷ್ಟು ದೊಡ್ಡ ಬಲಿಷ್ಠ ರಾಜನ ಇದ್ರು ಸರಿ, ನನ್ನ ಮಕ್ಕಳಿಗಾಗಿ ಅವ್ರಿಗಾಗಿ ಅವರು ಹೋರಾಡಕ್ಕೂ ರೆಡಿ ಇದ್ದಾರೆ ಅನ್ನೋದು ತೋರಿಸುತ್ತೆ. ಒಂದು ಯಜಮಾನ ತೋರಿಸುತ್ತೆ, ಎರಡನೇದು ನಿಮಗಾಗಿ ನಾನು ಕೇರ್ ಮಾಡ್ತೀನಿ ತೋರಿಸುತ್ತೆ. ಆ ಒಂದು ಏನ್ಷಿಯಂಟ್ ಟೈಮಲ್ಲಿ ಈ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಅಟ್ ಆಲ್ ಇನ್ ದೋಸ್ ಟೈಮ್ಸ್.
ಬಟ್ ಅವನು ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ದೇವ್ರು ಹೇಳ್ತಾ ನಾನಿದ್ದೀನಿ ಕಣೋ, ನಾ ಬರ್ತೀನಲ್ಲಿ. ಯಾಕಂದರೆ ನಿಮ್ಮ ಅಪ್ಪನ ಜೊತೆ ನಾನು ಒಡಂಬಡಿಕೆ ಮಾಡ್ಕೊಂಡಿದ್ದೇನೆ. ಆಗ ನೀವು ಯಾರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ? ದೀಕ್ಷಾಸ್ಥಾನ ತೊಗೊಂಡೋಗ್ಬೇಕಾದ್ರೆ ಯಾರ ಜೊತೆ ಮಾಡ್ಕೊಂಡಿದ್ದೀರಾ? ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ತಂದೆಯೊಂದಿಗೆ ನೀವು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ ಇದ್ದೀರಾ? ಅದಕ್ಕೆ ನೀವು ಒಡಂಬಡಿಕೆ ಮಾಡ್ಕೊಂಡಿರೋದ್ರಿಂದ ದೇವ್ರು ನಿಮ್ಮನ್ನು ಧೈರ್ಯದಲ್ಲಿ ಇರೋಕ್ಕೆ ಬಿಡೋದಿಲ್ಲ. ಆದರೆ ನೀವು ಧೈರ್ಯದಲ್ಲಿ ಇರೋಕ್ಕೆ ಇಷ್ಟಪಡಬೇಡಿ. ಮನೇಲಿ ಕಂಬಳಿ ಇದೆ, ಬ್ಲ್ಯಾಂಕೆಟ್ ಇದೆ, ಒತ್ಕೊಳ್ಳೋಕ್ಕೆ ಇರೋದು. ಆದರೆ ಕಂಬಳಿನೇ ನಿಮ್ಮ ಜೀವನ ಆಗ್ಬಿಡ್ಬಾರ್ದು. ಮಲಗೋ ಟೈಮಲ್ಲಿ ಮಾತ್ರ ದಬ್ಬಾಕೋಬೇಕು, ಇನ್ನು ಬೇರೆ ಟೈಮಲ್ಲಿ ಓಡಾಡ್ಕೊಂಡಿರ್ಬೇಕು. 24 ಗಂಟೆ ಬೆಡ್ ಮೇಲೇ ಟಿಫನ್ನು, ಬೆಳಗ್ಗೆ ಬೆಡ್ ಮೇಲೆ ಇಡ್ಲಿ ವಡೆ, ಬೆಡ್ ಮೇಲೇ ಎಲ್ಲ ಅದೇ ಕಮೋಡು ತಂದಲ್ಲಿ ಇಕ್ಬೇಕಾಗತ್ತೆ. ಅರ್ಥ ಆಯ್ತಾ? ಜೀವನ ಹಂಗಿರಬಾರ್ದು, ಸೋಮಾರಿಗಳಾಗಿರಬಾರ್ದು. ನಾವು ದೇವ್ರ ಮಕ್ಕಳು, ನಮಗಾಗೊಂದು ಸ್ಪೆಷಲ್ ಇದೆ. ದೇವ್ರು ಹೇಳ್ತಾರೆ, ನಿನ್ನ ಜನಕ್ಕೂ ಅವರ ಜನಕ್ಕೂ ನಾನೇನು ಮಾಡಿದ್ದೀನಿ? ವ್ಯತ್ಯಾಸ ಆಗಿದ್ದೀನಿ. ಯಾಕೆ ಲೋಕ ಜನ ಹೇಳ್ತಾರೆ, ಏನ್ರಿ ನೀವು ತುಂಬ ವ್ಯತ್ಯಾಸ ಆಗಿದ್ದೀರಾ? ನಿನ್ನ ಜನಕ್ಕೂ ನನ್ನ ಜನಕ್ಕೂ ವ್ಯತ್ಯಾಸ ಮಾಡ್ತೀನಂತಾರೆ. ಆಗ ನಿಮ್ಮ ಮನೇಲಿ ನಿಮ್ಮ ಅಕ್ಕನ ಮುಂದೆ, ತಂಗಿ ಮುಂದೆ, ನಿಮ್ಮ ಆಂಟಿ ಮುಂದೆ, ಚಿಕ್ಕಮ್ಮನ ಮುಂದೆ ನೀ ಡಿಫ್ರೆಂಟ್ ಆಗಿರ್ಬೇಕು. ಅಲ್ಲೆಲ್ಲೂಯ್ಯ, ಡಿಫ್ರೆಂಟ್. ನಿನ್ನ ಲುಕ್ಕು, ನಿನ್ನ ಸ್ಟೈಲು, ನಿನ್ನ ಕೂತ್ಕೊಳ್ಳೋ ವಿಧ ಎಲ್ಲ ಸ್ಟೈಲ್ ಆಗಿರ್ಬೇಕು. ಅಯ್ಯೋ ಅಯ್ಯೋ ಕುಯ್ಯೋ ಕುಯ್ಯೋ, ಅಯ್ಯೋ ನನಗೂ ಕುಯ್ಯೋ ಕುಯ್ಯೋ ಅಂದರೆ ನೀನು ಏನು ಪ್ರಯೋಜನ ಇಲ್ಲ ಅಂತ ಅರ್ಥ. ಡಮ್ಮಿ ಪೀಸು. ಡಿಫ್ರೆಂಟ್ ಆಗಿರ್ಬೇಕು ನೀನು. ಮಿರಕ್ಕಲಾಗ ಆಗ ಆ ಭಾಷದ ಮಾಡ್ತೀನಂತಾರೆ. ಆಗ ದೇವ್ರು ಹೇಳ್ತಾರೆ, ಆ ಫ್ರೀಡಮ್, ಆ ಸ್ವತಂತ್ರ ಅನ್ನೋದು, ಫ್ರೀಡಮ್ ಇಸ್ ಅ ರೀಸನ್, ಇಟ್ ಇಸ್ ಅ ಪರ್ಪಸ್. ನಿಮ್ಮನ್ನ ಒಂದು ಬಿಡುಗಡೆ ಮಾಡ್ತೀರಂತೆ. ಬಿಡುಗಡೆ ಮಾಡೇನು ಮಾಡ್ತಾರೆ? ಅಪ್ಪ ಎಸ್ಕೇಪ್, ಓಡಾಕ್ಬಿಡು, ಇಲ್ಲ ಎಲ್ಲ ಓಡಾಕ್ಬಿಡು, ಯಾಕಡೆ ಓಡಾಕ್ಬಿಡು. ಅದಕ್ಕೆಲ್ಲ ಎಸ್ಕೇಪ್. ಇದು ಉಳ್ಳೇವ ಅಂತ ಹೇಳ್ತಾರೆ. வெளியே ಇದ್ದೆ ಉಳ್ಳೇವ, ಇಷ್ಟಿದ್ರೆ ಹೊರಗಡೆ ಇದ್ದೆ, ನೀನು ಔಟ್ ಆಫ್ ಬೌಂಡ್ರಿಲಿದ್ದೆ. ಈಗ ಫೆನ್ಸ್ ಆಗ್ತಾ ಇದ್ದೀನಿ, ಒಳಗೆ ಬಾ, ಆದಾಮನ ತೋಟದೊಳಗೆ ಬಾ, ಆದಾಮನ ಆಶ್ರಯದೊಳಗೆ ಬಾ, ಆದಾಮನ ಅಭಿಷೇಕದಲ್ಲಿ ಬಾ. ಆದಾಮನ ದೇವ್ರ ಜೊತೆ ಕನೆಕ್ಟ್ ಆಗಿದ್ದ, ಇವಾಗ ನಿಮಗೆ ಡಿಸ್ಕನೆಕ್ಟ್ ತೆಗೆದು ಕನೆಕ್ಷನ್ ಮಾಡ್ತಾ ಇದ್ದೀನಿ. ನಿಮಗೆ ದಾಸತ್ವ ತೆಗೆದು ನಿಮಗೆ ಫ್ರೀಡಮ್ ಕೊಡ್ತಾ ಇದ್ದೀನಿ. ಆ ಫ್ರೀಡಮ್ ಎಂತ ಫ್ರೀಡಮ್ಮು? ದೇವರೊಂದಿಗೆ, ದೇವರಾಗಿ, ದೇವರ ಜೊತೆಯಲ್ಲಿ ಆರಾಧನೆ ಮಾಡತಕ್ಕಂಥ ಆಶೀರ್ವಾದ ದೇವರು ನಿಮ್ಮ ಜೀವನದಲ್ಲಿ ಅವ್ರು ಬರೋದಿಕ್ಕೆ ಅವ್ರು ಇಷ್ಟಪಡ್ತಾರೆ. ಅದ್ಭುತವಾದ ಕಾರ್ಯ. ಆಗ ಸ್ವತಂತ್ರ ಯಾಕೆ ಕೊಡ್ತಾರೆ? ದಾಸತ್ವದಿಂದ ನಿಮ್ಮನ್ನು ಬಿಡಿಸೋದಕ್ಕಾಗಿ ಬಂದಿದ್ದೇನೆಂದರೆ, ದೇರ್ ಆರ್ 3 ಥಿಂಗ್ಸ್. ದಾಸತ್ವದಿಂದ ಹೊರಗಡೆ ಬರಬೇಕಂದ್ರೆ, ಒಂದು, ದೇವರನ್ನ ಆರಾಧನೆ ಮಾಡೋದಕ್ಕಾಗಿ ನಿಮ್ಗದು ಬಿಡುಗಡೆ. ಹೇಳಿ, ದೇವರನ್ನ ಆರಾಧನೆ ಮಾಡೋದಕ್ಕಾಗಿ ನಿಮಗೆ ಪವಿತ್ರ ಬಿಡುಗಡೆ. ಎರಡನೇದಾಗಿ, ದೇವರಿಗೆ ಪವಿತ್ರವಾಗಿ ಜೀವಿಸೋದಕ್ಕಾಗಿ ಈ ಆ ಬಿಡುಗಡೆ ನಿಮಗೆ. ಹೇಳಿ, ದೇವರಿಗಾಗಿ ಪರಿಶುದ್ಧರಾಗಿ ಜೀವನ ಮಾಡೋದಕ್ಕಾಗಿ ಈ ಒಂದು ಬಿಡುಗಡೆ. ಮೂರನೇದಾಗಿ, ದೇವರೊಂದಿಗೆ ನಡೆಯುವುದಕ್ಕಾಗಿ ಈ ಬಿಡುಗಡೆ ನಿಮಗೆ. ಸೊ ಯು ಹ್ಯಾವ್ ಟು ಸರ್ವ್ ದ ಲಾರ್ಡ್, you have to serve the Lord, and you have to be holy with the Lord, and you have to walk with Lord. ದೇವರೊಂದಿಗೆ ನಡಿಬೇಕು. ನಾನು ನಡೀತಾ ಇದ್ದೇನೆ ದೇವ್ರ ಜೊತೆ. ಕಷ್ಟಗಳು ಬಂತು, ಕಣ್ಣೀರುಗಳು ಬಂತು, ಹೋರಾಟಗಳು ಬಂತು, ಅವಮಾನಗಳು ಬಂತು, ನಿಂದೆಗಳು ಬಂತು, ಪೆಟ್ಟುಗಳು ಬಂತು, ಸೆರೆಮನೆಗೆ ಹೋಗುವಷ್ಟು ಮಟ್ಟಿಗೆ ಬಂತು. ಎಲ್ಲ ಟೈಮಲ್ಲಿ ಕೂಡ ನಾನು ದೇವ್ರ ಜೊತೆ ನಡೆಯೋದನ್ನು ನಾನು ಕಲ್ತ್ಕೊಂಡೆ. ನಾನು ಹೇಳ್ತೀನಿ, ಕಟ್ಸ್ಬೇಕು ನಿಮಗೆ. ಯು ನೀಡ್ ದಟ್ ಬೋಲ್ಡ್ನೆಸ್. ಸುವಾರ್ತೆ ಸಾರಕ್ಕೆ ಬೋಲ್ಡ್ನೆಸ್ ಬೇಕು, ದಾನ ಮಾಡೋಕ್ಕೆ ನೀವು ಬೋಲ್ಡ್ನೆಸ್ ಬೇಕು. ಅದಕ್ಕೆ ದೇವ್ರ ವಾಕ್ಯ, ನೀತಿವಂತನ ಸಿಂಹದ ಹಾಗೆ ಗರ್ಜಿಸ್ತೇನೆ ಅಂತ ಹೇಳ್ತಾರೆ ವಾಕ್ಯ. ನೀತಿವಂತನ ಸಿಂಹದ ಹಾಗೆ, ಪಕ್ಕದಲ್ಲಿ ನೀತಿವಂತನು ಬೆಕ್ಕಿನ ಹಾಗೆ, ನಾಯಿ ಹಾಗೆ, ಕುದುರೆ ಹಾಗೆ, ಒಂಡೆ ಹಾಗೆ, ಕೊಕ್ಕೊ ಕೋಳಿ ಹಾಗೆ, ಸಿಂಹ. ಅವನು ಹೇಳ್ತಾನೆ, ಅಮ್ಮ ಇಲ್ಲ ನೀ ಸಿಂಹ ಅಂತ ಹೇಳ್ತಾರೆ. ಅಮ್ಮ ಬಂದದ್ದಲ್ಲಿದ್ದಾರೆ, ಬಾ ಹೊರಗಡೆ. ಇಲ್ಲ ಅಮ್ಮ, ಅಪ್ಪ ಹೇಳ್ತಾರೆ, ಇಲ್ಲ ನೀ ಸಿಂಹ, ಬಾ ಹೊರಗಡೆ ಬಾ ಅಂತ ಹೇಳ್ತಾರೆ. ಎಳ್ಕೊಂಬರ. ಅದಕ್ಕೆ 3 ಕಾರ್ಯಗಳು. ಒಂದು, ದೇವರನ್ನ ಆರಾಧಿಸೋದಕ್ಕೆ. ಅದಕ್ಕೆ ಮೋಸ ಹತ್ರ ಹೇಳ್ತಾನೆ, ಮೋಸ ಅರಸ ಹೇಳ್ತಾನೆ, ನನ್ನ ಜನರು ನನ್ನನ್ನು ಅರಣ್ಯದಲ್ಲಿ ಹೋಗಿ ನನ್ನನ್ನು ಆರಾಧನೆ ಮಾಡೋದಕ್ಕಾಗಿ ನೀನು ಅವನ ಬಿಡುಗಡೆ ಮಾಡು. ನೀನು ಬಿಡುಗಡೆ ಮಾಡಲಿಲ್ಲ ಅಂದರೆ ನೀನು ಲೂಸ್ ಮೋಷನ್ ಶುರು ಆಗತ್ತೆ ಅಂತಲೇ ಹೇಳ್ತಾನವನು. ಫಸ್ಟ್ ಎಲ್ಲ ಹೇಳ್ತಾನವನು. 6ನೇ ಅಧ್ಯಾಯದಿಂದನೇ ಪಾತ್ರೆ ಎತ್ಕೊಳ್ತಾರೆ ದೇವರು. ದಂಡನೆ ಕಪ್ಪೆಗಳಿಂದ. ನೀವು ನೋಡಿದ್ರಿ ಕಪ್ಪೆಗಳೆಲ್ಲ ಬಾತ್ರೂಮಲ್ಲಿ, ಬೆಡ್ರೂಮಲ್ಲಿ ಎಲ್ಲ ಕಡೆ ಬಂದು ಕೊನೆಗೆ ಸವಾಸನೆ ಬೇಡ,
ಮತ್ತೆ ಮಿಡತೆಗಳು ಬಂದ್ಬಿಡ್ತು, ಇಡೀ ಮಿಡತೆಗಳ ಬಂದು ಅವ್ನು ಕೊನೆಗೆ ಅವ್ನ ಕೈಲಿ ಮಾಡೋಕ್ಕಾಗಿಲ್ಲ. ಆಗ 3 ರೀಸನ್. ಒಂದು, ಯು ಹ್ಯಾವ್ ಟು ಲಿವ್ ಫಾರ್ ಗಾಡ್, ಯು ಹ್ಯಾವ್ ಟು ವರ್ಷಿಪ್, ಗಾಡ್ ಹ್ಯಾಸ್ ಕಾಲ್ಡ್ ಯು ಟು ವರ್ಷಿಪ್ ಹಿಮ್, ಗಾಡ್ ಹ್ಯಾಸ್ ಕಾಲ್ಡ್ ಯು ಟು ವಾಕ್ ವಿತ್ ಹಿಮ್, ಆ್ಯಂಡ್ ಗಾಡ್ ಹ್ಯಾಸ್ ಕಾಲ್ಡ್ ಯು ಟು ಬಿ ಹ್ಯಾವ್ ಎ ಹೋಲಿ ಲೈಫ್. ಪರಿಶುದ್ಧರಾಗಿ ಜೀವಿಸಬೇಕು. ಆಗ ದೇವರು ಹೇಳ್ತಾರೆ, ನಿಮ್ಮನ್ನ ದೇವರು ಲೆಟ್ ಮೈ ಪೀಪಲ್ ಗೋ, ನನ್ನ ಜನರು ನನ್ನ ಕಡೆ ತಿರುಗಲಿ. ಯಾವ ಕಡೆ ತಿರುಗಬೇಕು? ಅವರು ಪಾಪದಿಂದ ತಿರುಗಬೇಕು, ಬಂಧನದಿಂದ ತಿರುಗಬೇಕು, ದುಃಖದಿಂದ ತಿರುಗಬೇಕು, ವ್ಯಾಧಿಯಿಂದ ತಿರುಗಬೇಕು, ಎಲ್ಲ ನಷ್ಟಗಳಿಂದ ತಿರುಗಬೇಕು, ಸುಳ್ಳು ಅಪವಾದಗಳಿಂದ ಅವರು ತಿರುಗಬೇಕು. ಅದಕ್ಕಾಗಿ ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬಿಡುಗಡೆಯನ್ನ ಅನುಗ್ರಹಿಸಿ ಕೊಡ್ತೇನೆ. ಅಭಿವೃದ್ಧಿ ಆಗೋ ಹಾಗೆ ದೇವರ ಕಾರ್ಯ ಅವರು ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಇದುವರೆಗೆ ಕಾಣದೇ ಇರೋ ಎಲ್ಲ ಕೆಲಸಗಳನ್ನ ದೇವರು ಅವರ ಆಶೀರ್ವಾದ ಮಾಡಕ್ಕೆ ಅಪ್ಪ ಹೇಳ್ತಾರೆ, ನನ್ನ ಜನರು ನನ್ನ ಆರಾಧನೆ ಮಾಡೋದಕ್ಕಾಗಿ ನನ್ನ ಬಳಿಗೆ ಬರಬೇಕು. ಆರಾಧನೆ ಹೇಳ್ತಾನೆ, ಅವ್ರ ಬಿಡುಗಡೆ ಆಗಕ್ಕೆ ನಾವು ಹಾಗೆ ಬಿಡುಗಡೆ ಮಾಡೋದಕ್ಕೆ ಏನು ಮಾಡ್ತಾರೆ ದೇವರು, ಒಂದು ವಿಶೇಷವಾದ ಒಂದು ದಿನವನ್ನು ಏರ್ಪಡಿಸ್ತಾರೆ. ಆ ದಿನವೇ ಪಸ್ಕಾ. ಸೊ 7 ಹಬ್ಬಗಳು ತೋರಿಸ್ತೀವಿ, 7 ಹಬ್ಬಗಳನ್ನ ನೋಡ್ತೇವೆ. ಒಂದು ಪೆಸಾಕು, ಇನ್ನೊಂದು ಮಾಟ್ಸ, ಇನ್ನೊಂದು ಕೂರಿಮ್, ಇನ್ನೊಂದು ಶಾಬೋತ್, 5ನೇದು ಅಸನ್ನ, 6ನೇದು ಕಾಫೋರ್, ಮತ್ತು 7ನೇದು ಸುಕೋತ್. ಈ 7 ಹಬ್ಬಗಳೇ 7 ದೀಪಸ್ತಂಭಗಳು. ಅಂದರೆ ಮೊದಲನೇದು ಶಿಲುಬೆ, 2ನೇದು ಮರಣ, 3ನೇದು ಪುನರುತ್ಥಾನ, 4ನೇದು ಪವಿತ್ರಾತ್ಮನ ಆಗಮನ, 5ನೇದು ಯೇಸು ಕ್ರಿಸ್ತನ ಮಧ್ಯ ಆಕಾಶದಲ್ಲಿ ಬರುವಿಕೆ, 6ನೇದು ಯೇಸು ಕ್ರಿಸ್ತನ ನ್ಯಾಯ ತೀರ್ಪು, 7ನೇದು ಯೇಸು ಕ್ರಿಸ್ತ ನಮ್ಮೊಂದಿಗೆ 1000 ವರ್ಷ ನಮ್ಮನ್ನು ತೆಗೆದುಕೊಂಡೋಗಿ ಸದಾಕಾಲ ಅವ್ರ ಜೊತೆ ಜೀವನ ನಮ್ಮನ್ನಕ್ಕೆ ಮಾಡ್ತಾರೆ. ಸೊ ದಿಸ್ ಈಸ್ ಅನ್ ಅಮೇಝಿಂಗ್ ಗಾಡ್ಸ್ ಅಪಾಯಿಂಟೆಡ್ ಟೈಮ್ ಆನ್ ದ ಗಾಡ್ಸ್ ಕ್ಯಾಲೆಂಡರ್. ಇದು ವಿಶೇಷವಾದ ದಿನ, ದೇವರು ಮರೆಯೋಕ್ಕೆ ಆಗದೆ ಇರೋ ದಿನ ಇದು. ಅದಕ್ಕೆ ಆ ಶಿಲುಬೆ ಮರಣ ನೋಡ್ತೀವಲ್ಲ, ಭೂಮಿಯ ಮೇಲೆ ಆ ಮಗನ ಕಳಿಸಿ ಹೊಡಿತಾರಂದ್ರೆ ಅವರ ಕಣ್ಣಿಗೆ ಕಣ್ಣು ಕಟ್ಟಾಗಿರುತ್ತೆ. ಅದನ್ನು ನೀವು ನೋಡಿದ್ರಿ ಅದನ್ನು. ಯಾಕಂದರೆ ಇಡೀ ಪ್ರಪಂಚಕ್ಕೆ ದಂಡನೆ ಮಾಡಬೇಕಾಗಿತ್ತು ದೇವರು. ಆ ದಂಡನೆ ತಗೊಳ್ಳೋಕ್ಕೆ ಮನುಷ್ಯ ರೆಡಿ ಇಲ್ಲ. ಮನುಷ್ಯನ ರಕ್ತದಿಂದ ಬಿಡುಗಡೆ ಮಾಡೋಕ್ಕೆ ಆಗಲಿಲ್ಲ. ಕುರಿಗಳಿಂದ, ಓತುಗಳಿಂದ, ಒಂಟೆಗಳಿಂದ ಎಲ್ಲ ರಕ್ತಗಳು ಹಾಕಿದ್ರು, ಆದರೆ ರಕ್ತಗಳು ಯಾವುದು ಅವ್ರಿಗೆ ಬಿಡುಗಡೆ. ಅದಕ್ಕೆ ನೋಡ್ತೀವಿ 4000 ವರ್ಷಗಳವರೆಗೆ ಜನ ಕುರಿಗಳನ್ನ ತಂದರು, ಓತುಗಳನ್ನ ತಂದರು, ಓರಿಗಳು ತಂದರು, ಕೊಟ್ಟರು ರಕ್ತ ಹಾಕಿ ಇದು ಮಾಡಿದ್ರು. ಯಾಕೆ? ಆ ರಕ್ತದಲ್ಲಿ ಅವರಿಗೆ ಬಿಡುಗಡೆ ಆಗಲಿಲ್ಲ. ಅದಕ್ಕಿಂತ ಒಂದು ವಿಶೇಷವಾದ ರಕ್ತ ಬೇಕಾಗಿತ್ತು. ಆ ರಕ್ತ ಶುದ್ಧವಾದ ರಕ್ತ ಬೇಕಾಗಿತ್ತು. ಅದಕ್ಕೆ ಹೇಗೆ ಆದಾಮನು ತಂದೆ ತಾಯಿ ಒಡಂಬಡಿಕೆ ಇಲ್ಲದೆ, ತಂದೆ ತಾಯಿ ಒಡನಾಟ ಇಲ್ಲದೆ, ಒಂದು ಇಂಟರ್ಕೋರ್ಸ್ ಇಲ್ಲದೆ ಹೇಗೆ ಅವನು ಹುಟ್ಟಿದ, ಅದೇ ರೀತಿಯೇ ಯೇಸು ಕ್ರಿಸ್ತ ತಂದೆ ತಾಯಿ ಸಂಪರ್ಕ ಇಲ್ದೇ ಅವ್ರು ಹುಟ್ಟಿದ್ರು. ಅದನ್ನು ಮತ್ತಾಯಿ ಸುವಾರ್ತೆಯಲ್ಲಿ, ಲೂಕ ಸುವಾರ್ತೆಯಲ್ಲಿ ನೋಡ್ತೇವೆ, ಜಿನಿಯಾಲಜಿ ನೋಡ್ತೇವೆ. ಆದಾಮನು ಇವನ ಮಗನು, ಇವನು ಏಬೆಲ್ನ ಮಗನು, ಇವನು ಅವನ ಮಗನು, ಇವನ ಮಗನು, ಇವನ ಮಗನು, ಮಗನ ಮಗನು ಅಂತ ಹೇಳಿ ಲಾಸ್ಟಿಗೆ ಬಂದಾಗ, ಯೋಸೇಫ್ ಹತ್ರ ಬಂದಾಗ ಏಸು ಯೋಸೇಫನ ಮಗನು ಅಂತ ಹೇಳಿಲ್ಲ. ಅಲ್ಲಿ ಹೋದ್ ನೋಡಿ, ಹೀಗೆ ಯೋಸೇಫನ ಹೆಂಡತಿಯಾದ ಮರಿಯಳಲ್ಲಿ ಏಸು ಹುಟ್ಟಿದರು ಅಂತ ಹೇಳುತ್ತೆ. ಏಸು ಯೋಸೇಫನ ಮಗ ಅಂತ ಇಲ್ಲ ಅಲ್ಲಿ. ಯೋಸೇಫನ ಮರಿಯಳ ಗಂಡನಾದ ಯೋಸೇಫನ ಮಗ ಅಂತ ಹೇಳ್ಬಿಟ್ರು. ಯಾಕೆ? ಯೋಸೇಫನಿದ್ದ ರಕ್ತ ಇವರಲ್ಲಿ ಬರಲಿಲ್ಲ. ಆ ರಕ್ತ ಯಾರ್ದದು? ದೇವ್ರದ್ದೇ ರಕ್ತ ಅದು. ಯಾಕೆ? ಆ ರಕ್ತ ತೊಗೊಂಡು ಬರಬೇಕಾಯ್ತು ಮನುಷ್ಯನ ಕುಲಕ್ಕೆ. ಆಗ ಪಸ್ಕಾ ಅಂದ್ರೇನು? ನೀವು ಮಾಡಿದ ಪಾಪದ ಪ್ರತಿಕ್ರಿಯೆಗೆ ನೀವು ದಂಡನೆಗೆ ಹೋಗ್ಬಿಟ್ರಿ. ಮರಣದ ವೇದನೆ, ಅನುದಿನ ಮರಣ, ಕಣ್ಣೀರು, ಹೋರಾಟ, ಶಾಪ, ಹಣಕಾಸಿಲ್ಲ, ಅನಾರೋಗ್ಯ, ದಾರಿದ್ರ್ಯ, ಗಂಡ ಕಳ್ಕೊಳ್ತಾಳೆ, ಹೆಂಡತಿನ ಕಳ್ಕೊಳ್ತಾಳೆ, ಮಗುನ ಕಳ್ಕೊಳ್ತಾಳೆ, ಆಸ್ತಿ ಹೋಗುತ್ತೆ, ಕೋರ್ಟ್ ಕೇಸು, ಮಾಟ ಮಂತ್ರ, ವಾಮಾಚಾರ, ಮಂತ್ರವಾದಿ ಹೋರಾಟ, ಇವೆಲ್ಲ ಮಾನಸಿಕ ಖಿನ್ನತೆ, ಮನವಿಸ್ನೇಯತೆ ಇವೆಲ್ಲ ಉಂಟಾಗ್ಬಿಡುತ್ತೆ. ಇವೆಲ್ಲ ಕಾರಣ ಯಾಕೆ? ದ ಸಿಂಪಲ್ ಆನ್ಸರ್ ಇಸ್ ಡ್ಯೂಟೋನಮಿ ಚಾಪ್ಟರ್ 28 verse 47. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 47ನೇ ವಾಕ್ಯ. ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿಯೂ, ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು ಹರ್ಷ ಆನಂದ ಉಳ್ಳವರಾಗಿ ಸೇವಿಸದೇ ಹೋದದರಿಂದ ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡಿದನು. ಆಗ ನೀವು ಹಸಿವು ಬಾಯಾರಿಕೆಯುಳ್ಳವರಾಗಿ ಬಟ್ಟೆಯೂ ಏನೂ ಇಲ್ಲದೆ ಆ ಶತ್ರುಗಳಿಗೆ ಸೇವಕರಾಗಬೇಕಾಗಬಹುದು. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಮೆಸ್ಸಾಯ ಹಸ್ ಗಾನ್ ಥ್ರೂ. ದಾನಿಯವರೇ, ಹಸಿವೆ, ಬಟ್ಟೆ ಇಲ್ಲದವರಾಗಿ, ಏನಿಲ್ಲ, ಕೈಯಲ್ಲಿ ಏನಿಲ್ಲ,
ಶಿಲುಬೆ ಮೇಲೆ ಹೊಡಿಬೇಕಾದ ದಿವ್ಯ ಅವರೇ, ಜಗತ್ತನ್ನೇ ಆಳಿದ ರಕ್ಷಕನ ಕೈಯಲ್ಲಿ ಏನಿತ್ತು? ಒಂದೇ ಒಂದು ಮಳೆ ಒಂದು ಹೆಚ್ಚು, ಕೈಯಲ್ಲಿ ಏನಿಲ್ದವ್ರಾಗಿ ನಿಂತ್ಕೊಂಡ್ರು. ಮೈರ ಬಟ್ಟೆ ಏನು ಮಾಡ್ತಾರೋ ಅವ್ರನ್ನ, ಬಟ್ಟೆ ಹೋದಾಗ ಹರಿತಾರೆ ಅದನ್ನು. ಬಾಯಾರಿಕೆ ಅಂತಾರೆ, ನೀರಿಲ್ಲ ಅವ್ರಿಗೆ, 3 ದಿನ ಊಟ ಇಲ್ಲ ಅವ್ರಿಗೆ, ಹಸಿವೆ, ಬಾಯಾರಿಕೆ, ಕಣ್ಣೀರು, ಬಡತನ, ದರಿದ್ರ, ಈ ಪಾಪದ ಕೃತ್ಯದಿಂದ ಬರತಕ್ಕಂಥ ಈ ಪ್ರತಿಫಲಗಳಂತ ಹೇಳ್ತೀವಲ್ಲ, ಅವೆಲ್ಲವುಗಳನ್ನ ಏಸಪ್ಪ ಹೊತ್ಕೊಂಡ್ಬಿಟ್ರು. ಅದನ್ನು ಎಲ್ಲಿ ಹೊತ್ಕೊಂಡ್ರು? ಈ ಬಿಕೇಮ್ ಪೋರ್ ಇನ್ ಆರ್ಡರ್ ಟು ಮೇಕ್ ರಿಚ್. ಸೊ ವೆನ್ ಜೀಸಸ್ ಬಿಕೇಮ್ ಪೋರ್, he became poor only for 3 hours. Remember always, if he was a poor in his ministry time, he would have been not able to make miracles. He would have been not able to walk on the sea. He would have not able to raise the dead into life. ಅವತ್ತ ಬಡವನಾಗಿದ್ದರೆ ಸಮುದ್ರದ ಮೇಲೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಬಡವನಾಗಿದ್ದರೆ 5 ರೊಟ್ಟಿ 2 ಮೀನುಗಳನ್ನ 1000 ಗಟ್ಟಲೆ ಮಾಡೋಕ್ಕಾಗ್ತದೆ. ಆಗ ಬಡವನ ಆಗಿದೆ. ಆವಾಗ ಇಟ್ಸ್ ಅ ಟೈಮ್ ಆಫ್ ಅಟೋನ್ಮೆಂಟ್, ಸರ್ವದೋಷ ಪರಿಹಾರಕ ಅಂತ ಹೇಳುತ್ತಲ್ಲ. ಆ ಹಬ್ಬದ ದಿನ ಆ ರಕ್ತ ಕೊಡಬೇಕಾದ್ರೆ ಆ 3 ಗಂಟೆ ಒಳಗೆ ಮೊದಲನೇ ಜಾವದಲ್ಲಿ ಆತ ಹೊಡೆಯಲ್ಪಡ್ತಾನೆ. ದಟ್ ಈಸ್ ಅ ಟೈಮ್ ಹಿ ವಾಸ್ ರೆಸ್ಟ್ಲೆಸ್. ದೌ ಹಿ ವಾಸ್ ಗಾಡ್ ಯೆಟ್ ಹಿ ಬಿಕೇಮ್ ಮ್ಯಾನ್. ಆ ಗೆಸ್ತಮನೆ ತೋಟದಲ್ಲಿ ಬಂದು ಏನು ಮಾಡ್ತಾರೆ? ಅವ್ರು ಮೊಣಕಾಲು ಹಾಕ್ತಾರೆ. ಮೊಣಕಾಲು ಹಾಕಿ ಪ್ರೇ ಮಾಡಬೇಕಾದ್ರೆ ಹೇಳ್ತಾರೆ, ತಂದೆ ಈ ಪಾತ್ರೆ ನನ್ನ ಕೈಲಿ ತಗೊಳಕ್ಕಾಗಲ್ಲಪ್ಪ, ತಗೊಳಕ್ಕಾಗಲ್ಲ. ಪಸ್ಕಾಬ ಮುಗಿಸಿದಾರೆ ಅವ್ರು, ಪಸ್ಕಾಬ ಮುಗಿಸಿದ್ದಾರೆ. ಮುಗಿಸಿ ಅವ್ರು ಬಂದು ಪ್ರೇ ಮಾಡ್ತಾರಲ್ಲಿ. ನಾನು ಹೇಳಿದೆ, ಪಸ್ಕಾಬ ಮುಗಿಬೇಕಾದಲ್ಲ ದೇವದೂತ ರಿಲೀಸ್ ಆಗ್ತಾನೆ. ಅಪ್ಪಸ್ತಲು ಪಸ್ಕಾಬ ಮುಗಿಸಿದ್ದಾರೆ, ಮುಗಿಸಿ ಪ್ರೇ ಮಾಡ್ತಾ ಇದ್ದಾರೆ. ಸೆರೆಮನೆಗೆ ದೇವದೂತ ಬಂದ್ಬಿಟ್ಟ. ಯೋಶುವ ಯುದ್ಧ ಭೂಮಿಯಲ್ಲಿ ಬಂದಿದ್ದಾನೆ, ಎರಿಕೋ ಕೋಟೆ ದಾಟ್ತಾ ಇರ್ಬೇಕಾದ್ರೆ ಪಸ್ಕ ಹಬ್ಬ ಮುಗಿಸ್ತಿದ್ದ ತಕ್ಷಣ ದೇವದೂತ ಬಂದ್ಬಿಟ್ಟ. ನೀ ಯಾರು? ನಮ್ಮ ಪಕ್ಷದವನ ನಿಮ್ಮ ಪಕ್ಷದವನ? ಅವ್ನು ಹೇಳ್ತಾನೆ, ನನ್ನ ಪಕ್ಷದವನು, ನಿಮ್ಗಾಗಿ ಬಂದಿದ್ದೀನಿ. ನನ್ನ ಪ್ರಿಯ ಮಕ್ಕಳು, ಎಲ್ಲೆಲ್ಲ ಇಲ್ಲಿ ಕೂಡ ಗೆಸ್ತೇಮನೆ ತೋಟದಲ್ಲಿ ಪಸ್ಕ ಹಬ್ಬ ಮುಗಿಸಿದ ತಕ್ಷಣ ಆ ಗೆಸ್ತೇಮನೆ ತೋಟದಲ್ಲಿ ಪ್ರೇ ಮಾಡಬೇಕಾದ್ರೆ ಅಲ್ಲಿ ವಾಕ್ಯ ಹೇಳುತ್ತೆ, ಅಪ್ಪಸು ನಿದ್ರೆ ಮಾಡ್ತಾ ಇದ್ರು, ಆದ ದೇವದೂತರು ಬಂದು ಯೇಸುನ ಬಲಪಡಿಸಿದ್ರು ಅಂತ ಹೇಳಿ. ದಟ್ಸ್ ಎಕ್ಸಾಕ್ಟ್. ನಾನು ಹೇಳ್ತೇನೆ, ದೂತ ನಿಮಗಾಗಿ ಬಿಡುಗಡೆ ಆಗ್ತಾನೆ. ಅದಕ್ಕೆ ನನ್ನ ದೂತ ನಿಮಗೆ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೇಳಿ, ನನ್ನ ದೂತನನ್ನ ನಿಮಗಾಗಿ ಬಿಡುಗಡೆ ಮಾಡಿದ್ದೇನೆ. 40 ವರ್ಷಗಳ ಕಾಲ ನೀವು ಕಾನಾನ್ ದೇಶವನ್ನ ಸೇರಿಸುವವರೆಗೂ ಈ ದೇವದೂತ ನಿಮ್ಮನ್ನು ಎಂದಿಗೂ ಬಿಡೋದಿಲ್ಲ. ನಿಮ್ಮನ್ನ ಕರ್ಕೊಂಡೋಗಿ ಸೇರಿಸೋವರೆಗೂ ಈ ದೇವದೂತ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಆಗ 3 ಕಾರ್ಯಗಳು. ಒಂದು, ದಾಸದಿಂದ ಬಿಡುಗಡೆ ಆದ್ವಿ. 2ನೇದು ಪಸ್ಕ ಹಬ್ಬ ಅಂದರೆ ನಾವು ಮರಣದಿಂದ ಬಿಡುಗಡೆ ಆಗಿದ್ವಿ. 2ನೇದು ಪರಿಶುದ್ಧಾತ್ಮನ ಹಬ್ಬ ಅಂದರೆ ನಾವು ಪರಿಶುದ್ಧಾತ್ಮನ ಪ್ರಸನ್ನತೆಯನ್ನು ಹೊಂದ್ಕೊಂಡಿದ್ದೀವಿ. ನಮಗಾಗಿ ಆತ್ಮ ಕಳಿಸ್ಕೊಂಡಿದ್ದಾರೆ. 6ನೇ 7ನೇ ಹಬ್ಬದಲ್ಲಿ ಸುಕ್ಕೋತ್ ಹಬ್ಬ ಅಂದರೆ ನಿತ್ಯವಾಗಿ ದೇವ್ರ ಜೊತೆ ನಾವು ಜೀವಿಸ್ಬೇಕು. ಆ ಹಬ್ಬಕ್ಕಾಗಿ ನಿಮ್ಮನ್ನು ದೇವ್ರು ಕರೆದಿದ್ದಾರೆ. ನೋಡ್ತೀವಿ, ಒಂದಿನ ಬರುತ್ತೆ, ಇದು ಹಿಂಗೆ ಚರ್ಚೆ ಹಂಗೇ ಪರಲೋಕಕ್ಕೆ ಹೋಗುತ್ತೆ ನೋಡಿ. ಹಲ್ಲೆಲೂಯಾ. ಚರ್ಚೆ ಹಂಗೆ ಪರಲೋಕ ಹೋಗುತ್ತೆ. ಅದಕ್ಕೆ ಈ ಸೆಟ್ ಹಂಗೆ ತೊಗೊಂಡೋಗುತ್ತೆ. ನಾ ಎಷ್ಟೊತ್ತು ಸತಿ ನಾನು ಸಿಸ್ಟರ್ ಪ್ರೇ ಮಾಡಬೇಕಾದ್ರೆ ಆ ಹೋಸ್ಟ್ ಹಂಗೆ ದೇವದೂತನ ಹಂಗೆ ಬಿಲ್ಡಿಂಗ್ ಎತ್ಕೊಂಡು ಹೋಗ್ತಾನೆ ನೋಡಿ. ಅಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ಸಭೆಗಳೆಲ್ಲ ಬಂದು ಏರೋಪ್ಲೇನ್ ಲ್ಯಾಂಡ್ ಆದಂಗೆ ಬಂದು ದೇವ್ರ ಸಿಂಹಾಸನ ಮುಂದೆ ಕೂತ್ಕೊಂಡ್ರೆ ರೀ ಹೆಂಗಿರಿ ಇರುತ್ತೆ ಅದು. ಹೆಂಗಿರುತ್ತೆ ಅದು? ಪ್ರಪಂಚದ ಅಮೇರಿಕಾ, ಜರ್ಮನಿ, ಹಾಲೆಂಡ್, ಪೋಲ್ಯಾಂಡ್, ಪಾಕಿಸ್ತಾನ್, ಶ್ರೀಲಂಕಾ, ಆಸ್ಟ್ರೇಲಿಯಾ, ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ಉತ್ತರ ಆಫ್ರಿಕಾ, ಆ ಕಡೆಯಿಂದ ಎಲ್ಲ ಬಂದು ಅಂಟಾರ್ಟಿಕಾ, ಎಲ್ಲ ಕಡೆಯಿಂದ ಸಭೆಗಳ ಆರಾಧನೆ ಮಾಡೋದೆಲ್ಲ ಹಂಗೇ ಟೇಕಪ್ ಆಗಿ ನಾಗರಾಜ್ ಅವರೇ ಹಂಗೇ ಯೇಸಪ್ಪನ ಪಾದ ಬಂದು ಹಲ್ಲೆಲೂಯಾ ಅಂತ ಮಾಡ್ತಾ ಹೆಂಗಿರುತ್ತೆ ಅದು? ಆ ಒಂದು ರಿಲಮ್ಗೆ ನಿಮ್ಮನ್ನ ಕರ್ಕೊಂಡೋಗಿ ಇಷ್ಟಪಡ್ತಾರೆ. ಆದರೆ ಆ ರಿಲಮ್ಗೆ ಹೋಗ್ಬೇಕಂದ್ರೆ ಅಪ್ಪ ಹೇಳ್ತಾರೆ, ನೀನು ದೇವರಿಗಾಗಿ ಪರಿಶುದ್ಧಳಾಗಿ ಜೀವಿಸಬೇಕು, ಪರಿಶುದ್ಧನಾಗಿ ದೇವ್ರ ರಾಜ್ಯಕ್ಕಾಗಿ ನಿಲ್ಲಬೇಕು, ಪರಿಶುದ್ಧಳಾಗಿ ಜೀವಿಸಬೇಕು, ಅವರೊಂದಿಗೆ ನಾವು ನಡೀಬೇಕು. ದೇವ್ರ ಹಾಕಿ ಸ್ತೋತ್ರವಾಗಲಿ. ಗಲಾಟೆ ಆಗಿದ ತಕ್ಷಣ ಪೇತ್ರ ಕತ್ತಿ ಎತ್ಕೊಂಡ್ಬಿಟ್ಟ ನೋಡಿ. ಆ ಬುದ್ಧಿ ಇತ್ತು ಅವನಿಗೆ, ಆದಿ ಬುದ್ಧಿ ಪೋರಲ್ಲ, ಜಾತಿ ಬುದ್ಧಿ. ಕತ್ತಿ ಎತ್ಬಿಟ್ಟ ಅವನು. ಅಪ್ಪ ಹೇಳ್ತೆ, ಯಾಕೆ ಕತ್ತಿ ಎತ್ಕೊಂಡೆ? ಇಲ್ಲ, ಒತ್ಬಿಡೋಣಪ್ಪ ಅವ್ರಿಗೆ, ಮುಚ್ಕೊಂಡು ಒಳಗಾಕು. ಕತ್ತಿ ಎತ್ತವನು ಕತ್ತಿಲಿ ಸಾಯ್ತಾನೆ, ವಾಕ್ಯ ಎತ್ತವನು ವಾಕ್ಯಲ್ಲಿ ಸಾಯ್ತಾನೆ, ನೀನು ಎತ್ತಬೇಡ ಬಿಡು. ಅವನು ಎತ್ತಬಿಟ್ಟ. ಅವನು
ಎತ್ತೇ ಬಿಟ್ಟ, ಜಾನ್ ಥರ ಎತ್ಬಿಟ್ಟು ಕಿವಿ ಕತ್ತರಿಸ್ಬಿಟ್ಟ. ಯಾರ್ದು ಹಿಡಿಯಕ್ಕೆ ಬಂದಂದು ಕಿವಿನ ಕತ್ತರಿಸ್ಬಿಟ್ಟು ಕಿವಿ ಅಲ್ಲಿ ಹೋಗಿ ಬಿದ್ದುಬಿಡ್ತು. ಕರೆಕ್ಟಾಗಿ ಕಿವಿ ಕಟ್ ಮಾಡೋನು ನೋಡಿ ಅವನು. ಎಷ್ಟು ಶಾರ್ಪ್ ಇದ್ದಿರ್ಬೇಕು ಜಾನ್ ಅವನು. ಹಾಂ, ಇವ್ರು ಮತ್ತೆ ಕಿವಿನ ಎತ್ಕೊಂಡ್ಬಿಟ್ಟು, ಯಾಕೋ ಪೀಟ್ರ್ ಹಿಂಗೆಲ್ಲ ಮಾಡ್ತೀಯ ನೀನು, ಹಾಗೆಲ್ಲ ಮಾಡಬಾರ್ದು ಮಗ, ಎಲ್ಲ ಅದೆಲ್ಲ ತಪ್ಪಪ್ಪ, ಹಂಗೆಲ್ಲ ಮಾಡಬಾರ್ದಪ್ಪ, ಕಿವಿ ಹಾಕ್ಬಿಡಪ್ಪ ಅಲ್ಲಿ. ಅದ್ರಿ ದೇವ್ರ ಪವರು. ಕತ್ತಿಂದ ಕಿವಿ ಕಡಿಯೋದು ಮುಖ್ಯ ಅಲ್ಲ, ಕಿವಿನ ಫಿಕ್ಸ್ ಮಾಡೋದು ಮುಖ್ಯ ಆದದ. Hallelujah. 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 ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಪಾಪ ಶಾಪವನ್ನು ಹೊತ್ತುಕೊಂಡ, ಪಾಪ ಶಾಪವನ್ನು ಹೊತ್ತುಕೊಂಡ. ಜೀವ ಬಲಿಯಾಗಿ ನನಗೆ ಬಂದ, ಜೀವ ಬಲಿಯಾಗಿ ನನಗೆ ಬಂದ. ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಪಾಪ ಶಾಪವನ್ನು ಹೊತ್ತುಕೊಂಡ, ಪಾಪ ಶಾಪವನ್ನು ಹೊತ್ತುಕೊಂಡ. ಜೀವ ಬಲಿಯಾಗಿ ನನಗೆ ಬಂದ, ಜೀವ ಬಲಿಯಾಗಿ ನನಗೆ ಬಂದ. ಜೀವದಿಂದ ಎದ್ದವಾರೆ ನಿಮಗೆ ಆರಾಧನೆ. ಮರಣವನ್ನು ಗೆದ್ದವಾರೆ ನಿಮಗೆ ಆರಾಧನೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದು ಹಾಕಿದೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದು ಹಾಕಿದೆ. ಆಗ ವಿಲ್ಡರ್ನೆಸ್ ಅಂದ್ರೆ ಏನು? ವಿಲ್ಡರ್ನೆಸ್ ಈಸ್ ಎ ಈವೆಂಟ್ ಆಫ್ ಸಪರೇಷನ್ ಆ್ಯಂಡ್ ಪ್ರಿಪರೇಷನ್. ನಿಮ್ಮನ್ನು ಸಪ್ರೇಟ್ ಮಾಡ್ತಾರೆ, ನಿಮ್ಮನ್ನು ಪ್ರಿಪೇರ್ ಮಾಡ್ತಾರೆ. ಇವಾಗ ನೋಡಿ, ನೀವೆಲ್ಲ ಜಯಣ್ಣವರೆಲ್ಲ ನಿಮ್ಮ ಮನೆಯಿಂದ ನಿಮ್ಗೆ ಸಪ್ರೇಟ್ ಮಾಡಿಬಿಟ್ರು, ಸುಮನ್ ಸಪ್ರೇಟ್ ಮಾಡಿಬಿಟ್ರು, ಹರೀಶ್ನ ಸಪ್ರೇಟ್ ಮಾಡಿಬಿಟ್ರು, ಸಿಸ್ಟರ್ ಅನ್ನವ್ರನ್ನ ಸಪ್ರೇಟ್ ಮಾಡಿಬಿಟ್ರು, ನೇತ್ರನ ಸಪ್ರೇಟ್ ಮಾಡಿಬಿಟ್ರು. ಈಗ ಅವ್ರ ಅಕ್ಕ ತಂಗಿ ಒಟ್ಟಿಗಿದ್ರು ಕೂಡ ಹೇಗಿದ್ದೀರಾ ಅಷ್ಟೇ ಸಂಬಂಧ ಬರ್ತೀನಿ ಕೊಡೋಕ್ಕಾಗಲ್ಲ. ಮೊದಲು ತಪ್ಕೊಳ್ಳೋರು. ಡ್ಯಾನಿನ ಸಪ್ರೇಟ್ ಮಾಡಿಬಿಟ್ರು. ಹತ್ರ ಹಲಲು ಆಯ್ತಪ್ಪ ಹೋಗಪ್ಪ, ಸಪ್ರೇಟ್ ಆಗ್ಬಿಟ್ರಿ. ಈಗ ನಿಮ್ಮನ್ನ ಪ್ರಿಪೇರ್ ಮಾಡ್ತಾರಪ್ಪ. ಆಗ ಪ್ರಿಪೇರ್ ಅಂದ್ರೆ ಏನು? ಮಂಜುಳವರೇ, ಅವರಿಗೆ ಇಷ್ಟವಾದ ಪಾತ್ರೆ ರೆಡಿ ಮಾಡ್ತಾರಪ್ಪ. ಅವ್ರಿಗೆ ಇಷ್ಟವಾದ ಪಾತ್ರೆನ ರೆಡಿ ಮಾಡಿ ತೋಡಿ, ಎಷ್ಟು ದೊಡ್ಡ ಪಾತ್ರೆ ರೆಡಿ ಮಾಡಿ ತಂದು ಇಲ್ಲಿ ಮುಂದೆ ನಿಲ್ಸೋರೆ. ಕಲ್ಲು ಮುಳ್ಳು ಎಲ್ಲ ಇತ್ತು, ಎಲ್ಲ ತೆಗೆದುಬಿಟ್ಟು ಅಂದವಾದ ಪಾತ್ರೆಯಾಗಿ, ಅಪ್ಪ ನಾನೇ ಕುಂಬಾರ, ನೀವೇ ಜೇಡಿ ಮಣ್ಣು ಅಂತ ಹೇಳ್ತಾರೆ. ನಮ್ಮನ್ನ ವಿಲ್ಡರ್ನೆಸ್ ಅಂದ್ರೆ ಅರಣ್ಯ ಅಂದ್ರೆ ದೇವ್ ನಮ್ಮನ್ನ ಪ್ರತ್ಯೇಕಿಸ್ತಾರೆ, ನೆಕ್ಸ್ಟ್ ನಮ್ಮನ್ನ ಆಯ್ತಪಡಿಸ್ತಾರೆ. ಸೊ ಸಪರೇಷನ್ ಅಂಡ್ ಪ್ರಿಪರೇಷನ್. ಆಲ್ವೇಸ್ ಹೇಳ್ಬೇಕು, ದೇವರೇ ನಾನು ಸಪ್ರೇಟ್ ಮಾಡಿದ್ಯಾ, ನಾನು ಪ್ರಿಪೇರ್ ಮಾಡಪ್ಪ. ಸಪ್ರೇಟ್ ಮಾಡಿದ್ಯಾ, ಪ್ರಿಪೇರ್ ಮಾಡಪ್ಪ. ನಾನು ಸಪ್ರೇಟ್ ಆಗ್ಬಿಟ್ಟೆ ಬದಾರೆ. ಏನು ಮಾಡ್ತಿದ್ದೀರಾ? ದಾಡಿ ಹಂಗೇ ಬಿಟ್ಟಿದ್ದೀನಿ ಬದಾರೆ. ದಾಡಿ ಕೆಲವು ಬಿಡ್ತಾ ಹಿಂಗೆ ಸಪ್ರೇಟ್ ಆಗಿದ್ದಾರೆ ಅಷ್ಟೇ. ಕತ್ತರು ತೋತ್ರ ಅವಳ ತೋತ್ರದ್ದ ಬೇರೆ ಬೇರೆ ಒಳ್ಳೆ ಬೇರೆ ಒಣ್ಣು ಬರೋದಂಗೆ ತೋತ್ರ ಬಿಟ್ಟು ಏನೂ ಬರೋದಿಲ್ಲ.
ಕದ್ರ ಸ್ತೋತ್ರ ದೇವ್ರ ಸ್ತೋತ್ರ ಅಂತಿರ್ತಾರೆ. ಆದರೆ ದೇವ್ರ ವಿಷಯದಲ್ಲಿ ಜ್ಞಾನ ಅನ್ನೋದವ್ರಿಗೆ ಇರೋದಿಲ್ಲ. ನಾನು ದೇವ್ರ ಆಚಕ್ಕಾಗಿ ನಿಂತಿದ್ದೀನಿ. ಈಗ ಹಣಕ್ಕಾಗಿ ಪ್ರೇ ಮಾಡ್ತಾ ಇದ್ದೀನಿ, ಹಣ ಬರ್ತಾ ಇದೆ. ಅದಕ್ಕೆ ನಿಮ್ಮ ಲೈಫಲ್ಲೆಲ್ಲ ಹಣ ಬರಬೇಕು ಅಂದರೆ ನಾನು ಹೇಳ್ತೇನೆ, ಆ ಸಪ್ರೇಷನ್ ಬಂದಾಗ ನಿಮ್ಮನ್ನು ದೇವ್ರು ಪ್ರಿಪೇರ್ ಮಾಡ್ತಾರೆ. 430 ವರ್ಷ ಇವ್ರನ್ನ ದೇವರು ಅಲ್ಲಿದ್ದ ಮಕ್ಕಳು ಆರಾಧನೆ ಮಾಡಲಿಲ್ಲ, ಬೈಬಲ್ ಓದಲಿಲ್ಲ, ಸ್ತೋತ್ರ ಬಲಿ ಹೇಳಲಿಲ್ಲ, ಸಾಕ್ಷಿ ಕೊಡಲಿಲ್ಲ, ರೂಪ ಅವರೇ ಕಾಣಿಕೆ ಕೊಡಲಿಲ್ಲ, ಈ ಥರ ಕೂತ್ಕೊಂಡು ವಾಕ್ಯ ಕೇಳಲಿಲ್ಲ. ಇವಾಗ ಅವ್ರನ್ನ ಸಪ್ರೇಟಾಗಿ ಕರೀತಾರೆ. ಅದಕ್ಕೆ ನಿಮ್ಮನ್ನೆಲ್ಲ ಅರಣ್ಯದಿಂದ ಕರ್ಕೊಂಬಂದವ್ರು ನಿಮ್ಮನ್ನು. ಎಲ್ಲ ಜಂಗ್ರಿಗಳಾಗಿದ್ದೀರಿ ನೀವೆಲ್ಲ, ಒಂದೊಂದು ಎಲ್ಲ ಕಾಟು ಮರಗಳ ಥರ ಇದ್ರಿ ಇವೆಲ್ಲ. ಹೀಗೆಲ್ಲ ಇದ್ದವ್ರಿಗೆ ದೇವ್ರು ಏನು ಮಾಡೋರೆ, ಒಲಿವ ಎಣ್ಣೆ ಹಾಕಿ ಒಲಿವ ಮರ ಥರ ಮಾಡೋದು ನಿಮ್ಮನ್ನ. ಈಗ ಏನಕ್ಕೆ ಕುಡಿಸಿದ್ದಾರೆ ವಿಜಯಣ್ಣ ಅವರೇ? ಇಷ್ಟು ವರ್ಷ ನೀವು ಮಾಡ್ದಾರ ಎಲ್ಲ ಕೆಲಸ ಈಗ ದೇವರಲ್ಲಿ ಮಾಡು. ನೀನು ಇಷ್ಟು ವರ್ಷ ಆಗ್ದಾರ ಕೆಲಸ ನಿನ್ನ ಮೂಲಕ ಮಾಡ್ತೀನಿ ಅಂತಾರಪ್ಪ. ದೇವರ ರಾಜ್ಯಕ್ಕಾಗಿ, ದೇವರ ಚಿತ್ತಕ್ಕಾಗಿ, ದೇವರ ರಾಜ್ಯಕ್ಕಾಗಿ ಯಾವಾಗ ನೀನು ಇಲ್ಲಕ್ಕೆ ಆರಂಭ ಮಾಡ್ತೀರಾ, ದೇವರು ನಿಮ್ಮ ಕೈ ಕೆಲಸಗಳನ್ನ ಆಶೀರ್ವಾದ ಮಾಡ್ತಾರೆ. ಆಗ 35ನೇ ವರ್ಷದಲ್ಲಿ ಗ್ರೇಸ್ ಮಿನಿಸ್ಟ್ರಿಗೆ ಬಂದಿದ್ದೀರಾ ಅಂದರೆ 35 ವರ್ಷ ಜಯಣ್ಣ ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ಅರ್ಥ. ಈಗ 36ನೇ ವರ್ಷದಿಂದ ನೋಡಿ ಕೆಲಸ ಶುರು ಮಾಡ್ಕೊಂಡವ್ರೆ. ದೇವ್ರಿಗೆ ಸ್ತೋತ್ರ ಅಲ್ವಾ? 36ನೇ ವರ್ಷ ಕೆಲಸ ಶುರು ಆಯ್ತು ಅವ್ರದ್ದು, ನಾಗರಾಜ್ ಅವ್ರದ್ದು, ನಾಗೇಶ್ ಅವ್ರದ್ದು. ಕೆಲವರೆಲ್ಲ ಹೇಳ್ತಾರೆ, ನಾನು ಚರ್ಚಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಬೇರೆ, ದೇವ್ರಿಗೆ ಸ್ತೋತ್ರ, ತುಂಬ ಭಕ್ತಿಯಾಗಿ ನಡೀತಾ ಇದ್ದೀನಿ ಬೇರೆ. ಭಕ್ತಿಯಾಗಿ ನೀನು ನಡೀತೀಯ ಅಂದರೆ ಅದು ನಿನ್ನ ಭಕ್ತಿ ಅಲ್ಲ, ಅದು ಉಲ್ಟಾ ಭಕ್ತಿ. ಅದು ಹೆಂಗಂದ್ರೆ, ಈ ನೋಟಲ್ಲಿ ಯಾರ ತಲೆ ಇದೆ? ನೀನು ತುಂಬ ಭಕ್ತನಾಗಿ ನಡ್ಕೊಂಡಿದ್ದೀನಿ ಅಂದರೆ ಈ ನೋಟಲ್ಲಿ ನೀನು ಪವಿತ್ರದ ತಲೆ ಹಾಕೊಂಡಂಗೆ, ರಾಘು ಅವ್ರ ತಲೆ ಹಾಕೊಂಡಂಗೆ. ಈ ತಲೆ ಹಾಕ್ಬಿಟ್ಟು ಹರೀಶ್ದು ಫೋಟೋ ಹಾಕೊಂಡ್ಬಿಟ್ಟು ನೀನು ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ಗೋ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತೊಗೊಳ್ಳಿ ಸರ್, ಫೈನ್ ತೊಗೊಂಬಿಡಿ ಸರ್. ಏನು ಯಾರ ತಲೆ ಹಾಕಿದ್ದೀಯ ನೀನು? ಪೊಲೀಸ್ ಫೋನ್ ಮಾಡಿ ಫಸ್ಟ್ ಇವ್ನು ನಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇದು ನಿನ್ನ ನೀತಿ. ಇದು ನಿನ್ನ ಫೋಟೋ ಹಾಕೊಂಡ್ರೆ ನೀನು ಭಿಕ್ಷುತನಾಗಿದ್ರು ಕೂಡ, ಈ 500 ರೂಪಾಯಿ ನೋಟ್ ಹಾಕೊಂಡು ಹೋಗಿದ್ರು ಕೂಡ, ಈ 500 ರೂಪಾಯಿ ನೋಟಲ್ಲಿ ಗಾಂಧೀಜಿ ತಲೆ ಇದ್ದು ನೀನು ಭಿಕ್ಷುತನಾಗಿದ್ರು ಕೂಡ, ಆ ಶಾಪ್ ಕೀಪರ್ ಹೇಳ್ತಾನೆ, ನಿನ್ನ ನೋಡಿ ಅವ್ನು ಮರ್ಯಾದೆ ಕೊಡಲ್ಲ, ನಿನ್ನ ಕೈಲಿರೋ ನೋಟ್ನ ನೋಡಿ ಮರ್ಯಾದೆ ಕೊಡ್ತಾನೆ. ಇದೀರಾ? ಅರ್ಥ ಆಯ್ತಾ? ನಿನ್ನ ಕೈಲಿರೋ ನೋಟ್ನ ನೋಡಿ ಅವ್ರು ಮರ್ಯಾದೆ ಕೊಡ್ತಾರೆ. ಆಗ ನಿನ್ನ ತಲೆ ಹಾಕೊಂಡ್ರೆ ನಿನ್ನ ನೀತಿ ಅದು. ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿ ಪ್ರೇಮ್ ಮಾಡ್ತಾ ಇದ್ದೀನಿ, ಹಂಗಿದ್ದೀನಿ. ದಟ್ ಈಸ್ ದ ಸೆಲ್ಫ್ ರೈಚಿಯಸ್ನೆಸ್. ಗಾಡ್ ವಾಂಟ್ಸ್ ಗಾಡ್ಸ್ ರೈಚಿಯಸ್ನೆಸ್. ಅವ್ರ ನೀತಿ ಬರಬೇಕಲ್ಲಿ. ಅವ್ರ ನೀತಿ ಬರಬೇಕಂದ್ರೆ ಅವ್ರದ್ದು ಏಸು ತಲೆ ಬರಬೇಕಿಲ್ಲಿ. ಏಸಪ್ಪನ ತಲೆ ಯಾವಾಗ ಬರುತ್ತಲ್ಲಿ, ಅಲ್ಲಿ ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಆರಂಭ ಆಗತ್ತೆ ಅಲ್ವಾ? ನಿಮಗೊಂದು ನಂದು ಫೋಟೋ ಹಾಕ್ಬಿಟ್ಟು ಅಶೋಕ್ ಅವ್ರಿಗೆ, ಹೋಗಪ್ಪ ಒಳ್ಳೆ ರೀತಿಯಲ್ಲಿ ಹೋಗಪ್ಪ, ಟ್ರೈನ್ ಚಾರ್ಜ್ ಕೊಟ್ಟಿದ್ದೀನಿ ಅಂತ ಕೊಟ್ಟರೆ, ಅವ್ನು ಹೋಗ್ಬಿಟ್ಟು ಟಿಕೆಟ್ ಕೌಂಟ್ರಲ್ಲಿ ಹೋಗ್ಬಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬಿಟ್ಟು, ಸರ್ 2 ಟಿಕೆಟ್ ಕೊಡಿ ಸರ್ ನನಗೂ ಸಂಕ್ರಮ ಅವ್ರಿಗೆ, ಎಷ್ಟು ನೋಟಪ್ಪ 500 ರೂಪಾಯಿ ತೊಗೊಳ್ಳಿ ಸರ್. ಬಟ್ಟಿ ಮಗನ ಏನು ನಿಂದು ತಲೆ ಐತಲ್ಲ ಇದಲ್ಲಿ. ತಕ್ಷಣ ಫೋನ್ ಮಾಡ್ಬಿಡ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಪೊಲೀಸ್ನವ್ರಿಗೆ, ಸರ್ ನೋಡಿ ಸರ್ ಇವರು ಗಾಂಧೀಜಿ ತಲೆ ತೆಗೆದ್ಬಿಟ್ಟು ಇವ್ರ ತಲೆ, ಹೌದು ತಲೆ ಕೂದಲಿಲ್ಲ, ಹೌದು ಇದೇ ಥರ ತಲೆ ಹಾಕೊಂಡ್ಬಿಟ್ಟಾರೆ ಸರ್, ಹಿಡ್ಕೊಂಬಿಡಿ ಸರ್ ಇವ್ರನ್ನ. ಎಷ್ಟು ಪ್ರಿಂಟ್ ಮಾಡಿದ್ಯಾ ನೋಟ್ ನೀನು, ಬಾ ಹೇಳ್ಕೊಂಡೋಗು. ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟು, ಈ CBI ಎಲ್ಲ ಬಂದ್ಬಿಡ್ತದೆ ನೋಡಿ, ಎಷ್ಟು ನೋಟ್ ಪ್ರಿಂಟ್ ಮಾಡಿದ್ಯಾ ಸರ್? ಏನಿಲ್ಲ ಸರ್, ನಾನು ಒಂದೇ ಒಂದು ಹಾಕೊಂಡೆ ಸರ್. ರಾಜನೀತಿ, ಉನ್ನೀತಿ. There is 2 righteousness. One is God's righteousness, another is man's righteousness. ನಿನ್ನ ನೀತಿ ನಿನ್ನ ರಕ್ಷಣೆ ಹೊಂದ್ಕೊಳ್ಳೋಕ್ಕಾಗಲ್ಲ ಡ್ಯಾನಿ ಅವರೇ. ಯು ಕೆನಾಟ್ ಸೇವ್ ಬೈ ಯೋರ್ ರೈಚಿಯಸ್ನೆಸ್. ಅದಕ್ಕೆ ಪೌಲ್ ಹೇಳ್ತಾರೆ, ನಿಮ್ಮ ದಾನ ಧರ್ಮಗಳಿಂದ, ನಿಮ್ಮ ಒಳ್ಳೆ ಕೃತ್ಯಗಳಿಂದ ನಿಮಗೆ ರಕ್ಷಣೆ ಸಿಕ್ಕಲಿಲ್ಲ, ಕಲ್ವಾರಿಯ ರಕ್ತದಿಂದ ನಿಮಗೆ ಸಿಕ್ಕಿ. ಯಾಕಂದ್ರೆ ಅದಕ್ಕೆ ಪೆನಾಲ್ಟಿ ಕಟ್ಟಿದ್ದಾರೆ. ಇವಾಗ ಗಾಂಧೀಜಿ ತಲೆ ಹಾಕಿದ್ದಾರೆ ಅಂದ್ರೆ ಯಾಕೆ? ದೇಶಕ್ಕಾಗಿ ಕಷ್ಟಪಟ್ಟಿದ್ದಾರೆ, ದೇಶಕ್ಕಾಗಿ ಸ್ವಾತಂತ್ರ್ಯ ತಂದಿದ್ದಾರೆ, ದೇಶಕ್ಕಾಗಿ ಹೋರಾಡಿದ್ದಾರೆ, ಬ್ರಿಟಿಷರ ದಬ್ಬಾಳಿಕೆಗೋಸ್ಕರ ಅಹಿಂಸಾವಾದಿಯಾಗಿ ಸತ್ಯಾಗ್ರಹಗಳನ್ನ ಮಾಡಿದ್ದಾರೆ. ಅವರು ಮಾಡಿದ ತ್ಯಾಗಕ್ಕೆ ಈ ನೋಟಿಗೆ ಒಂದು ಬೆಲೆ ಹಾಕಿದಾಯ್ತು. ಅದೇ ರೀತಿ ಕಲ್ವಾರಿ ಶಿಲುಬೆಯಲ್ಲಿ ದೇವರು ಮಾಡಿದ ತ್ಯಾಗಕ್ಕೆ ನಿನ್ನ ಮೇಲೆ ನಾಮ ಅನ್ನುವಂತ ಯೇಸು ನಾಮ ಕೊಟ್ಟಿರೋದ್ರಿಂದ ನೀನು ಹೋಗೋ ಎಲ್ಲಾ ಕಡೆಗಳಲ್ಲಿ ದೇವರ ಆಶೀರ್ವಾದ. ದೊಡ್ಡ ಸೂಪರ್ ಮಾರ್ಕೆಟ್ಗೆ ಎಷ್ಟೇ ದೊಡ್ಡ ಕಾರಲ್ಲಿ ಹೋದ್ರು ಕೂಡ ರಘುವರೇ, ಕೈಯಲ್ಲಿ ಬ್ಯಾಗ್ ಇರ್ಬೋದು, ಪಕ್ಕದಲ್ಲಿ ಹೆಂಡತಿ ಇರ್ಬೋದು, ಮುಂದ್ಗಡೆ ಮಕ್ಕಳಿರ್ಬೋದು, ಎಲ್ಲ ಇರ್ಬೋದು, ಆದರೆ ಲಾಸ್ಟ್ಗೆ ಏನಿರಬೇಕು?
ನೀ ಎಲ್ಲ ಪ್ರಿಪೇರ್ ಆಗ್ಬಿಟ್ಟು ಒಳಗೋಗ್ಬಿಟ್ಟು ಕಾಸಿದ್ಯೇನೆ? ಅಲ್ಲ, ನಾನು ನಿಮ್ಮ ಹತ್ರ ಇದೆ ಅಂತ ನೆನ್ಸ್ಕೊಂಡೆ, ನಿಮ್ಮ ಹತ್ರ ಇಲ್ವಾ? ಅಲ್ಲ, ನಾನು ನೆನ್ಸ್ಕೊಂಡೆ ನಿನ್ನ ಹತ್ರ ಐತೆ. ಆಯ್ತು, ಇಬ್ಬರದಿಲ್ಲ, ರೆಡಿ, ವಾಪಸ್ ಹೋಗೋಣ. ಕಾಸಿದ್ರೆ ಅಲ್ಲಿ ಬೆಲೆ. ಆಗ ನೋಟಲ್ಲಿ ಯಾರ ತಲೆ ಐತೆ? ಅದಕ್ಕೆ ಸರ್ಕಾರ ನೇಮಕ ಮಾಡ್ಬಿಟ್ಟಿದೆ, ಒಂದು ಪ್ರಿಂಟ್ ಮಾಡಿಬಿಟ್ಟು ಎಲ್ಲ ಪ್ರಜೆಗಳಿಗೆ ಗವರ್ನರ್ ಸಿಗ್ನೇಚರ್ ಹಾಕಿ ಇದಕ್ಕೊಂದು ವ್ಯಾಲ್ಯೂ ಕಟ್ಟಿದ್ದಾರೆ. ಇದು ಅರ್ಧ ಪೇಪರ್ ರೀ. ಹಿಂಗೆಲ್ಲ ಮಾಡ್ಬಿಟ್ಟು ಹಂಗೆಲ್ಲ ಮಾಡ್ಬಿಟ್ಟು ಹಂಗೆ ಬಿಸಾಕ್ಬಿಟ್ರು ಕೂಡ ಹಂಗೆ ನೋಡ್ತಾರೆ, ಆ ಕಡೆ ಈ ಕಡೆ ನೋಡ್ಬಿಟ್ಟು ಇಲ್ಲ 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 ರೀ, ಅದು ಅರ್ಥ ಹೋಗಿರೋ ಪೇಪರ್ ರೀ, ಅದು ಯಾಕ್ರಿ ಬೇಕು ಅವ್ರಿಗೆ? ಇವಾಗ ಇದಕ್ಕೆ ನೋಟಿಗೆ ಹಿಂದ್ಗಡೆ ಎಲ್ಲ ಗಾಂಧಿ ಫೋಟೋ ಎಲ್ಲ ಹಾಕ್ಬಿಟ್ಟು ಹಿಂದ್ಗಡೆ ರಾಜ್ಭವನ್ ಇಲ್ಲ ಅಂದರೆ ಹಿಂದ್ಗಡೆ ಖಾಲಿ ಪ್ಲೈನ್ ಪೇಪರ್ ಹಾಕ್ಬಿಟ್ಟು ಜಯಣ್ಣದ ಸಾಕ್ಷಿ ಬರೆದ್ಬಿಟ್ಟು ಇಲ್ಲ ಮಂಜುದ ಸಾಕ್ಷಿ ಬರೆದ್ಬಿಟ್ಟು ಇಲ್ಲ ಗಿರೀಶ್ ಮತ್ತೆ ದೇವಕ್ಕಿ ಅವ್ರದ್ದು ಮದುವೆ ಫೋಟೋ ಹಾಕ್ಬಿಟ್ಟು, ಸರ್ 2 ಲೀಟ್ರ್ ಹಾಲು ಕೊಡಿ ಸರ್ ಅಂದರೆ ನೀವಿಬ್ಬರೇ ಹಾಲು ಕುಡ್ಕೋಬೇಕಷ್ಟೇ, ಮುಚ್ಕೊಂಡು ಹೋಗಿರೋ ಅಂತ ಹೇಳ್ತಾರೆ. ಹಿಂದೇನು ಇರಬೇಕು, ಮುಂದೇನೂ ಇರಬೇಕು. ಇದು ಸರ್ಕಾರ ಹಾಕಿರುವಂಥ ನೋಟ್. ಇದು ಮಕ್ಕಳೇ, ಇದು ಸರ್ಕಾರ ಹಾಕಿರೋ ನೋಟು. ಇದಕ್ಕೆ 500 ರೂಪಾಯಿ ಮಾತ್ರ ಬೆಲೆ. 500 ರೂಪಾಯಿ, 550 ರೂಪಾಯಿ ಸೈಕಲ್ ಇದ್ರೆ ಇದು ಈ ಒಂದು ನೋಟ್ ಕೊಟ್ಟರೆ ಅವನು ಹೇಳ್ತಾನೆ, ಇಂಕ ಡಬ್ಬು ಕಾವಲ್ಲ, ಇನ್ನೂ 50 ರೂಪಾಯಿ ಬೇಕು ಅಂತ ಹೇಳ್ತೀವಿ. ಇದರಲ್ಲಿ ಸಿಗೋದಿಲ್ಲ. ಆದರೆ ಅಪ್ಪ ಕೊಡೋ ನೋಟು, ಸರ್ಕಾರದ ನೋಟ್ ಇದೆಯಲ್ಲ, ಭೂಮಿ ಮೇಲೆ ಏನಾರ ಕಟ್ತೀರಾ ಪರಲೋಕದಲ್ಲಿ ಕಟ್ಟಲ್ಪಡತ್ತೆ. ಚಪ್ಪಾಳೆ ರೀ ದೇವರಿಗೆ. ಆಗ ನೋಟು ತುಂಬಾ ಮುಖ್ಯ. ಪಾಸ್ಪೋರ್ಟ್ ಇರ್ಬೋದು, ಟಿಕೆಟ್ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಜೋಬಲ್ಲಿ ದುಡ್ಡಿಲ್ಲ ಅಂದರೆ ನೀವು ವಾಪಸ್ ಬರಬೇಕಾಗತ್ತೆ. ಹಾಗೆ ಲೈಫಲ್ಲಿ ನಿಮ್ಮ ನೀತಿ ಇರ್ಬೋದು, ಆರೋಗ್ಯ ಇರ್ಬೋದು, ಸಮಾಧಾನ ಇರ್ಬೋದು, ಎಲ್ಲ ಇರ್ಬೋದು. ಅದು ಯೇಸು ಅನ್ನೋರು ಇಲ್ಲ ಅಂದರೆ ಯು ಕೆನಾಟ್ ಎಂಟರ್ ದ ಗಾಡ್ಸ್ ಕಿಂಗ್ಡಮ್. ಆ ವಿಲ್ಡರ್ನೆಸ್ ಅಂದ್ರೇನು? ಸಪ್ರೇಷನ್ ಆ್ಯಂಡ್ ಪ್ರಿಪ್ರೇಷನ್. ನಿಮ್ಮನ್ನು ಸಪ್ರೇಟ್ ಮಾಡಾಯಿತು ರಘುವರೇ. ಇಲ್ಲಿ ಕೂತ್ಕೊಂಡು ರಾಗಿ ಮುದ್ದೆ ತಿನ್ನೋದಲ್ಲ. ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕು? ನಾನು ಯಾರು, ನನ್ನ ಬೆಲೆ ಏನು, ನಾನು ಯಾವುದಕ್ಕೆ ಕರೆಯಲ್ಪಟ್ಟಿದ್ದೀನಿ, ನಾನು ನನ್ನಿಂದ ದೇವ್ರು ಏನಾದರೂ ನೋಡ್ತಾ ಇದ್ದಾರೆ, ಏನು ಕೆಲಸ ಮಾಡಬೇಕು ನಾನು. ಶಿಸ್ತಿನ ಟೈಮ್ ವೇಸ್ಟ್ ಮಾಡಿಬಿಟ್ಟೆ, 30 ವರ್ಷ ಟೈಮ್ ವೇಸ್ಟ್ ಮಾಡಿಬಿಟ್ಟೆ, 35 ವರ್ಷ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ನಾನು. ಈಗ 36ನೇ ವರ್ಷದಲ್ಲಿ ಗ್ರೇಸ್ ಮಿನಿಸ್ಟ್ರಿ ಒಳಗೆ ನಾನು ಬಂದಿದ್ದೀನಿ. ಈ ಗ್ರೇಸ್ ಮಿನಿಸ್ಟ್ರಿ ಒಳಗೆ ಬಂದ ಮೇಲೆ ಒಂದೊಂದು ದಿನ ನಿಂದು ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ರವಿ ಅವರೇ, ಒಂದೊಂದು ದಿನ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ರಾಜು ಅವರೇ, ಒಂದೊಂದು ದಿನ ಕೌಂಟ್ ಸ್ಟಾರ್ಟ್ ಆಗುತ್ತೆ ಕುಸುಮ ಅವರೇ, ಒಂದೊಂದು ದಿನ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಸೋಫಿ ಅವರೇ, ಒಂದೊಂದು ದಿನ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಡೇವಿಡ್ ಅವರೇ, ಒಂದೊಂದು ದಿನ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಒಂದು ದಿನಕ್ಕೆ ಗಿಡಕ್ಕೆ ನೀವು ನೀರು ಹಾಕಿಲ್ಲ ಅಂದ್ರೆ ಗಿಡ ಒಣಗ್ಬಿಡತ್ತೆ. ನೀವು ದೇವರ ಆಲಯದಲ್ಲಿ ಅಂದವಾಗಿ ಬೆಳೆಯಲ್ಪಟ್ಟ ಒಲಿವ ಮರ. 35 ಎಷ್ಟು ಜಯಣ್ಣ ನೀವು ರಕ್ಷಣೆ ಅನ್ಬೇಕು? ಎಷ್ಟು ವರ್ಷ? 29 ವರ್ಷ ಈ ಮನುಷ್ಯ ಏನು ದೇವ್ರಿಗಾಗಿ ಮಾಡಲಿಲ್ಲ. ಇವಾಗ 30ನೇ ವರ್ಷದಲ್ಲಿ ದೇವರನ್ನ ಒಳಗೆ ಕರ್ಕೊಂಬಂದ್ಬಿಟ್ರು. ಇಷ್ಟು ದಿನ ದಾಸತ್ವದಲ್ಲಿದ್ದ. ಈಗ ಸಪ್ರೇಷನ್ ಆಯಿತು. ಅವನ್ನೇ ಅವ್ರ ಅಣ್ಣ ಅತ್ತಿಗೆಯಿಂದ ಸಪ್ರೇಟ್ ಮಾಡಿದ್ದಾರೆ ದಿವ್ಯ ಅವ್ರನ್ನ, ಇವ್ರನ್ನ. ಈಗ 30ನೇ ವರ್ಷದಿಂದ ಕೆಲಸ ಕಾಮ ಜಾರಿಯಲ್ಲಿದೆ. ಇದು ಕೆಲಸ ಸ್ಟಾರ್ಟ್ ಆಗುತ್ತೆ, ದೇವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಹಾಗೆ 29 ವರ್ಷ ನನ್ನ ಲೈಫಲ್ಲಿ ಕೆಲಸ ಇರಲಿಲ್ಲ. ಬರೀ ಊರು ಸುತ್ತೋದು, ಹೋಗಿ ಹೊಡಿಯೋದು, ಬಡಿಯೋದು, ಬೈಯೋದು, ಜಗಳ ಆಡೋದು, ಬಾರ್ಗೆ ಹೋಗೋದು, ಕುಡಿಯೋದು. ನಾನು ಹೋದ್ರೆ ಸಾಕು ಬಾರೋನು ಎದುರೋನು ಗ್ಲಾಸೆಲ್ಲ ಹೊಡೆದಾಕ್ಬಿಡ್ತಾರಪ್ಪ ಯಪ್ಪ ಅಂತ ಹುಡುಗ ಬೇಕಂತ ಅವನೇ ಜಗಳ ಎತ್ಬಿಡೋದು. 29 ವರ್ಷವರೆಗೂ ನನ್ನ ಕೆಲಸ ಏನು ಗೊತ್ತಾ? ಸೈತಾನ್ ಕೆಲಸ ಮಾಡಿಸ್ತಾ ಇದ್ದ. ಕುಡಿಸೋದು, ಇಸ್ಪಿಟ್ಟು, ಆಟ ಆಡೋದು, ಜೂಜು ಮಸ್ತಿ ಅಲ್ಲ. 30ನೇ ವರ್ಷಕ್ಕೆ ಅದು ನನ್ನ ನೀತಿ. 30ನೇ ವರ್ಷಕ್ಕೆ ನಾನು ಕಾಲಿಟ್ಟಾಯಿತು. ದೇವ್ರ ನೀತಿ ಬಂದ ತಕ್ಷಣ ಅವನು ಹೊರಟ ಮೇಲೆ ಪವಿತ್ರಾತ್ಮರ ಕೆಲಸ ಸ್ಟಾರ್ಟ್ ಆಯಿತು. ಇವತ್ತವರೆಗೂ ಒಂದು ದಿನ ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ ರೀ. ಸಿಸ್ಟರ್ ಟೈಮ್ ವೇಸ್ಟ್ ಮಾಡಲಿಲ್ಲ. ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಕರ್ತನಲ್ಲಿ ಬಂದ್ಬಿಟ್ರೆ ನಿಮ್ಮ ಡಿಪಾಸಿಟಲ್ಲಿ ದೇವ್ರು ದುಡ್ಡು ಇಟ್ಬಿಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಟಿದ್ದಾರೆ ದೇವ್ರು. ನೀವೇನು ಮಾಡಿ, ಇನ್ನೂ ಕ್ಲೈಮ್ ಮಾಡ್ತಾ ಇಲ್ಲ. ಸಪ್ರೇಷನ್ ಆಯಿತು, ಪ್ರಿಪರೇಷನ್ ಆಯಿತು, ಈಗ ಕ್ಲೈಮ್ ಆಗಬೇಕು. ಯಾವಾಗ ಕ್ಲೈಮ್ ಮಾಡ್ತೀರಾ? ನಿನ್ನ ನಾಮದಲ್ಲಿ ನನ್ನ ತಂದೆ ಬಳಿ ಏನನ್ನ ಕೇಳಿದ್ರು ಕೂಡ ನಾನು ಅದನ್ನು ನೆರವೇರಿಸ್ತೇನೆ.
ಅದು ನೆರವೇರಿಸ್ತಾನೆ ಅಂತ ಅಪ್ಪ ಹೇಳ್ತಾರೆ. ಖಂಡಿತವಾಗ್ಲೂ ಅದು ನಿಮಗಾಗಿ ಅವ್ರು ನೆರವೇರಿಸಿ ಕೊಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಹೆಸರಲ್ಲಿ ದೇವರು ಅಕೌಂಟಲ್ಲಿ ಹಾಕಿದ್ದಾರೆ. ಎಫೆಸರು 1:3 ವಾಕ್ಯ ಹೇಳುತ್ತೆ, ನಮ್ಮ ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪರಲೋಕದಲ್ಲಿರುವ ಸಕಲ ಐಶ್ವರ್ಯಗಳನ್ನ ನಮಗಾಗಿ ಕ್ರಿಸ್ತನಲ್ಲಿ ತಂದಿದ್ದಾರೆ. ಏನಾಯ್ತು? ಯೇಸು ನೀವು ನೋಡಿದ್ರಲ್ಲ, ಪರಲೋಕ ಹೋದ್ರಲ್ಲ, ಅವರು ಹೋಗಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಕ್ಯಾರನ್ ಹೆಸರು ಅಕೌಂಟ್ ಓಪನ್ ಆಯ್ತು, ಜಾನ್ ಹೆಸರು ಅಕೌಂಟ್ ಓಪನ್ ಆಯ್ತು, ಶೈಶಲ್ ಹೆಸರು ಅಕೌಂಟ್ ಆಯ್ತು, ಸುಷ್ಮಾ ಹೆಸರು ಅಕೌಂಟ್ ಓಪನ್ ಆಯ್ತು, ಪ್ರಿಯಾ ಹೆಸರು ಅಕೌಂಟ್ ಓಪನ್ ಆಯ್ತು, ಆಕಾಶ್ ಹೆಸರು ಅಕೌಂಟ್ ಓಪನ್ ಆಯ್ತು, ನಾಗೇಶ್ ಹೆಸರು ಅಕೌಂಟ್ ಓಪನ್ ಆಯ್ತು, ಸೋಫಿ ಹೆಸರು ಅಕೌಂಟ್ ಓಪನ್ ಆಯ್ತು, ಜಯನ್ ಅವ್ರ ಹೆಸರು ಅಕೌಂಟ್ ಓಪನ್ ಆಗಿ ದುಡ್ಡು ಹಾಕಾಯ್ತಲ್ಲಿ. ಈಗ ನಾವೇನ್ ಮಾಡ್ಬೇಕು? ತಿರ್ಗಾ ನೋಟಲ್ಲ ಏನು ಮಾಡ್ಬೇಕು? ಇಷ್ಟು ದಿನ ಈ ನೋಟ್ ತಗೊಂಡ್ರಿ, ಈಗ ಏಸು ನೋಟ್ ತಗೊಂಡು ಹೋಗ್ತಾ ಇದ್ದೀರಾ. ನಿನಗಾಗೆಲ್ಲ ಹಾಕಾಯ್ತು. ಅದಕ್ಕೆ ಅಪ್ಪ ಹೇಳ್ತಾರೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಓದ್ಕೋಬೇಕು, ಚಿಂತೆ ಲೋಕಕ್ಕೆ ಇದಕ್ಕಾಗಿ ಚಿಂತೆ ಮಾಡಬೇಡಿ. ಇವುಗಳಿಗಾಗಿ ಅಜ್ಞಾನಿಗಳು ಚಿಂತಿಸ್ತಾರೆ, ಆದ್ರೆ ನೀವಾದರೂ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಆಗ ತವಕ ಪಡಿ ಅಂದ ತಕ್ಷಣ ಏನ್ ಹೇಳ್ತೇವೆ? ಪ್ರಿಯಮ್ಮ ಅವರೇ, ಅಪ್ಪ ಸರೋಜಮ್ಮ ಅವರೇ, ನಿಮ್ಮ ಹೆಸರಲ್ಲಿ ಅವರ ತಲೆ ಹಾಕಿ ನೀನು ನೀತಿವಂತ ಅಂತೇಳಿ ನಿನ್ನ ಬಾಯಲ್ಲಿ ಅಕೌಂಟನ್ನ ಆಶೀರ್ವಾದ ಇಟ್ಟಾಯ್ತು. ಈಗ ಏನ್ ಮಾಡ್ಬೇಕು? ಬಾಯಿಂದ ನುಡಿಬೇಕು. ಭೂಮಿಯ ಮೇಲೆ ಯಾವ್ದನ್ನ ಕಟ್ಟುತ್ತೀರಾ? ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ? ಪರಲೋಕದಲ್ಲಿ ಅದು ಬಿಚ್ಚಲ್ಪಡುತ್ತದೆ. ಬಿಚ್ಚಬೇಕು. ಇವತ್ತು ನಾಳೆ 20,000 ಬೇಕಾ? ಇವತ್ತು ಬಿಚ್ಚಿ. ಯೇಸು ನಾಮದಲ್ಲಿ 20,000 ರೂಪಾಯಿ ಬಿಡುಗಡೆ ಆಗಲಪ್ಪ. 2 ಲಕ್ಷ ರೂಪಾಯಿ ಬಿಡುಗಡೆ ಆಗಲಪ್ಪ. I release the 2 lakhs rupees in the name of Jesus. I decree and declare that the finances may come into my house. ಪರಲೋಕದಲ್ಲಿ ಡಿಕ್ರಿ ಆಯ್ತು, ಭೂಲೋಕದಲ್ಲಿ ಅವ್ರು ಹೇಳಿದ್ನ ನೀನು ನುಡಿಯೋದೆ ಡಿಕ್ರಿ, ಆದೇಶ ಆಯ್ತು. ಈಗ ನೀ ಘೋಷಣೆ ಮಾಡ್ತೀರಾ. ಘೋಷಣೆ ಮಾಡಿದ ತಕ್ಷಣ ನಿನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಒಬ್ಬ ಭಿಕ್ಷದವನು ಈ 200 ರೂಪಾಯಿ ತಗೊಂಡು 500 ರೂಪಾಯಿ ತೊಗೊಂಡೋಗಿ ಒಂದು ಐಸ್ ಕ್ರೀಮ್ ಕೊಡಪ್ಪ ಅಂದರೆ ಅವನು ಹೇಳ್ತಾನೆ, ನೀನು ನೋಡಕ್ಕೆ ಭಿಕ್ಷದವನ ಥರ ಇದೆಯಪ್ಪ, ಐಸ್ ಕ್ರೀಮ್ ಕೊಡಬೇಕಾ? ಯಾಕಂದ್ರೆ ನಿನ್ನ ಕೈಲೇನಿದೆ? ಆ ನೋಟು ಸರ್ಕಾರದ ನೋಟು. ಅದಕ್ಕೆ ಆ ಸರ್ಕಾರದ ನೋಟ್ ನೋಡಿ ಅಂಗಡಿಯವನು ನಿನಗೆ ಬೆಲೆ ಕೊಡಲ್ಲ, ನೋಟಿಗೆ ಬೆಲೆ ಕೊಡ್ತಾನೆ. ಆಗ ಭೂಮಿ ಮೇಲಿರುವ ನಿಮಗೆ ಬೆಲೆ ಇಲ್ಲ, ಆದರೆ ನಿಮ್ಮ ಹಣೆ ಮೇಲೆ ಈ ಯೇಸು ನಾಮ ಅನ್ನುವಂಥ ರಕ್ತ, ಆ ನೋಟ್ ಪೆಂಡ ಇದಲ್ಲ, ಅದಕ್ಕೆ ಬೆಲೆ ಇದೆ, ಅದಕ್ಕೆ ಮನ್ನಣೆ ಇದೆ, ಅದಕ್ಕೆ ಮನ್ನಣೆ ಇದೆ. ಭೂಮಿ ಮೇಲೆ ತೊಗೊಂಡ್ರೆ ಇದಕ್ಕೆ ಭೂಮಿ ಮೇಲೆ ಮಾತ್ರ ಚಲಾವಣೆ. ಇದನ್ನ ತೊಗೊಂಡೋಗ್ಬಿಟ್ಟು ಚಂದ್ರಮಂಡಲಕ್ಕೆ ಹೋಗ್ಬಿಟ್ಟು ಒಂದು ಟೀ ಕೊಡಪ್ಪ ಅಂದರೆ ಅವನು ಹೇಳ್ತಾ ಎತ್ತಿ ಬಿಸಾಕಪ್ಪ ಅಂತಾನೆ. ಇಲ್ಲ, ಈ ನೋಟ್ ತೊಗೊಂಡ್ಬಿಟ್ಟು ಟ್ರಂಪ್ ಹತ್ರ ಕೊಟ್ಬಿಟ್ಟು 2 ಲೋಟ ಟೀ ಕೊಡಪ್ಪ ಅಂದರೆ ಅವನು ಹೇಳ್ದ ಮುಚ್ಕೊಂಡು ತಗೊಂಡು $1 ತಗೊಂಬ ಅಂತಾನೆ ಅವನು. ಒಂದೊಂದು ದೇಶಕ್ಕೆ ಒಂದೊಂದು ಕರೆನ್ಸಿ ಇದೆ. ಪರಲೋಕದ ಕರೆನ್ಸಿ ಬೇರೆ. The heavenly currency is entirely different than the earthly currency. ಇದಕ್ಕೆ ಎಕ್ಸ್ಪೈರಿ ಡೇಟ್ ಇದೆ, ಆದರೆ ಪರಲೋಕದ ಕರೆನ್ಸಿಗೆ ಡೇಟ್ ಎಕ್ಸ್ಪೈರಿ. ಅದಕ್ಕೆ ಅಪ್ಪ ಹೇಳ್ತಾರೆ, ನನ್ನ ತಂದೆ ಬಳಿಯಲ್ಲಿ ನನ್ನ ನಾಮದಿಂದ ಏನನ್ನ ಕೇಳ್ಕೊಳ್ತೀರಾ ಅದು ನಿಮಗೆ ಆಗಿದೆ ಎಂದು ನಂಬಿರಿ, ಆಗ ಈಗ ಬ್ಯಾಂಕ್ಗೆ ಹೋಗ್ತೀರಾ. ಜಾನ್ ಬ್ಯಾಂಕ್ಗೆ ಹೋಗ್ತಾರೆ, ಅವ್ರ ಅಕೌಂಟಲ್ಲಿ 30 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. 30 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಇವನು ಹೋಗ್ಬಿಟ್ಟು, ಸರ್ ಪಾಸ್ಬುಕ್ ಕೊಟ್ಬಿಟ್ಟು ಎಂಟ್ರಿ ಮಾಡಿ ಸರ್ ಇದು. ಅವ್ರು ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿ ಒಂದು ಲೈನಲ್ಲಿ 30 ಲಕ್ಷ ಅಂತ ಬರೆದಿರ್ತಾರೆ. ಈ 1 ಲೈನ್ ಹೋಗ್ಬಿಟ್ಟು, ಯಪ್ಪ ಅಲ್ಲ, ನಾನು ಬಂಡಾಗಿ ಇಟ್ಟಿದ್ದೀನಿ, ನೀನು ನೋಡಿದ್ರೆ ಒಂದೇ ಲೈನಲ್ಲಿ ನಿಂಗೆ ಬರೆದು ತೋರಿಸಿದೆಯಲ್ಲ, ಅದಂಗೆ ನ್ಯಾಯ? 30 ಲಕ್ಷ ಎತ್ಕೊಂಬ, ನನ್ನ ಮುಂದೆ ಇಕ್ಕು ನೀನು. ನಾನು ಹೋಗ್ಬಿಟ್ಟು ಆಯ್ತಾ ಅಂತ ನೋಡ್ಕೊಳ. ಬ್ಯಾಂಕು ಹೇಳ್ತಾನೆ, ಬಡ್ಡಿ ಮಗನೇ, ಬ್ಯಾಂಕಲ್ಲಿ ಬರೋ ಎಲ್ಲರಿಗೂ ದುಡ್ಡುಗಳು ತಂದು ಮುಂದೆ ಇಟ್ಟರೆ ಬ್ಯಾಂಕ್ ಇರ್ತದೋನೋ ಇಲ್ಲಿ? ಮೂರ್ಖ ನನ್ನ ಮಗನೇ. ಜಯಣ್ಣ ಹೋಗಿ ನಾನು 50 ಲಕ್ಷ ಹಾಕಿದ್ದೀನಿ, ಆ ಬಂಡ್ಲೆಲ್ಲ ತಂದಿಕ್ಕು. ಅವನು ತಂದಿಟ್ಟರೆ ಬ್ಯಾಂಕ್ ಇರ್ತದ ಅಲ್ಲಿ? ಆಗ ಅಕೌಂಟಿರೋ ದುಡ್ಡು ನಿಂದಿದೆ, ನಿಂದು ಅಕೌಂಟಲ್ಲಿರೋ ದುಡ್ಡನ್ನ ಆ ಬ್ಯಾಂಕವರು 1 ಲೈನ್ ಫ್ರೇಸಲ್ಲಿ ಮಾತ್ರ ಹಾಕ್ತಾರೆ. ಡಿಪಾಸಿಟ್ ಕ್ರೆಡಿಟ್ ದ ಬ್ಯಾಂಕಿಂಗ್ ದ ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 30 lakhs ಅದಷ್ಟ. எனக்கு பணம் வந்துடுச்சா? பணம் இருக்குதுங்க. ದ ಮನಿ ಇಸ್ ದೇರ್. ನಿನ್ನ ಹಣ ಇದೆ, ಆದರೆ ನಿನ್ಗೆ ಹಿಂಗೆ ತೋರಿಸ್ತಾರೆ, ಹಣ ತೋರಿಸಲ್ಲ. ನಿನಗೊಂದು ಮೆಸೇಜಲ್ಲಿ ಒಂದು ವರ್ಡಲ್ಲಿ ತೋರಿಸ್ತಾರೆ. ಒಂದು SMS ಬರುತ್ತೆ ಶಾನನ್ಗೆ, ನಿನ್ನ ಅಕೌಂಟಲ್ಲಿ 65,000 ರೂಪಾಯಿ ಇದೆ. ಮೈ ಗಾಡ್,
ಅವಳು ಅಕೌಂಟ್ಗೆ ಹೋಗ್ಬಿಟ್ಟು 65,000 ತೋರಿಸೋಣ, ಅದು ಒಳಗೆ ಇದೆಯಾ ಇಲ್ಲ ನೀನು ಹೆಂಡ್ತಿಗೆಲ್ಲ ಕೊಟ್ಬಿಟ್ಟ ತೋರಿಸೋದ್ರ ಅಂತ ಹೇಳ್ತಾಳ. ಇಲ್ಲ ರೀ, ಒಬ್ಬೊಬ್ರಿಗೂ ಒಂದು ಮೆಸೇಜ್ ಒಂದೇ ಮಾತ್ರ ಬರುತ್ತೆ ರೀ. ಒಂದು ಮೆಸೇಜ್ ಬಂದ ತಕ್ಷಣ ಹಂಗೆ ತಂಪು ಮಾಡ್ಕೊಂಡು ಬಾಯಿಗೆ ತುಪ್ಪ ಹಾಕೊಂಡು ಮನೆಗೆ ಹೋಗ್ತೀರ ಸವರ್ಕೊಂಡು. ನಿನ್ನ ಮೆಸೇಜ್ ಬೇರೆ ಬೈಬಲ್ ಬರ್ಸಿದಾರ ರೀ. ಅವ್ರ ಅಕೌಂಟ್ ರೀ ಅದು ರೀ, ಅವ್ರ ಅಕೌಂಟ್ ಬರ್ದಿದ್ದಾರೆ, ಅವ್ರ ಅಕೌಂಟ್ ಬರ್ದಿದ್ದಾರೆ. ನೀನು ಓದ್ಬೇಕದನ್ನ, ಓದಿ ಅದಿದೆ ಅಂತ ನೀನು ನಂಬಿದ್ರೆ ಆಮೆನ್. ಅದೆಲ್ಲ ಆಗತ್ತೆ. ಆಗ ದೇವರಲ್ಲಿ ಬಂದ ಮೇಲೆ ಹಣನೇ ಇಲ್ಲ ನನ್ನ ಹತ್ರ. 2 ರೂಪಾಯಿ 30 ಪೈಸೆ ಅದನ್ನು ಟೈತಿಸ್ಕೊಂಡ್ಬಿಟ್ರಿ ಅಪ್ಪ. ಒಂದು ವಾರ ಆದ್ಮೇಲೆ ದುಡ್ಡೇ ಇಲ್ಲ ಜೋಬಲ್ಲಿ. ನಾನು ಹೇಳ್ದೆ, ದೇವ್ರೊಂದು ಮಸಾಲೆ ದೋಸೆ ಬೇಕಪ್ಪ ತಿನ್ನೋಣ ಅಂತ ಆಸೆ ಬರ್ತಾ ಇದ್ದೆ. ಬೆಳಿಗ್ಗೆ ಪ್ರೇ ಮಾಡಿದೆ. ಅಪ್ಪ ಹೇಳಿದೆ, ನಿಂಗೇನು ಬೇಕು? ಆ ಮಸಾಲೆ ದೋಸೆ ಬೇಕಪ್ಪ. ಬರೋದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಹೋಗು. ಬರೋದಕ್ಕಾಗಿ ಸ್ತೋತ್ರಪ್ಪ. ಅಲ್ಲ ದೇವ್ರೆ ದುಡ್ಡೇನಾದರೂ ಕೊಡ್ತೀಯಾ? ನೀ ಹೇಳ ಸಾಕು, ಮಿಕ್ಕಿದೆಲ್ಲ ಮಾಡ್ತೀನಿ. ಬೆಳಗ್ಗೆ ಹೇಳ್ಬಿಟ್ಟು ಎಲ್ಲ ಪ್ರೇಯರ್ಗೆಲ್ಲ ಬಂದವರು ಪಾರ್ಕಲ್ಲಿ ಎಲ್ಲರಿಗೂ ಪ್ರೇಯರ್ ಎಲ್ಲ ಮಾಡಿಬಿಟ್ಟು ಮಸಾಲೆ ದೋಸೆ ಮತ್ತೆ ಬಿಟ್ಟೆ ನಾನು. ಅಲ್ಲಿ ಪವಿತ್ರಾತ್ಮರದ ಅಭಿಷೇಕ ಅವ್ರಿಗೆಲ್ಲ ಪಾರ್ಕಲ್ಲಿ ಆಗೋದೆಲ್ಲ ಎಲ್ಲ ಚೆನ್ನಾಗಿ ಆಗ್ಬಿಟ್ರು. 7 ಗಂಟೆ ಆಗೋಯ್ತು. ಮಳೆ ಅಂದರೆ ಮಳೆ. ಶೇಷಾದ್ರಿಪುರಂ ಪಾರ್ಕಲ್ಲಿ ನಂದು ಅಡ್ಡ ಅಲ್ಲೇ ಇದ್ದಿದ್ದು ಆ ಪಾರ್ಕೆ. ನನ್ನ ಎಲ್ಲ ಪ್ರೇಯರು ಅಭಿಷೇಕ ಎಲ್ಲ ನಡೆದು ಅದೇ ಅಲ್ಲಿ ಅಭಿಷೇಕ ಎಲ್ಲ ಆಯಿತು. ಎಲ್ಲ ಆಗ್ಬಿಟ್ಟು ಮನೆಗೆ ಹೋಗ್ತೀನಿ. ಹೋಗ್ಬೇಕಾದ್ರೆ ಲಾಸ್ಟ್ ಬಸ್ ಹತ್ಕೊಂಡು ಹೊರಡಬೇಕು. ಸೋತ್ರ ಇಸ್ ರಕ್ತ ಜಯ ಸಣ್ಣಗೆ ಒಂಥರ ಇದ್ದ ರಕ್ತ ಜಯ ಅವ್ರು ಕುಡ್ಕೊ ಬರ್ಬಿಟ್ಟಾನೆ ಬ್ಯಾಗ್ ಎತ್ಕೊಂಡು. ರಥ ಜಯ ಪಿಸಾಸಿ ಪಾಲೆ ನನ್ನ ಮಗ ಇವನು ಬೇರೆ ಕುಡ್ಕೊ ಬಂದವನೇ. ನಮ್ಗೆ ಟೆಂಪ್ಟೇಷನ್ನು, ಬೇಕಾದ್ರೆ ನಮ್ಮದು ಅದೇ ಸೆಂಟ್ ಬಾಟ್ಲ್ ಇತ್ತು ಮೊದಲು, ಇದೇನು ಹಿಂಗೆ ಬಂದೈತಲ್ಲ ಅಂತೇಳಿ ಕೈಲಿ ಬ್ಯಾಗೆಲ್ಲ ಎತ್ಕೊಂಡ್ಬಂದು ಬಸ್ ಬಂದ್ಬಿಡ್ತು. ಆ ಬಸ್ಸು ನಮ್ದಲ್ಲ. ಕಂಡಕ್ಟರ್ ಎಲ್ಲೋ ಹೋಗ್ಬೇಕು ನೀನು, ಬಸ್ಸು ಹತ್ತು ಬಸ್ಸು. ಇವನು ಹತ್ಬಿಟ್ಟ ಬಸ್ಸು, ಹೋಗ್ಬಿಟ್ಟ. ನನ್ನ ಬಸ್ಸು ಒಂದು 10 ನಿಮಿಷ ಆದಮೇಲೆ 10 ನಿಮಿಷ ಆಗೋಷ್ಟೊತ್ತಿಗೆ ವಾಯ್ಸ್ ಬರುತ್ತೆ, ಪಕ್ಕದಲ್ಲಿ ಕವರ್ ಐತೆ ಎತ್ಕೊ ಅಂತ ಇರ್ತಾರೆ. ಏನು ಕವರ್ ಇರುತ್ತೆ? ಕವರ್ ಯಾವುದು ಬಿದ್ದಿಲ್ವಲ್ಲ ಈ ರೋಡಲ್ಲಿ, ಅಲ್ಲೈತೆ ಕವರ್ ಎತ್ಕೊ. ಅವನು ಬಸ್ ಸ್ಟ್ಯಾಂಡ್ ಬೆಂಚ್ ಮೇಲೆ ಇಟ್ಟೋಗ್ಬಿಟ್ಟವನೆ. 10 ಬಸ್ಸಲ್ಲಿ ತಗೊಂಬಂದು ನನ್ನ ಮನೆಗೆ ಹೋಗಿ ನೋಡ್ತೀನಿ, ಘಮ ಘಮ ಅಂತ ವಾಸನೆ. ನಾಳ್ದ ಅಪ್ಪ ಇದು ಇನ್ನೊಬ್ರು ದೋಸೆ, ನಿನಗಾಗಿ ತರಿಸಿದ್ದೀನಿ ಕಣ, ಅದು ನಿನಗಾಗಿ ತರಿಸಿದ ದೋಸೆ ಎತ್ಕೋ ಅದು ಅಂತ ಅಂದ್ರೆ. 11:15 ಮನೆಗೆ ಹೋಗ್ತೀನಿ. ಹುಡುಗರಿಗೆಲ್ಲ ದೋಸೆ ಕೊಡಿ. ಫಸ್ಟ್ ಬೆಳಗಿನ ಜಾವ ಕೊಡೋ ದೋಸೆ ಜಾಸ್ತಿ ರಾತ್ರಿ ಕೊಡ್ತಿದ್ದೀರಾ? ರಾತ್ರಿ ಕೊಡೋದು ಬೆಳಗ್ಗೆ ಕೊಡ್ತೀವಿ, ಬೆಳಗ್ಗೆ ಕೊಡೋದು ರಾತ್ರಿ ತಿನ್ನರಲ್ಲೇ ಇದೆ. ಒಂದು ದೋಸೆ ಕೇಳಿದ್ದಕ್ಕೆ 10 ದೋಸೆ ರೆಡಿ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಆಸ್ತಿ ಎಲ್ಲೋ ಒಂದು ಕಡೆ ಇದೆ, ಅದನ್ನ ತಕ್ಕ ಕಾಲದಲ್ಲಿ ಸಪರೇಷನ್ ಆಗಿ ಪ್ರಿಪರೇಷನ್ ಆಗಿ ಕೈ ಮಾಡ್ಬೇಕಾದ್ರೆ ತಕ್ಕ ಕಾಲದಲ್ಲಿ ಕೈಗೆ ಬಂದು ಸೇರುತ್ತೆ ಅದನ್ನ. ಅದಕ್ಕೆ ಅಪ್ಪ ಹೇಳ್ತಾರೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಓದ್ಕೋಬೇಕು ಚಿಂತೆ ಮಾಡಬೇಡಿ. ಎಲ್ಲಗಾಗಿ ಅಜ್ಞಾನಿಗಳು ಚಿಂತಿಸ್ತಾರೆ. ನೀವಾದರೂ ನೀತಿಗಾಗಿ ತವಕಪಡಿ. ನಾನು ಕ್ಲೈಮ್ ಮಾಡ್ತಾ ಇರ್ತೀನಿ ಅಷ್ಟೇ. ನನ್ನ ಕೆಲಸ ಏನು ಗೊತ್ತಾ? ಐ ಆಮ್ ಕ್ಲೈಮಿಂಗ್ ಸ್ಟೇಷನ್, ನಾಟ್ ಕಂಪ್ಲೇಂಟಿಂಗ್ ಸ್ಟೇಷನ್. ಅಯ್ಯೋ ಇನ್ನೂ ಕೊಟ್ಟಿಲ್ಲ ದೇವ್ರೆ, ಅಯ್ಯೋ ಇದು ಆಗಿಲ್ಲ, ಅದಲ್ಲ. ನಾನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಫ್ರಿಜ್ ಬಂದಿದ್ದಕ್ಕಾಗಿ ಸ್ತೋತ್ರ, ಕಾರ್ಪೆಟ್ ಬಂದಿದ್ದಕ್ಕೆ ಸ್ತೋತ್ರ, ಪಾಸ್ ಆಗಿದ್ದಕ್ಕೆ ಸ್ತೋತ್ರ. SLC ಎಕ್ಸಾಮ್ಗೆ ಹೋಗೋದಿನ ಪ್ರೇ ಮಾಡ್ಕೊಂಡು ಹೋಗಿದ್ದೀನಿ. ಅವಾಗ ಇನ್ನೂ ದೇವರಲ್ಲೇ ಇಲ್ಲ. ಪ್ರಿಪರೇಟರಿ ಎಕ್ಸಾಮ್ ಹೋಗಿದ್ದೀನಿ, ಏನೂ ಓದಿಲ್ಲ. ಅಲ್ಲಿ ಆಟ ಎಲ್ಲ ಆಗ್ಬಿಟ್ಟು, ಕ್ರಿಕೆಟ್ ಎಲ್ಲ ಆಗ್ಬಿಟ್ಟು ಹೋದ್ರೆ ಎಲ್ಲಿದ್ದು ಬರ್ತದೆ ತಲೆ ಒಳಗೆ? ಬರೀ ಬಾಲು ಬ್ಯಾಟೇ ಬರ್ತಾ ಐತೆ. ಆವಾಗಲೇ ಪ್ರೇ ಮಾಡಿದೆ, ದೇವರೇ ಆ ಟೀಚರ್ ಬರದೇ ಹೋಗಿದೆ ಸ್ತೋತ್ರಪ್ಪ, ಹೊಟ್ಟೆನೋ ಬಂದು ಹೋಗ್ಲಪ್ಪ ಎಮ್ಮನಿಗೆ, ಪಡಾದ ಪಾಡು ಬರಲಪ್ಪ ಎಮ್ಮನಿಗೆ. ಕೊನೆಗೆ ಅವತ್ತು ಗಣಿತ ಟೀಚರ್ ಬಂದೇ ಇಲ್ಲ. ಪ್ರಿನ್ಸಿಪಾಲ್ ಬಂದು ಅನೌನ್ಸ್ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿ ಒಂದು ಮನವಿ, ಇವತ್ತು ಗಣಿತ ಟೀಚರ್ ಬರಲಿಲ್ಲ, ಅವರಿಗೆ ಭಾರಿ ಆಘಾತವಾಗಿ ಹೊಟ್ಟೆಯೊಳಗೆ ನೋವು ಉಂಟಾಗಿ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಆಗಿದ್ದಾರೆ, ದಯವಿಟ್ಟು ಸಹಕರಿಸಿ. ನಮ್ಮ ಹುಡುಗರು ಹೇಳ್ತಾರೆ, ನೀವು ಮಾಡಿದ ಪ್ರೇ ಎಷ್ಟು ಪವರ್ ಐತೆ ಕಣೋ ರೀ. ಮರಣಕ್ಕೆ ಸಂಬಂಧಪಟ್ಟ ಮಾತಾಡೋದೇ ಅಷ್ಟು ಪವರ್ ಐತೆ ಅಂದರೆ ಜೀವಳ ವಾಕ್ಯದಲ್ಲಿ ಎಷ್ಟು ಪವರ್ ಐತೆ. ಎಷ್ಟಿದೆ ಅದಕ್ಕೆ ಜೀವದಲ್ಲಿ? ಆಗತ್ತೆ, ನಡೆಯತ್ತೆ, ನೆರವೇರತ್ತೆ. ನನಗೆ ವಿರೋಧ ಕಲ್ಪಿಸಿದ ಒಂದೇ ಒಂದು ಆಯುಧ ಯಾವುದು ಇಲ್ಲ ಅಂತ ನೀವು ಹೇಳ್ಬೇಕಾದ್ರೆ ಸೀಲ್ ಬರಕ್ಕಾಗಲ್ಲ. ಅದು ಸೀಲ್ ಆಗ್ಬಿಡತ್ತೆ. ನೀನು ಮತ್ತೆ ನೆನೆಸಿ ನೋಡಬಾರ್ದು. ಅದನ್ನ ಸೀಲ್ ಮಾಡಿದ್ಮೇಲೆ ಮತ್ತೆ ಆ ಕಡೆ ಏನು ಮಾಡಿ ಗಮನ ಕೊಡಬೇಡಿ. ಅದನ್ನೇ ಮೆಲ್ಕಾಕಿ. ಹಸು ಏನು ಮಾಡುತ್ತೆ, ದನ ಕಪ 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 ಅಂತ ತಿನ್ಬಿಡ್ತದೆ. ತಿನ್ಬಿಟ್ಟು ಹೋಗಿ ಮನೇಲಿ ರಾತ್ರಿ ಮಲ್ಕೊಂಡ ನನ್ನ ಮಗನ ಬಾಯಿ ನಿಲ್ಲ ಅದಿರುತ್ತೆ.
ತಿಂದಿರೋ ಊಟನ ಮತ್ತೆ ತೆಗೆಯುತ್ತದೆ ಹೊರಗಡೆ. ತಿಂದಿರೋ ಊಟನ ಮತ್ತೆ ಅದು ತೆಗಿಯೋಕ್ಕೆ ಕೆಪಾಸಿಟಿ ಕೊಟ್ಟಿದ್ದಾರೆ. ಅದಕ್ಕೆ ತಂದು ಮತ್ತೆ ಬಾಯಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಅರೆದು ಮತ್ತೆ ವಾಪಸ್ ಕಳ್ಸತ್ತೆ. ಸಂಡೆ ಆರಾಧನೆ ಗಬ 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 ಅಂತ ತಿನ್ಬಿಡಿ, ಗಬ ಗಬ ಅಂತ ತಿಂದು ಮನೇಲಿ ಹೋಗಿ ದಬ್ಬ ಹಾಕೊಂಡು ಮಲಗ್ಬಿಡ್ಬೇಡಿ. ಸೋಮವಾರದಿಂದ ತೆಗಿರಿ ಹೊಟ್ಟೆಯಿಂದ. ಏನೆಲ್ಲ ವಾಕ್ಯ ಕೇಳಿದ್ದೀರಾ ಬಿಡಿಎಸ್ ಅವರೇ, ಏನೆಲ್ಲ ವಾಕ್ಯ ಕೇಳಿದ್ದೀರಾ? ಆಕೆ ಕತ್ತೆ ತೋದ್ರು ನುಡಿದು 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 ಅದನ್ನು ಕ್ಲೈಮ್ ಮಾಡಕ್ಕೆ ಅದು ನಿಮ್ದು ಆಗತ್ತದು ಅಲ್ವಾ? ಅದು ನಿಮ್ಮ ಮೆಲುಕು, ಅದು ನಿಮ್ಮ ಧ್ಯಾನ. ಆ ಧ್ಯಾನ ನೀವು ಮಾಡಬೇಕಾದ್ರೆ ದೇವರ ಆಶೀರ್ವಾದ ನಿಮ್ಮ ಮನೆ ಮೇಲೆ ಬರುತ್ತೆ. ಕೆಲವ್ರಿಗೆಲ್ಲ ಆಗಲ್ಲ, ಯಾಕಂದ್ರೆ ಧ್ಯಾನ ಇಲ್ಲ. ಅದು ಧ್ಯಾನ ದೇವ್ರು ಹೇಳ್ತಾರೆ, ಕಾಲು ಕವಣೆ ಹೊಡೆದ್ಬಿಟ್ಟು ಮೆಲುಕಾಕೋ ಮಾಂಸ ಮಾತ್ರ ತಿನ್ಬೇಕು ಅಂತಾರೆ ದೇವರು. ಹಸುಗೆ ಗೋರಸ್ಸಿದಲ್ಲ ಅದೇನಿದೆ, ಅದು ಸ್ಲಿಟ್ಟಿಂಗ್ ಇದೆ ಅದಕ್ಕೆ, ಕಾಲು ಪಾದದಲ್ಲಿ ಅಲ್ವಾ ಸ್ಲಿಟ್ಟಿಂಗ್ ಇರುತ್ತೆ, ಮತ್ತೆ ಚೀವಿಂಗ್ ಮಾಡುತ್ತೆ. ಅಂಥ ಪ್ರಾಣಿ ಮಾತ್ರ ತಿನ್ಬೇಕಂತ ಬೈಬಲ್ ಬರೆದಿದೆ. ಹಂದಿ ಚೀವ್ ಮಾಡುತ್ತೆ, ಅದೇನಿಲ್ಲ ಅದಲ್ಲಿ ಸ್ಲಿಟ್ ಇಲ್ಲ. ಹಂದಿ ತಿನ್ಬೇಡ ಅಲ್ವಾ? ತುಬಲೆಲ್ಲ ತಿನ್ಬಿಟ್ಟು ಮನೆಗೆ ಹೋಗಂಗೆ ದಬಾಕೊಂಡು ಮಲಗೋದಲ್ಲ. ನಾವು ಮೆಡಿಟೇಷನ್ ಮಾಡಬೇಕು. ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲು ವಾಕ್ಯ ಕೇಳೋ ರಘುವರೇ, ಇರುಳೇನು ಮಾಡು ಮಲ್ಕೊಂಡು ಅಪ್ಪ ಏನೆಲ್ಲ ಹೇಳಿದ್ರು ಅದೆಲ್ಲ ಮನಸ್ಸಲ್ಲಿ ಚೆನ್ನಾಗಿ ಮಲಗಿ ಮನೆಗೆ ಮೈಂಡ್ ತಂದು ತಂದು ಏಸು ನಾಮದಲ್ಲಪ್ಪ ಆ ಗಾಡಿ ಬಿಡುಗಡೆ ಆಗ್ಲಪ್ಪ, ಏಸು ನಾಮದಲ್ಲಪ್ಪ ಆ ಒಂದು ಕಂಪ್ನಿ ಬಿಡುಗಡೆ ಆಗ್ಲಪ್ಪ, ಏಸು ನಾಮದಲ್ಲಿ ಲೋನ್ ಕ್ಲಿಯರ್ ಆಗ್ಲಪ್ಪ. ನೀವು ನುಡಿಬೇಕು ಅದನ್ನ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರೋ ಪರಲೋಕದಲ್ಲಿ ಅದು ಬಿಚ್ಚಲ್ಪಡತ್ತೆ ಅಂತ ಹೇಳ್ತಾರೆ. ಏನು ಬಿಚ್ತೀರಾ? ಸಮಾಧಾನ ಬಿಚ್ಚಿ, ಆರೋಗ್ಯ ಬಿಚ್ಚಿ, ನೆಮ್ಮದಿ ಬಿಚ್ಚಿ, ನೆಮ್ಮದಿ ಬಿಚ್ಚಿ, ಐಶ್ವರ್ಯಗಳನ್ನ ಬಿಚ್ಚಿ, ಒಡವೆ ಬಂಗಾರಗಳನ್ನ ಬಿಚ್ಚಿ, ಯೇಸು ನಾಮದಲ್ಲಿ ನೆಕ್ಲೆಸ್ಗಳು ಬರೋದಕ್ಕಾಗಿ ಸ್ತೋತ್ರಂ ಅಲ್ವಾ? ನೀವು ಮಾಡ್ಬೇಕಷ್ಟೇ. ನೀವು ಮಾಡ್ತಾ ಇಲ್ಲ ದಿವ್ಯಾ ಅವರೇ. ಅದೆಲ್ಲ ನಮಗೆಲ್ಲ ಎಲ್ಲಿದೆ ಬರುತ್ತೆ, ಅವ್ರಿಗೆಲ್ಲ ಇದೆ ಬೇದೆ, ಅವ್ರಿಗೆಲ್ಲ ಇದೆ, ಅದಕ್ಕೆ ಅವ್ರಿಗಿದೆ, ನಿನಗಿಲ್ಲ. ಯಾಕೆಂದ್ರೆ ಅವನ್ನ ನೋಡಿ ನೋಡಿ ಬೇಜಾರಾಗ್ತಿದ್ಯಾ? ಅದು ನೋಡ್ಬೇಡ. ಅವ್ರು ನೆಕ್ಲೆಸ್ ಹಾಕೊಂಡ್ರ ಅದಕ್ಕಿಂತ ಲೇಟೆಸ್ಟ್ ಆಗಿರೋದು ಲೇಟ್ ಆದ್ರೆ ಲೇಟೆಸ್ಟ್ ಆಗಿ ನೋಡಿ. ನೆಕ್ಲೆಸ್ ಅಂತಷ್ಟೇ ಹುಡುಗಿರು ಎಷ್ಟು ಜನ ಕೇಳ್ಬೇಕಷ್ಟೇ ರೀ. ಎಲ್ಲ ನಿಮ್ಮ ಅಕೌಂಟಲ್ಲಿ ಇಟ್ಟಿದ್ದಾರೆ ಎಲ್ಲ ನಿಮ್ಮ ಅಕೌಂಟಲ್ಲಿ ಇಟ್ಟಿದ್ದಾರೆ. ನೋಟ್ ತೊಗೊಂಡೋದ್ರೆ ಚಲಾವಣೆ ಆಗೋದದು. ನೋಟ್ ಮನೇಲೇ ಇಟ್ಟರೆ ಚಲಾವಣೆ ಆಗಲ್ಲ. ತೊಗೊಂಡೋಗಿ ಬಜಾರ್ ಕೊಟ್ಟ ಮೇಲೇ ಮೊಸರು ಕೊಡ್ತಾನೆ, ಬಜಾರಲ್ಲಿ ಕೊಟ್ಟ ಮೇಲೆ ಕಪ್ ಜ್ಯೂಸ್ ಕೊಡ್ತಾನೆ, ಬಜಾರಲ್ಲಿ ಕೊಟ್ಟ ಮೇಲೆ ಮಿಕ್ಸಿ ಮಿಷಿನ್ ಕೊಡ್ತಾನೆ. ಕೊಟ್ಟ ಮೇಲೆ ವಿನಿಮಯ, ಎಕ್ಸ್ಚೇಂಜ್ ಅಂತ ಹೇಳ್ತಾರೆ, ಕರೆನ್ಸಿ ಎಕ್ಸ್ಚೇಂಜ್. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ದ ಎಕ್ಸ್ಚೇಂಜ್ ವಿಲ್ ಟೇಕ್ ಪ್ಲೇಸ್ ಇನ್ ದ ಹೆವೆನ್ಲಿ ಪ್ಲೇಸ್ ವೆನ್ ಯು ಆರ್ ಕನೆಕ್ಟೆಡ್ ಟು ದಟ್ ಡಿವೈನ್ ವರ್ಲ್ಡ್, ಆ ಪರಲೋಕದ ಯಾತ್ರೆ. ಅದಕ್ಕೆ ತಾವಿದ ಹೇಳ್ತಾನೆ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ. ಕನೆಕ್ಷನ್ ಆಗ್ಬಿಟ್ಟ ಅವನಲ್ಲಿ. ಕನೆಕ್ಷನ್ ಆಗಿದ್ದಕ್ಕೇನೆ ಕರೋಡ್ಪತಿ ಆದ. ಕರೋಡ್ಪತಿ ಆಗಿದ್ದಕ್ಕೇನೆ ದೇವಾಲಯಕ್ಕೆ 1,10,000 kg ಬಂಗಾರ ದೇವರ ಆಲಯಕ್ಕೆ ಕೊಟ್ಟವನು. ನಮ್ಮ ಅಪ್ಪನ ಮಗ ಕೊಟ್ಟಿದ್ದಾನ್ರಿ. ಅದಕ್ಕೆ ಕೊಟ್ಟಿರೋದಕ್ಕೆ ದೇವ್ರಿಗೆ ಸ್ತೋತ್ರ ಬಲಿ. 1,10,000 kg ಅಂದ್ರೆ ಇವತ್ತಿಗೆ 6,500 ಕೋಟಿ ಬೆಲೆ ಬಾಳತಕ್ಕ ಅಮೌಂಟ್ನ ಈಗಿನ ಕಾಲಕ್ಕೆ ಅವನು ಆಗಿನ ದಿನದಲ್ಲಿ ಒನ್ ಟೈಮ್ ಆಫರಿಂಗ್ ಅವನು ಕೊಟ್ಟ. ಯಾಕಂದ್ರೆ ಬಿಚ್ಚಿಬಿಟ್ಟ ಪರಲೋಕದ ಆಶೀರ್ವಾದ. ಆಗ ನಿಮಗಾಗಿ ಪ್ರಜ್ವಲ್ ಅವರೇ, ಅನಿಲ್ ಅವರೇ ಎಲ್ಲ ಪರಲೋಕದಲ್ಲೇ ಒನ್ನಪ್ಪ ಅವ್ರು ಇಟ್ಟಿದ್ದಾರೆ. ನೀವು ಅದನ್ನು ಬಿಡುಗಡೆಗೊಳಿಸ್ಬೇಕು. ನೀವು ಬಿಡುಗಡೆಗೊಳಿಸ್ದೆ ಸುಮ್ಮನೆ ಕೂತಿದ್ರೆ ಏನು ಪ್ರಯೋಜನ ಇಲ್ಲ. ಒಂದು ವಾರದ ಉಪವಾಸ ಇದ್ದರೆ ಏನು ಪ್ರಯೋಜನ? ಎಲ್ಲ ನಿಮಗಾಗಿ ಇಡಲ್ಪಟ್ಟಿದೆ. ಯಾರೋ ಪಾಸ್ಟ್ರು, ಚೈನಾದಲ್ಲಿರೋ ಪಾಸ್ಟ್ರು ಒಬ್ಬರು ಇಂಡಿಯನ್ ಪಾಸ್ಟ್ರನ್ನ ಕರೆದ್ರು, ತಮಿಳ್ನಾಡಿಂದ ಹೋದ್ರು. ಅವರು ಶಿಪ್ಪಲ್ಲಿ ಹೋಗ್ಬೇಕಾದ್ರೆ 14 ದಿನ ಶಿಪ್ಪಲ್ಲಿ, ಫಸ್ಟ್ ಕ್ಲಾಸ್ ಶಿಪ್ ಅದು, ಫಸ್ಟ್ ಗ್ರೇಡ್ ಕೊಟ್ಟಿದ್ದಾರೆ ಅವ್ರಿಗೆ. ಹೋಗ್ತಾರೆ, ಊಟದ ಟೈಮ್ಗೆ ಇರುತ್ತೆ ದುಡ್ಡಿಲ್ಲ, ಮಧ್ಯಾಹ್ನ ಲಂಚ್ಗೆ ದುಡ್ಡಿಲ್ಲ, ರಾತ್ರಿ ಹೋಗೋಣ ಅಂದರೆ ಎಲ್ಲ ಡೈನಿಂಗ್ ಹಾಲಲ್ಲಿ ಬರ್ತಾರೆ, ಶಿಪ್ಪಲ್ಲಿ ಎಲ್ಲ ಊಟ ಮಾಡ್ತಾರೆ. ತಿಳ್ಕೊಂಡ್ರಂತೆ, ಇಷ್ಟು ದೊಡ್ಡ ಹೈ ಕ್ಲಾಸಲ್ಲಿ ನನಗಿದೆಲ್ಲ ಆಗಿ ನನಗೆ ದುಡ್ಡೇ ಇಲ್ಲ, ಒಂದು ಐಡಿಯಾ ಮಾಡ್ಬಿಡೋಣ, 14 ದಿನ ಉಪವಾಸ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಶಿಪ್ಪಲ್ಲಿ 14 ದಿನ ತೋತೋಮ್ ಅಂತ ಉಪವಾಸದಲ್ಲಿ ಕೂತ್ಕೊಂಡ್ಬಿಟ್ರಿ ಅಪ್ಪ. 13 ದಿನವರೆಗೂ ಇದ್ರು ಹರೀಶ್ ಅವರೇ. 14 ದಿನ ಇವ್ರ ಕೈಲಿ ತಡಿಯೋಕ್ಕಾಗಿಲ್ಲ. ಇವ್ರು ಏನು ಮಾಡ್ಬಿಟ್ರಂತೆ, ಆ ಕ್ಯಾಪ್ಟನ್ ಹತ್ರ ಹೋದ್ರಂತೆ, ಸರ್ ಯುವರ್ ಮೈ ಹಂಬಲ್ ರಿಕ್ವೆಸ್ಟ್, ಅಟ್ಲೀಸ್ಟ್ ಗಿವ್ ಒಂದು ಉದ್ದಿನ ವಡ ಸರ್, ಒಂದು ದೋಸೆ ಆದರೂ ಕೊಟ್ಬಿಡಿ ಸರ್. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಸೋ ಅಂಡ್ ಸೋ. ಮೇ ಐ ಸಿ ಯುವರ್ ಬೋರ್ಡಿಂಗ್ ಪಾಸ್? ಎಸ್ ಸರ್.
ಬೋರ್ಡಿಂಗ್ ಪಾಸ್ ನೋಡ್ಬಿಟ್ಟೆ ಅಪ್ಪ, ಹಿಂದೆ ತಿರುಗಿ ನೋಡ್ತಾರಂತೆ. ತಲೆಯನ್ನು ಕೆಟ್ಟೈತಾ ನಿನಗೆ? ಯಾಕೆ ಸರ್? ಕೆಟ್ಟಿಲ್ಲ ಸರ್. ಇನ್ನೇನು ಕೆಡಬೇಕಾ? ಇಲ್ಲಪ್ಪ, 14 ದಿನದ ಊಟ ಲಂಚ್ ಎಲ್ಲ ಇದ್ರಲ್ಲಿ ಬರೋದೈತಲ್ಲಪ್ಪ ಅಂತಂದ್ರಂತೆ ಅವರು. ತೋತ್ರೋ 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 65 kg ಇದು ಪಾಸ್ಟ್ರು ಚೈನಾ ಒಳಗೆ ಬರೋ ಅಷ್ಟೊತ್ತಿಗೆ 35 kg ಆಗ್ಬಿಟ್ಟವ್ರಂತೆ. ಆ ಪಾಸ್ಟ್ ಹಿಡಿದಂತೆ, ಏನಪ್ಪ ಸಣ್ಣ ಆಗ್ಬಿಟ್ಟಿದ್ಯಲ್ಲಪ್ಪ ನೀನು, ಏನು ಮಾಡೋದು ಬ್ರದರ್? ನಾ ಟಿಕೆಟ್ನ ಸರಿಯಾಗಿ ಮುಚ್ಚಿಬಿಟ್ಟೆ, ಅದು ನಾನು ತೋತ್ರ ಅನ್ಕೊಂಡೆ ಕೂತ್ಕೊಂಡ್ಬಿಟ್ಟೆ. ಇದರೊಳಗೆ ಎಲ್ಲ ಫೆಸಿಲಿಟೀಸು ಹೈ ಕ್ಲಾಸ್ ಫುಡ್ ಎಲ್ಲ ಇದೆ ಅಂತ ಇದಲ್ಲೇ ಬರ್ತೈತೆ. ಹೋಗ ಟಿಕೆಟ್ ಅಲ್ಲಿ ಕೊಡಕ್ಕೆ ಹೋಗ್ಲಿಲ್ಲ ನಾನು, ಮಂಚದೊಳಗೆ ಕೂತ್ಕೊಂಡ್ಬಿಟ್ಟೆ. ಪರಲೋಕಕ್ಕೆ ನೀನು ಹೋಗ್ಬೇಕಾದ್ರೂ ಕೂಡ ದೇವ್ರು ಹೇಳ್ತಾರೆ, ಯಾಕೆ ಜಯಣ್ಣ ಸಣ್ಣಗಾಗಿ ಬಂದಿದ್ಯಾ? ನಂದಿನಿ ತುಂಬಾ ಸಣ್ಣಗಿದೆ, ಇನ್ನೂ ಸಣ್ಣಗಾಗ್ಬಿಟ್ಟಿದ್ಯಾ, ಯಾಕೆ ಸಣ್ಣಗಾಗಿದ್ಯಾ? ಬೈಬಲ್ ಇರೋದೆಲ್ಲ ಗೊತ್ತಾಗ್ಲೇ ಇಲ್ಲ ದೇವ್ರೆ. ಡಿಸಪಾಯಿಂಟ್ ಆಗಬೇಡಿ. ನಿಮ್ಗೆಲ್ಲ ರಿಚ್ನೆಸ್ ಇಲ್ಲಿ ಕೊಟ್ಟಿದ್ದಾರೆ ಭೂಮಿಯೊಳಗೆ. ಚೆನ್ನಾಗಿ ತಿಂದು ತೇಗಿ ಪರಿಶುದ್ಧಳಾಗಿ ಇದ್ಕೊಂಡು 4 ಆತ್ಮಗಳ ಸಂಪಾದನೆ ಮಾಡಿಕೊಂಡು 4-5 ಬಳೆ ಎಲ್ಲ ಹಾಕ್ಕೊಂಡು ಎಲ್ಲ ನೆಕ್ಲೆಸ್ ಬ್ಲಾ ಬ್ಲಾ ಹಾಕ್ಕೊಂಡು ಅಕ್ಕ ಅಕ್ಕ ಅಂತ ಅಂದ್ಕೊಂಡು ತೋತ್ರ ಅಂದ್ಕೊಂಡು ಪರಲೋಕಕ್ಕೆ ಹೋಗ್ಬೇಕು. ನೀವು ಬಯಸಲಿಲ್ಲ, ಅದು ನಿಮಗೆ ಬರಲಿಲ್ಲ. ಬಯಸಿ ಬರುತ್ತದು. ಆಗ ಪರಲೋಕದಕ್ಕೆ ಹೋಗೋಕ್ಕೆ ಮುಂಚೆ ಭೂಲೋಕದಲ್ಲಿ ನಿಮಗೆ ಬೋರ್ಡಿಂಗ್ ಪಾಸ್ ಕೊಟ್ಬಿಟ್ಟಿದ್ದಾರೆ ದೇವರು. ಶಾನಪ್ರಭು ಬೋರ್ಡಿಂಗ್ ಪಾಸು ಕೊಟ್ಟಾಯ್ತು, ಎಂಜಾಯ್ ಮಾಡಿ. ದ ಪವರ್ ಆಫ್ ಅಟರ್ನಿ ಇಸ್ ಇನ್ ಹ್ಯಾಂಡ್. ನಿನ್ನ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ ಸೇಲ್ ಡೀಡ್ ಕಾಪಿ, ಎಂಜಾಯ್ ಮಾಡು. ಇದಲ್ಲೆಲ್ಲ ದೇವರು ಶೇಖರಣೆ ಮಾಡ್ತಿದ್ದಾರೆ. ಆಗ ತೊಗರಿಬೇಳೆ, ಕಡಲೆಬೇಳೆ, ಕಳ್ಳೆಪಪ್ಪು ಇದ್ಯಾವುದು ಎಮನಲ್ಲಿ ಸಿಗಲ್ಲ. ಡ್ಯಾನಿಯವರೇ ಬರೆದಿಟ್ಕೊಳ್ಳಿ. ಸನ್ಫ್ಲವರ್ ಆಯಿಲು, ವಿಮ್ ಬಾರು, ವಿಮ್ ಜೆಲ್ ಬಾರು, ಇದು ಯಾವುದು ಸೋಪು ಸಿಗಲ್ಲ ಅಲ್ಲಿ ಏನು ಸಿಗಲ್ಲ, ಎಲ್ಲ ಸಿಗೋದಿಲ್ಲಿ. ನೀವು ಒಪ್ಪಿಕೊಂಡು ವಿಧಿಯರಾಗೋದಾದರೆ ಈ ಭೂಮಿಯಲ್ಲಿರುವ ಬೇಳೆ, ತೊಗರಿ ಬೇಳೆ, ಜಾಗರಿ ಬೇಳೆ, ಎಳೆ ಬೇಳೆ, ರಗಳಗಳ ಬೆಳೆ ಎಲ್ಲವನ್ನ ಅನುಭವಿಸ್ತೀರಾ. ಇಲ್ಲಾಂದ್ರೆ ಕಾಕ ಹೋಯ್ತಾ ಇರ್ತದೆ ಅಷ್ಟೇ. ಒಪ್ಪಿಕೊಳ್ಳದೆವು. ಆಗ ಭೂಮಿಲಿ ಎಲ್ಲ ತೊಗರಿಬೇಳೆ, ಕಡಲೆಕಾಳು, ಲಾಡು, ಬೂಂದಿ, ಜಿಲೇಬಿ, ಚಿಕನ್ 65, ಬಿರಿಯಾನಿ, ಅಂಡೆ ಬಿರಿಯಾನಿ, ಮಂಡೆ ಬಿರಿಯಾನಿ, ತೊಂಡೆ ಬಿರಿಯಾನಿ ಎಲ್ಲ ಇಲ್ಲಿದೆ. ಇದು ಯಾವುದು ಅಲ್ಲಿ ಏನೋ ತಿನ್ಬೇಕಾ? ಚೆನ್ನಾಗಿಲ್ಲೇ ತಿನ್ಬಿಡು. ಅದಕ್ಕೆ ಅದು ತಿನ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಡ, ಇದನ್ನು ತಿನ್ನು. ಅದಕ್ಕೆ ಭೂಮಿಯಲ್ಲಿರುವಂಥ ಎಲ್ಲ ಸತ್ಫಲನ ನಿಮಗಾಗಿ ಇಟ್ಟಿದ್ದಾನೆ. ಸಂತೋಷ, ಸಮಾಧಾನ, ಸಮೃದ್ಧಿ, ಆರೋಗ್ಯ, ನೆಮ್ಮದಿ, ಪಾಪ ಕ್ಷಮಾಪಣೆ, ನಿತ್ಯ ಜೀವ, ಸಭೆ ಆರಾಧನೆ, ಸಭೆ ಅಭಿವೃದ್ಧಿ, ಇದೆಲ್ಲ ಸಮೃದ್ಧಿಯಾದ ಕಾಲದಲ್ಲಿ ಸಂತೋಷದಿಂದ ನೀವು ಸೇವಿಸದೆ ಓದುವುದರಿಂದ ಸೇವಿಸಿ ಇವತ್ತದೇ ನಿಮ್ಗೆ ಕೊಟ್ಟಿದ್ದಾರೆ. ಬಿಕಾಸ್ ಯು ಡಿಡ್ ನಾಟ್ ಸರ್ವ್ ಯುವರ್ ಲಾರ್ಡ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಗ್ಲಾಡ್ನೆಸ್, ವಿತ್ ಆಲ್ ಯುವರ್ ಹಾರ್ಟ್, ದೆನ್ ಗಾಡ್ ಇಸ್ ಡೆಲಿವರ್ಡ್ ಟು ದ ಎನಿಮೀಸ್. ನೀವು ಒಪ್ಪಿಕೊಂಡು ವಿಧಿಯರಾಗೋದಾದರೆ ಈ ದೇಶದ ಪರಲೋಕ ಅಂತ ಬರೆದಿದೆ, ತೋರಿಸಿ ನೋಡೋಣ. ಪರಲೋಕದಲ್ಲಿ ಹೋಗ್ಬಿಟ್ಟು ಕ್ಯಾಡ್ಬರೀಸ್ ಕೇಳಿದೆ ಅವ್ರನ್ನ, ಮುಂಡೆದು ಇಲ್ಲಿ ಯಾಕೆ ಬಂದ, ಅಲ್ಲೇ ತಿನ್ಬರ್ಬಾರ್ದ ಅಂತ ಕೇಳ್ತಾರೆ ದೇವರು. KFC ಇಲ್ಲೋ, KFC ಅಲ್ಲೇ ಇತ್ತಲ್ಲೋ ರಾಘು, ಅಲ್ಯಾಕೆ ಇಲ್ಯಾಕೆ ಬಂದಿದ್ಯಾ ನೀನು ಅಂತಾರಪ್ಪ. ಚಾಕ್ಲೇಟ್ ಆಗಲಿ, ಚಿಪ್ಸ್ ಆಗಲಿ ಯಾವುದು ಪರಲೋಕದಲ್ಲಿ ಸಿಗೋದಿಲ್ಲ. ಎಂಜಾಯ್ ಮಾಡೋಕ್ಕೆ ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ. ಅದು ಎಲ್ಲಿ ಕೊಟ್ಟಿದ್ದಾರೆ? ಸಭೆಯೊಳಗೆ ಕೊಟ್ಟಿದ್ದಾರೆ. ಸಭೆ ಒಳಗಿದ್ದೀರಾ ನೀವು? ಕರ್ತನ ವಾಕ್ಯ ಕೇಳಿ, ಏನು ಬೇಕು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ. ಬಿ ಜಾಲಿ ಬಟ್ ಬಿ ಎ ಓಲಿ. ಜಾಲಿಯಾಗಿರಿ. ಅಪ್ಪ ಹೇಳೋರು ಜಾಲಿಯಾಗಿರು ಅಂದ್ಬಿಟ್ಟು ಹೋಗ್ಬಿಟ್ಟು 5 ಬಾಟ್ಲ್ ಎತ್ಕೊಂಡು, ನಂಗೆ ಗೊತ್ತಿತ್ತು ಪಾಸ್ಟ್ರು ಹಂಗೆ ಹೇಳ್ತಾ ಇರ್ತಾರಂತ. ಏಯ್ ಜಾಡ ಹಿಡ್ಕೊಳ ಹರೀಶ, ಏನಂತ ನೀನು? ಅದು ಪ್ರಾಣಿ ಹೊರಗಡೆ ಬರ್ತದೆ, ಅದು ಎಲ್ಲ ಆಚೆ ಬರ್ತದೆ. ಆ ಪ್ರಾಣಿ ಬೇಡ ಮಕ್ಕಳೇ. ಪವಿತ್ರಾತ್ಮನ ದಾನ ತಗೊಳ್ಳಿ, ಆ ಕುಡೀರಿ, ಆ ಡ್ರಿಂಕ್ಸ್ ಮಾಡ್ಕೊಳ್ಳಿ. ನೋಡಿ ಇವತ್ತು 20 ನಿಮಿಷ ಆರಾಧನೆ ಮಾಡಿದ್ರೆ ಹೆಂಗೆ ಕುಡಿದು ಬಿಡ್ರಿ ನೀವೆಲ್ಲ, ಫುಲ್ಲಿ ಡ್ರಂಕ್ಡ್. ನೀವು ಒಪ್ಪಿಕೊಂಡು ವಿಧಿಯರ, ನಾನು ಹೇಳ್ತೀನಿ, ನಾನು ಮಾತಾಡೋದನ್ನೇ ಒಪ್ಕೋಬೇಕಷ್ಟೇ. ಎರಡನೇದು ಚಂದ್ರು ಅವರೇ, ವಿಧೇಯರಾಗಬೇಕು, ಫಾಲೋ ಮಾಡಿ. ಇವಾಗ ಸಡನ್ನಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ ಯಾರೊಬ್ಬರು, ಅಡ್ಮಿಟ್ ಹಾಕಿದ್ರೆ ದುಡ್ಡೇ ಇರಲ್ಲ. ತಕ್ಷಣ ಡಾಕ್ಟರ್ ಹೇಳ್ತಾರೆ 50,000 ತನ್ನಿಮ್ಮ ಅಂತ. ಇರಪ್ಪ ನೀನೇನು, ನಿನಗೆ ಹೆದರಬೇಡಪ್ಪ, ನಿನಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಪ್ಪ, ನೀವು ಮುಚ್ಕೊಂಡು ಆಪ್ರೇಷನ್ ಮಾಡಪ್ಪ ಅಂತ ಹೇಳೋಕ್ಕಾಗತ್ತ ಡಾಕ್ಟ್ರಿಗೆ?
ಇಲ್ಲ, ಅವನು ಹೇಳ್ತಾ ಪೇಷಂಟ್ ಹೊರಗಡೆ ಇಕ್ಬಿಡ್ತೀನಿ ಅಂತ ನಾನು. 50,000 ಎಲ್ಲಿಂದ ಹೊಂದಿಸ್ತೇ ನನಗೆ ಗೊತ್ತೇ, ತಗೊಂಡ್ಬಿಡ್ತೀರ ನೋಡಿ. ಜೀವ ಉಳಿಬೇಕು. ಅದೇ ರೀತಿ ದೇವರ ಆಶೀರ್ವಾದ ಉಳಿಬೇಕು ಮಕ್ಕಳೇ. ಈ ಹಬ್ಬ ಬಂದು ಘನವಾಗಿ ತಗೊಳ್ಳಿ. ಸಿಸ್ಟರ್ ಹೇಳ್ತಾರಲ್ಲ, ಘನವಾಗಿ ಆಚರಿಸಿ, ಇದನ್ನ ಸಂಭ್ರಮದಿಂದ ಆಚರಿಸಿ. ಆ ಕುರಿಗಳನ್ನ ತರಬೇಕು ಏನು ತೋರಿಸುತ್ತೆ? ಸಂಭ್ರಮ ಅದು. ನನ್ನ ಮಗಳು ಬಂದ್ಲು, ನನ್ನ ಮಗ ಬಂದಿದ್ದಾನೆ, Hallelujah. ನನ್ನ ಮಕ್ಕಳು ಬಂದಿದ್ದಾರೆ, ಡ್ಯಾಡಿ ಬಂದಿದ್ದಾರೆ, ಲಕ್ಷ್ಮಮ್ಮ ಬಂದಿದ್ದಾರೆ, ರಾಘು ಬಂದಿದ್ದಾರೆ, ಚಂದ್ರ ಬಂದಿದ್ದಾರೆ, ರಘು ಬಂದಿದ್ದಾರೆ, ಡೇವಿಡ್ ಬಂದಿದ್ದಾರೆ, ವಿಜಯ್ ಬಂದಿದ್ದಾರೆ, ನಂಜುಂಡಪ್ಪ ಬಂದಿದ್ದಾರೆ. ಪರಲೋಕದಲ್ಲಿ ಎಂಟ್ರಿ ಆಗತ್ತೆ ನಿಮ್ಮ ಹೆಸರು, ನನ್ನ ಮಕ್ಕಳು ತಂದಿರೋದನ್ನ. ನನ್ನ ಪ್ರಿಯ ಮಕ್ಕಳೇ, ಅದಕ್ಕೆ ಘನವಾಗಿ ನಾವು ಮಾಡೋಣ ಹಬ್ಬವನ್ನು, ಸಂಭ್ರಮದಿಂದ ಮಾಡೋಣ. ಹೋದ ಪಸ್ಕ ಹಬ್ಬಕ್ಕಿಂತ ಈ ಪಸ್ಕ ಹಬ್ಬ ಗ್ರ್ಯಾಂಡ್ ಫಿನಾಲೆ ಆಗತ್ತೆ. 2 ದಿನ ಆಶೀರ್ವಾದ, ದೇವರ ಅದ್ಭುತವಾಗಿ ಕಾರ್ಯ ಆಗತ್ತೆ. ನನ್ನ ಪ್ರಿಯ ಮಕ್ಕಳೇ, ಅದ್ಭುತವಾದ ರೀತಿಯಲ್ಲಿ ಆ ಕಾರ್ಯಕ್ರಮನ ಭಾಗವಹಿಸೋಣ. ಈ ಪಸ್ಕ ಹಬ್ಬಕ್ಕೆ ನಾವೆಲ್ಲ ಬರೋಣ. ನಿಮ್ಮ ಅಕೌಂಟಲ್ಲಿ ದೇವರು ಆಲ್ರೆಡಿ ಠೇವಣಿ ಇಟ್ಟಿದ್ದಾರೆ. ಇವತ್ತಿಂದ ರಿಲೀಸ್ ಮಾಡಿ ವೀರೇಶ್ ಅಣ್ಣ ಅವರೇ. ಯೇಸು ನಾಮದಲ್ಲಪ್ಪ 2 ಲಕ್ಷ ರೂಪಾಯಿ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಬ್ಲೆಸ್ಸಿಂಗ್ ಆಗೋದು ಬರೋವರೆಗೂ 2 ಲಕ್ಷ ಬಿಡುಗಡೆ ಆಗಲಿ, 2 ಲಕ್ಷ ಬಿಡುಗಡೆ ಆಗಲಿ, 2 ಲಕ್ಷ ಬಿಡುಗಡೆ ಆಗಿದ್ದಕ್ಕೆ ಸ್ತೋತ್ರ. ಹೊಸ ಮನೆ ಬರೋದಕ್ಕಾಗಿ ಸ್ತೋತ್ರ. ನೋಡಿರಿ, ನೀವು ಎಷ್ಟು ನುಡಿತೀರಾ ಅದು ಕ್ಲೈಮಿಂಗ್ ಆಗ್ತಾ ಹೋಗುತ್ತೆ. ನೀವು ಒಪ್ಪಿಕೊಂಡು ವಿದ್ಯಾರಾದರೆ ದೇಶದ ಎಲ್ಲ ಸತ್ಫಲಗಳನ್ನು, ಈ ಭೂಮಿಯಲ್ಲಿ ನಿಮಗೆಲ್ಲ ಸತ್ಫಲ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನೋಡಿ ವಾರ ವಾರ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ಬರ್ತೀನಿ. ಯಾಕೆ? ಸತ್ಮೇಲೆ ಹಾಕೊಳ್ಳೋಕ್ಕಾಗಲ್ಲ ಇದೆಲ್ಲ. ಹಲೋ, ತುಂಬ ಹೆಣ್ಮಕ್ಳು ಅಲ್ಮೇರಲ್ಲಿ ಹಂಗಂಗೆ ಇಟ್ಟವ್ರೆ, ಎಲ್ಲ ಭೂಷಣ ಹೊಡೆದ್ಬಿಟ್ಟಿದೆ ಸೀರೆಗಳೆಲ್ಲ. ಇವರು ಮಾತ್ರ ಬರೀ ನೈಟಿ ಹಾಕ್ಕೊಂಡು. ಅದಕ್ಕೆ ಬಿಡಬೇಡಿ, ಹೊಸ ಹೊಸ ಬಟ್ಟೆ ಹಾಕ್ಕೊಳ್ಳಿ, ಏನು ತಪ್ಪೇನಿದೆ? ಕೆಲವು ಹೇಳ್ತಾರೆ, ಬ್ರದರ್ ಒಂದೊಂದ್ಸತಿ ಒಂದು ಡ್ರೆಸ್ ಹಾಕ್ತಾರೆ. ಅದಕ್ಕಿಂತ ಏನೇ ಇದೆ? ಅಪ್ಪನ ಆರಾಧನೆ ಕೂತ್ಕೊಂಡು ಹಾಕ್ತೀನಿ, ಮದುವೆಗೆ ಹೋಗಿ ಹಾಕ್ತಿಲ್ವಲ್ಲ, ತಂದೆ ಮನೆಗೆ ಹಾಕ್ತೀನಿ ರೀ. ಪಾಪಿ ಮನ ತಿರುಗಿ ಬಂದಾಗ ದೇವ್ರು ಹೇಳ್ತಾರೆ, ಅವನಿಗೆ ಸ್ನಾನ ಮಾಡಿಸ್ರೋ, ಸಾಬೂನು ಕೊಡ್ರೋ, ಅವನಿಗೆ ನಿಲುವಂಗಿ ಕೊಡ್ರೋ, ತಲೆ ಕಿರೀಟ ಹಾಕ್ರೋ, ಕೈಗೆ ಉಂಗುರ ಹಾಕ್ರಿ. ಸಿಂಹಾಸನ ಹಾಕ್ರೋ ಅವನಿಗೆ. ಸೊ ನೀನು ಒಳ್ಳೆ ಡ್ರೆಸ್ ಹಾಕೊಂಬರೋದಲ್ಲಿ ತಪ್ಪೇ ಇಲ್ಲ. ಇಲ್ಲ, ಕೆಲವು ಹೇಳ್ತಾರೆ ಒಳ್ಳೆ ಬಟ್ಟೆ ಹಾಕೊಳ್ಳೇಬಾರ್ದು, ಅದಕ್ಕಿಂತ ದೊಡ್ಡ ಶಾಪ ಯಾವುದು ಇಲ್ವೇ ಇಲ್ಲ. ಆಗ ನೀವು ಭಿಕ್ಷನಾಗಿರೋದೇ ಒಳ್ಳೇದೇ. ಚೇಂಜ್ ಮಾಡಿ, ಬಟ್ಟೆ ಇಲ್ವಾ ರಿಲೀಸ್ ಮಾಡಿ. ಎಷ್ಟು ನಾಮದಲ್ಲಿ ಸೂಟ್ ರಿಲೀಸ್ ಆಗ್ಲಪ್ಪ, ಬಟ್ಟೆ ರಿಲೀಸ್ ಆಗ್ಲಪ್ಪ, ಒಡವೆಗಳು ರಿಲೀಸ್ ಆಗ್ಲಪ್ಪ. ನೋಡಿ ಈ ಮಕ್ಕಳೆಲ್ಲ ಹೆಂಗೆ ಬಂದವ್ರೆ, ಅವನೇ ಒಂಥರ ಚಿಕ್ಕ ಪಾಸ್ಟರ್ ಥರ ಕಾಣ್ತಾವ ನೋಡಿ. ಆದರೆ ಅವ್ರ ಮನಸ್ಸಲ್ಲಿ ಅಗರ್ಭ ಶ್ರೀಮಂತನ ಮನಸ್ಸು ಅವ್ರಿಗೆ ಹಾಕಿದ್ದಾರೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವ ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವ ಕೈಯಲ್ಲಿ. ಬೋಲೋ ಜಯ 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 ಯೇಸು ನಾಮದಲ್ಲಿ. ಬೋಲೋ ಜಯ 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 ಯೇಸು ರಕ್ತದಲ್ಲಿ. ಬೋಲೋ ಜಯ 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 ಯೇಸು ನಾಮದಲ್ಲಿ. ಜೈ 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 ಯೇಸು ರಕ್ತದಲ್ಲಿ.
ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ ಕಷ್ಟಗಳು ಎದುರು ಬಂದರು ಯೆಹೋವನೇ ನಡೆಸುವ ಸೋಲುವ ಸಮಯ ಬಂದರು ಯೆಹೋವನಿಸಿ ಜಯವ ಕೊಡುವನು. ಜೈ 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 ಯೇಸು ನಾಮದಲ್ಲಿ ಜೈ ಜೈ ಯೇಸು ನಾಮದಲ್ಲಿ ಜೈ 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 ಯೇಸು ನಾಮದಲ್ಲಿ ಜೈ 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 ಯೇಸು ರಕ್ತದಲ್ಲಿ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಹುಟ್ಟು ಕುಂಟನು ನಡೆದದು ಯೇಸುವೆ ನಾಮದಿಂದ ಸಕಲ ಪಾಪವು ನೀಗುವುದು ಯೇಸುವೆ ನಿನ್ನ ರಕ್ತದಿಂದ ಹುಟ್ಟು ಕುಂಟನು ನಡೆದದು ಯೇಸುವೆ ನಿನ್ನ ನಾಮದಿಂದ ಸಕಲ ಪಾಪವು ನೀಗುವುದು ಯೇಸುವೆ ನಿನ್ನ ರಕ್ತದಿಂದ ಹುಟ್ಟು ಕುಂಟನು ನಡೆದದು ಯೇಸುವೇ ನಿನ್ನ ನಾಮದಿಂದ ಕಾಲು ಸಕಲ ಪಾಪವು ನೀಗುವುದು ನಗಿ ನಗಿ ಯೇಸುವೇ ನಿನ್ನ ರಕ್ತದಿಂದ. ಹುಟ್ಟು ಕುಂಟನು ನಡೆದದು ಯೇಸುವೇ ನಿನ್ನ ನಾಮದಿಂದ ಸಕಲ ಪಾಪವು ನೀಗುವುದು ಯೇಸುವೇ ನಿನ್ನ ರಕ್ತದಿಂದ. ಯೇಸುವೇ ಕಾಯದಿಂದ ಗುಣವಾದೆ ಗುಣವಾದೆ ಯೇಸುವೇ ನರಕದಿಂದ ಶುದ್ಧನಾದೆ ಪರಿಶುದ್ಧನಾದೆ ಜೈ 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 ಯೇಸು ನಾಮದಲ್ಲಿ ಜೈ 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 ಯೇಸು ರಕ್ತದಲ್ಲಿ ಜೈ 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 ಯೇಸು ಎಲ್ಲ ಕೈ ಮೇಲೆ ಬರಲಿ, ಕೈ ಮೇಲೆ. ಜೈ 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 ಯೇಸು ಎರಡು ಕೈ ಎರಡು ಕೈ ಎರಡು ಕೈ ಎರಡು ಕೈ ಅಂತೆ. ಬಿಡಲ್ಲ ನೀನು. ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ. ನಮ್ಮ ಸಭೆಯಲ್ಲೆಲ್ಲ ಕೂಲಿಯವರು ಇದ್ರು ಸರಿ, ತೊಂದರೆ ಇಲ್ಲ. ಆದರೆ ನಮ್ಮ ಸಭೆಯಲ್ಲಿರೋ ಮಕ್ಕಳು ಮನಸ್ಸುಗಳು ಶ್ರೀಮಂತರ ಮನಸ್ಸುಗಳಾಗಿದೆ. Hallelujah. ನಾನು ಇಷ್ಟು ಹೇಳಿದ್ರೆ ಇಷ್ಟು ಮಾಡಕ್ತೀರಾ? ಯಾಕಂದ್ರೆ ನೀವು ಕೊಟ್ಟಂತ ಆ ತ್ಯಾಗ, ಆ ಪ್ರೀತಿ,
ಅದಕ್ಕೆ ಇಷ್ಟೊತ್ತಾದ್ರೂ ಕೂತ್ಕೊಂಡು ಯಾಕೆ ಪ್ರಸಂಗ ಮಾಡ್ತೀನಿ, ಈ ವಾಕ್ಯ ನಿಮ್ಮಲ್ಲಿ ಟಚ್ ಆಗಬೇಕು, ಇಳಿಬೇಕು. ಲಕ್ಷ್ಮಿ ಆಗ್ರೆ ನಿಮ್ಮ ವಾಕ್ಯ ಒಳಗೆ ಹೋಗ್ಬೇಕು. ನಾಗಮ್ಮ ಅವರೇ, ನಗರತ್ರ ಅವರೇ, ಮಮತಾ ಅವರೇ, ನಿಮ್ಮ ವಾಕ್ಯ ಒಳಗೆ ಹೋಗ್ಬೇಕದು. ಹೋಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿ. ಹೇಗೆ ಬೀಜ ನೆಲಕ್ಕೆ ಬಿದ್ದಿದ ತಕ್ಷಣ ನಂಜುಂಡಪ್ಪ ಅವರೇ ಟಕ್ಕಂತ 2 ದಿನಕ್ಕೆ ಗಿಡ ಹೊರಗಡೆ ಬಂದ್ಬಿಡತ್ತೆ. ಮೊಳಕೆ ಒಂದು ಸಾಧಾರಣ ಬೀಜ ನೆಲದ ಮೇಲೆ ಬಿದ್ದರೆ ತಕ್ಕಂತ 2 ದಿನದಲ್ಲಿ 2 ವಾರದಲ್ಲಿ ಒಂದು ಗಿಡ ಬರೋದಾದ್ರೆ, ಆ ಬೀಜವನ್ನು ಉಂಟು ಮಾಡಿದ ಕರ್ತನ ಬೀಜ ನಿಮ್ಮ ಹೃದಯದಲ್ಲಿ ಬೀಳೋದಾದ್ರೆ ಅದು ಪ್ರತಿಫಲ 30, 60, 100 ಫಲ ತೆಗೆದುಕೊಂಡ್ ಬಂದ್ಬಿಡುತ್ತೆ. ಬರೀ ಒಂದು ವಿಜಯ ಅಪ್ಪನಿಗೆ, ಹಲ್ಲೆಲೂಯಾ. ಅಪ್ಪನಿಗೆ ದೇವ್ರ ವಾಕ್ಯ ಸುಮ್ಮನೆ ಇರಲ್ಲ, ಬೀಜ ಸುಮ್ಮನೆ ಇರೋಕ್ಕಾಗಲ್ಲ. ಬೀಜ ಹಾಕಿದ ತಕ್ಷಣ ಕೆಲಸ ಶುರು ಆಗ್ಬಿಡುತ್ತೆ. ರೈತರಿಗೆ ಗೊತ್ತು ಅದೆಲ್ಲ ಕೆಲಸ. ಸುಮ್ಮನೆ ಬೀಜ ಹಾಕ್ಬಿಟ್ರೆ ಸಾಕು, ನೀವೇನು ಹೋಗಿ ಕೆಲಸ ಮಾಡೋದೇ ಬೇಕಾಗಿಲ್ಲ, ಅದೇ ಕೆಲಸ ಮಾಡ್ಕೊಳತ್ತೆ. ನೋಡಿದ್ದೀರಾ, ನೀವು ಬೀಜಕ್ಕೆ ತಲೆ ಮೇಲೆ ಕೈ ಇಕ್ಬಿಟ್ಟು ಹೋಗು ಜಡಿದು ಹೋಗಿ ಅಳ್ಳಾಡಿಸಿ ಒಳಗೆ ಹೋಗಿ ಅಳ್ಳಾಡ್ಕೊಂಡು ಬಾ, ನೀವೇನು ಪ್ರೇ ಮಾಡೋದು ಬೇಕಾಗಿಲ್ಲ. ಅಳ್ಳಾಡ್ಸ್ಕೊಂಡು ಅದು ಹೋಗಿ ಅಳ್ಳಾಡ್ಸ್ಕೊಂಡು ಒಳಗೋಯ್ತದೆ ಅದು ಅಲ್ವಾ. ಬೀಜ ತಾನು ಅದು ಕೆಲಸ ಮಾಡುತ್ತೆ ರೀ. The seed has its own capacity and own ability to bring forth the fruit. In the same manner, the word has a capacity. ನಿಮ್ಮ ಹೃದಯದಲ್ಲ ಬೀಜ ಹಾಕೋ, ಅದಕ್ಕೆ ನಿಮ್ಮ ಹೃದಯದಲ್ಲಿ ಹಾಕ್ಕೊಳ್ಳಿ. ಯಾಕೆ ಹೇಳ್ತೀರಿ ಸವಿತಮ್ಮ ಅವರೇ, ಅದು ಹೋಗ್ಬೇಕು ಒಳಗೆ. ವಾಕ್ಯ ಒಳಗೋಗಿದ ತಕ್ಷಣ ಕೆಲಸ ಆರಂಭ ಆಗತ್ತೆ. ನಾನು ಏನ್ರಿ ಸಾಧಾರಣ ಆಗಿದ್ದೆ ರೀ. ಮಸಾಲೆ ದೋಸೆಯಿಂದ ದೇವ್ರು ನನಗೆ ಕೊಟ್ಟವ್ರದ್ದು ಯೋಚನೆ ಮಾಡಿ ನೀವು. ಮಸಾಲೆ ದೋಸೆಯಿಂದ, ಒಂದು ಚಾಕ್ಲೇಟಿಂದ ನಾನು ಎಲ್ಲದಲ್ಲೂ ಏನು ಟೆಸ್ಟ್ ಮಾಡಿಬಿಟ್ಟೆ. ನಾನು ಈ ಅಪ್ಪ ಕೊಡ್ತಾನ ಇಲ್ವಾ ಅಂತ ಹೇಳಿ ಎಲ್ಲ ಕನ್ಫರ್ಮ್ ಆದಮೇಲೆ ಕ್ಯಾರನ್ ಅವರೇ ಎಲ್ಲ ರೆಡಿ ಆದಮೇಲೆ ಬಾ ಇಕ್ತೀನಿ, ಖಾಲಿ ಒಳಗೆ ಇಕ್ತೀನಿ ಅಂತ ಬಂದೆ ಒಳಗೆ, ಅಪ್ಪನೊಳಗೆ. ತುಂಬ ಜನ ಹೇಳ್ತಾರೆ ಸೇವಕ, ಅಯ್ಯೋ ಸೇವೆ ಮಾಡೋಕೆ, ಅಯ್ಯೋ ಸೇವೆ ಮಾಡೋದು ತುಂಬ ಕಷ್ಟ ಬರುತ್ತೆ. ಯಾವ ಮುಟ್ಟಾಳು ಹೇಳಿದ್ ನಿನಗೆ? ಇಲ್ಲ ಅವ್ರು ನೋಡಿ, ಅವರೆಲ್ಲ ಕಷ್ಟಪಡ್ತಾರೆ, ಪೀಸ್ ಇಲ್ಲ ಅವ್ರಿಗೆ ಕಷ್ಟ ರೀ. ನೀವು ತಂದೆ ಮನೆ ಅರಮನೆಗೆ ಹೋಗ್ತಾ ಇದ್ದಾರೆ ಸೇವಕರಾಗಿ. ಅರಮನೆ ರೀ ನೀವು, ತಂದೆ ಅರಮನೆಗೆ. ಯು ಆರ್ ಎಂಟ್ರಿಂಗ್ ಇನ್ ದ ಪ್ಯಾಲೇಸ್ ಆಫ್ ಗಾಡ್. ಅರಮನೆಗೆ ಹೋದ್ರೆ ಅರಮನೆಯಲ್ಲಿ ಕೊರತೆ ಇದೆಯಾ ರೀ? ಇಲ್ಲ. ಸೆರೆಮನೆಯಲ್ಲಿ ಕೊರತೆ ಇರ್ಬೋದು, ಅರಮನೆಯಲ್ಲಿ ಕೊರತೆ ಇರಲ್ಲ. ತಂದೆ ಮನೇಲಿ ಕೊರತೆ ಇಲ್ಲ ರೀ. ಇವತ್ತು ನಮ್ಮ ಆಲಯದಲ್ಲಿ ನೋಡಿ 24 ಗಂಟೆ ಊಟ ಬರ್ತಾ ಇದೆ, ನೀರು ಬರ್ತಾ ಇದೆ, ವಸ್ತುಗಳು ಬರ್ತಾ ಇದೆ, ಕೊರತೆ ಇಲ್ಲ ರೀ ಇಲ್ಲಿ. ಯಾಕಂದ್ರೆ ತಂದೆ ಮನೆ ರೀ ಇದು. ತಂದೆ ವಾಕ್ಯದಲ್ಲಿದ್ರೆ ಆಶದ ಜಂಜುಂಡಪ್ಪ ಅವರೇ ನಾವು ಪಡಿತೀವಿ. ಆಲಯ ಒಳಗೆ ನಾನು ಸೇವೆ ಬರಬೇಕಾದ್ರೆ ತಂದೆ ಮನೆಯೊಳಗೆ ಬಂದಮೇಲೆ ಡ್ಯಾನಿ ಅವರೇ ಒಂದು ದಿನ ಕೂಡ ಊಟಕ್ಕೆ ನಾವು ಯೋಚನೆ ಮಾಡಲಿಲ್ಲ ರೀ. ಇನ್ನು ಸೇವಕರಿಗೆ ಎತ್ತಿ ಕೊಡ್ತಾ ಇದ್ದೀವಿ. ನಿನಗೂ ನನಗೆ ಏನಪ್ಪ ವ್ಯತ್ಯಾಸ ಅಂತ ಪಾಸ್ಟೇ ಕೇಳ್ತಾರೆ. ಅಲ್ದೆ ದ ವರ್ಡ್ ಆಫ್ ನಾಲೆಡ್ಜ್, ದ ವೇ ಯು ಅಂಡರ್ಸ್ಟ್ಯಾಂಡ್ ಗಾಡ್, ದ ಕಂಟೆಂಟ್ ಏನು ಒಳಗೆ ಹಾಕೊಂಡಿದ್ದೀರಾ. ನಮ್ಮ ತಂದೆ ಶ್ರೀಮಂತ ತಂದೆ ಅಪ್ಪ, ಅಗರ್ಭ ಶ್ರೀಮಂತ ರೀ ಅವರು. ಆಕಾಶದ ಪಕ್ಷಿಗಳಿಗೆ ಊಟ ಹಾಕೋರಿ ಅವರು. ಅರಮನೆ ಸೆರೆಮನೆ ಎಲ್ಲ ಕಾಡು ಮೃಗಗಳಿಗೆ ಊಟ ಕೊಟ್ಟ ದೇವರೇ ಅವರು. ನಮಗೆ ಊಟ ಕೊಡಕ್ಕೆ ಹೋಗ್ತಾರ, ನಮಗೆ ಅವ್ರು ಊಟ ಕೊಡಕ್ಕೆ ಅವ್ರು ರೆಡಿ ಆಗಿದ್ದಾರೆ. ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತಿಂದ ಕರ್ತನಿಗಾಗಿ ಉಳ್ಳವರು ನಿಂತ್ಕೊಳ್ಳಿ. ದಾಸತ್ವದಿಂದ BTS ಅವರು ನಿಮ್ಮನ್ನ ಬಿಡಿಸಿದ್ದಾರೆ. ಬಿಡಿಸಿದ ಸಪ್ರೇಷನ್ ಆಗಿ ನಿಮ್ಮನ್ನ ಪ್ರತ್ಯೇಕಿಸಿದ್ದಾರೆ. ಪ್ರತ್ಯೇಕಿಸಿ ಪರಿಶುದ್ಧರಾಗಿ ನೆಕ್ಸ್ಟ್ ಅವ್ರ ಜೊತೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿ. ಎಕ್ಸೋಡಸ್ ಮೀನ್ಸ್ ಪ್ರಯಾಣ ಆರಂಭ. ವಿಮೋಚನೆ ಅಂದ್ರೇನು? ಪ್ರಯಾಣ. ಯಾರ ಜೊತೆ? ಇದು ಅಪ್ಪನ ಜೊತೆ ಹೋಗೋ ಪ್ರಯಾಣ. ನಗರಿ ರೀ, ಎಲ್ರಿಗೂ ಯಾರು ಪ್ರಯಾಣ? ಅಪ್ಪನ ಜೊತೆ ಪ್ರಯಾಣ, ಅಪ್ಪನ ಜೊತೆ ಪ್ರಯಾಣ, ತಂದೆ ಮನೆಗೆ ಪ್ರಯಾಣ, ಪರಲೋಕದ ಪ್ರಯಾಣ, ಆಶೀರ್ವಾದ ಪ್ರಯಾಣ. ಎಲ್ಲಿ ನಿಮ್ ಕೊರತೆ ಇರೋದೇ ಇಲ್ಲ. ನಿಮಗೆ ಗಾಡಿಗೆ ಪೆಟ್ರೋಲ್ ಕಮ್ಮಿ ಆಗಲ್ಲ, ಟೈರ್ಗೆ ಬ್ಲೋ ಕಮ್ಮಿ ಆಗಲ್ಲ, ಹೆಂಡತಿಗೆ ಸೀರೆ ಕಮ್ಮಿ ಆಗಲ್ಲ, ಗಂಡನಿಗೆ ಉಂಗುರ ಬ್ರೇಸ್ಲೆಟ್ ವಾಚ್ ಕಮ್ಮಿ ಆಗಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಂಡೆ ಒಳಗೆ ಜ್ಞಾನ ಕಮ್ಮಿ ಆಗಲ್ಲ. ಯಾರು ಡಮ್ಮಿ ಆಗಿರಲ್ಲ, ಎಲ್ಲ ಘನವಾಗಿರ್ತೀವಿ ನಾವು. ಯಾಕಂದ್ರೆ ಅಪ್ಪನ ಮಕ್ಕಳು. ಸಿಂಹದ ಹೊಟ್ಟೆಯಿಂದ ಕಂತ್ರಿ ನಾಯಿ ಹುಟ್ಟಲ್ಲ, ಸಿಂಹನೇ ಹುಟ್ಟತ್ತದು. ಅದು ಗರ್ಜಿಸುತ್ತೆ. ಹೇಳಿ, ಗರ್ಜಿಸುತ್ತೆ. 2 ಕೈ ತೋರಿಸ್ಬೇಕು. ಯಾರೋ ಒಬ್ರು ಬ್ರದರ್ ಪ್ರೇಯರ್ಗೆ ಬಂದಿದ್ರು. ಹೇಳಿದ್ರು, ಏನು ಬ್ರದರ್ ಮುಖಾಲ ಏಟ್ ಬಿದ್ದುಬಿಟ್ಟಿತ್ತು,
ಪರ್ಚ್ಬಿಟ್ಲು ಬದಾರು ಹೆಂಡ್ತಿ ಪರ್ಚ್ಬಿಟ್ಲು ಬದಾರು 10 ಉಗ್ರಲ್ಲೇ ಬೆಕ್ಕ ಕೊಟ್ಟಂಗೆ ಕೊಟ್ಟಿರ್ತಾವ್ರು ಹುಡುಗಿರಿ ಉಗುರುಗಳು. ಸೋಪಿಯವ್ರು ಮಾತ್ರ ಗೊತ್ತದ. ಇವನು ಹಾಡು ತಂದು ಹೊಡೆಯೋ ಅಷ್ಟೊತ್ತಿಗೆ ಇವಳು 5 ಸತಿ ಪರ್ಚ್ಬಿಟ್ಟಿರ್ತಾಳೆ ಅವನಿಗೆ. ಪರಿಚಯ ಅವ್ನು ಬನ್ನಿ ಚಡ್ಡಿಯೆಲ್ಲ ಅರ್ಧೋಗಿರುತ್ತೆ ನೋಡಿ, ಆ ಥರ ಕಚ್ಚಿಬಿಟ್ಟಿರ್ತಾಳೆ. ನನ್ನ ಪವರ್ ಏನು ಗೊತ್ತಾ ಅಂತ ಹೇಳ್ತಾನೆ ಗಂಡ. ಅವಳು ಹೇಳ್ತಾಳೆ ನನ್ನ ಇನ್ಫ್ಲುಯೆನ್ಸ್ ಏನು ಗೊತ್ತಾ ನಿಮಗೆ ಅಂತ ಹೇಳ್ತಾನೆ. நீ அடிச்ச அடி ஆனால் நான் ஒரு ஃபோன் கால் பண்ணா ಗುಂಬಳೋಡ ಒಂದಿಡೋ ಎತ್ಕೊಂಡು ಹೋಗ್ಬಿಡ್ತಾರೆ ನೀನು ಅಂತ ಹೇಳ್ತಾರೆ ಹೆಂಡ್ತಿ. ಅವಳದು ಪವರು ಇವಂದು ಸ್ಟ್ರೆಂತು. ಆಗ ನಾನು ಹೇಳ್ತೇನೆ ಇಬ್ಬರು ಒಟ್ಟಿಗಿರಬೇಕು, ದೇವ್ರ ಪವರಲ್ಲಿ ಬನ್ನಿ. Amen. ಈ Hallelujah. ಪವಿತ್ರವಾದ ಪಸ್ಕಾ ಹಬ್ಬದಲ್ಲಿ ಸಂಭ್ರಮದಿಂದ ಇರಿ. ಮನೆಗೆ ಹೋಗಿ ಜಗಳ ಆಡಬೇಡಿ. ಅಮ್ಮನ ಹತ್ರ ಜಗಳ ಆಡೋದು, ವಾಚ್ ಕೊಡಿಸ್ತಾ, ನಾವು ಚೈನ್ ಕೊಡಿಸ್ತಾ, ನನಗೆ ಧೋತಿ ಕೊಡಿಸ್ತಾ, ಅದು ಕೊಡಿಸ್ತಾ, ನಾನು ಇರಲ್ಲ ಇಲ್ಲಿ, ಕೆರೆಗೆ ಹೋಗಿ ಸಾಯ್ತೀನಿ, ಮೊದಲೋಗಿ ಸಾಯಿ ಅಂತ ಹೇಳ್ತಾಳೆ ಅಮ್ಮ. ಇದೇ ಗಲಾಟೆ ಮನೆಯಲ್ಲಿ. ವಾರದ ಕತೆ ಕೆರೆಗಳ ಜೊತೆ, ವಾರದ ಜೊತೆ ಪರಕೆಗಳ ಜೊತೆ, ವಾರದ ಜೊತೆ ಚಪ್ಪಲಿ ಜೊತೆ. ಯಾವುದೋ ಮಗು ಚಪ್ಪಲಿಂದ ಸ್ಕೂಲ್ ಬಂದ್ಬಿಡ್ತಂತೆ. ಎಲ್ಲೋ ಚಪ್ಪಲಿ ಚಪ್ಪಲಿಂದ ಯಾಕೆ ಬಂದಿದ್ಯಾ ನೀನು? ಅಲ್ಲ, ಅಮ್ಮ ಅಪ್ಪ ಜಗಳ ಆಡ್ತಾ ಇದ್ದಾರೆ. ಅಪ್ಪ ಅಮ್ಮ ಜಗಳ ಆಡೋದಕ್ಕೂ ನಿನ್ನ ಚಪ್ಪಲಿಗೆ ಏನೋ ಸಂಬಂಧ? ಅಮ್ಮ ಒಂದು ಎತ್ಕೊಂಡವ್ರೆ, ಅಪ್ಪ ಒಂದು ಎತ್ಕೊಂಡವ್ರೆ. ಅದಕ್ಕೆ ಚಡ್ಡಿ ಹಾಕೊಂಡು ನಾನು ಹಂಗೆ ಬಂದ್ಬಿಟ್ಟೆ. ಮನೇಲಿ ಹೋಗಿ ಜಗಳ ಆಡಬೇಡಿ. ನಾನು ಹೇಳ್ತೇನೆ, ಅಪ್ಪನಿಗೆ ಪ್ರೀತಿಯುಳ್ಳ ಮಕ್ಕಳಾಗಿ ನೀವು. ಮನೇಲಿ ಜಗಳ ಬರಲ್ಲ. ಏನು ಸಣ್ಣ ವಿಷಯಕ್ಕೆ ಟ್ರಿಗರ್ ಆಗ್ತೀರಾ? ಬೇಡ ರೀ. ಯಾಕ್ರಿ? ಆ ಸಣ್ಣ ವಿಷಯಕ್ಕೆ ದೊಡ್ಡ ಪವಿತ್ರಾತ್ಮರ ಸಂತೋಷ ಕಳ್ಕೊಂಡ್ಬಿಡ್ತೀರ ಮಕ್ಕಳೇ. ಆ ಸಂತೋಷ ಕಳ್ಕೊಬೇಡಿ. ಅದೇ ನಮ್ಮ ಆಸೆ. ಇಷ್ಟೆಲ್ಲ ನಿಂತ್ಕೊಂಡು ವಾಕ್ಯ ಕೊಡ್ತೀನಿ ಅಂದರೆ 20 ನಿಮಿಷದಲ್ಲಿ ವಾಕ್ಯ ಮಾತಾಡಿ ಹೋಗ್ಬೋದ್ರಿ ನಾನು. ಯಾಕೆ ಹೋಗಲ್ಲ ಗೊತ್ತಾ? ಎಲ್ಲೋ ಒಂದು ಕಡೆ ಆ ವಾಕ್ಯ ತಟ್ಟಬೇಕು ನಿಮ್ಮನ್ನು. ಎಲ್ಲೋ ಒಂದು ಕಡೆ ಬಿಸ್ನೆಸ್ ಒಂದು ಬ್ಲೆಸ್ಸಿಂಗ್ ಬರಬೇಕು, ಆಶೀರ್ವಾದ ಬರಬೇಕು. ಅದಕ್ಕೋಸ್ಕರ ಬೆಳೀರಿ, ಚೆನ್ನಾಗಿ ವಾಕ್ಯಗಳು ಕೇಳಿ ಆಶೀರ್ವಾದ ಪಡ್ಕೊಳ್ಳಿ. ಎಲ್ಲಿಗೂ ಕೂಡ ಮನೆಗೆ ಹೋಗಿದ ತಕ್ಷಣ ಮಮ್ಮಿ ಐ ಲವ್ ಯು ಮಮ್ಮಿ, ಡ್ಯಾಡಿ ಲವ್ ಯು ಡ್ಯಾಡಿ ಯಾವತ್ತಾದರೂ ಹೇಳಿದ್ದೀರಾ? ಅಮ್ಮನ ಹತ್ಕೊಡ ಮಮ್ಮಿ ಐ ಲವ್ ಯು ಮಮ್ಮಿ. ಬಟ್ ಬಾ ಮಗಳೇ, ತಾಯಿಯಾಗಿ ನಿಮ್ಮ ಮಗನ್ನ ತಪ್ಕೊಂಡಿದ್ದೀರಾ? ಹಾಂ ಅವನು ಹತ್ರ ಬರೋದು ಬೇಡ. ಅವನು ಅವನಲ್ಲೇ ಇರಲಿ, ತೊಗೊಂಡು ರೊಟ್ಟಿ ಬಿಸಾಕೋನು ತಲೆ ಮೇಲೆ, ಚಟ್ನಿ ಹಾಕಲ್ಲ, ಊರಿ ಚಚ್ಚ ಹಾಕಲ್ಲ, ತಿಂದು ಸಾಯಲಿ. ಆಮೇಲೆ ತಿನ್ನವನು ಪ್ರೀತಿ ಒಳಗಿದೆ, ಆ ರೋಷ ಹೊರಗಡೆ ಇದೆ. ಅದಕ್ಕೆ ದೇವರು ಪ್ರೀತಿ ಎತ್ಕೊಂಡೋಗಿ ಇವತ್ತು ನೋಡಿದ್ರೆ ಶಿಲ್ಬೆ ಮೇಲೆ ಆ ನೋವು ನೋಡ್ರಿ, ಆ ನೋವು ನೋಡಿ ಬಟ್ಟೆನೇ ಅರಿಬೇಕಾದ್ರೂ ಕೂಡ ಒಂದೇ ಒಂದು ಮಾತು ಹೇಳಿಲ್ಲ ರೀ. ನ್ಯಾಯಾಧಿಪತಿ ಇವರು, ನ್ಯಾಯಕ್ಕಾಗೋರ್ ಮುಂದೆ ನಿಂತ್ಕೊಳ್ತಾರೆ, ಪಿಲಾತ ಮುಂದೆ ನ್ಯಾಯ ಕೊಡಕ್ಕೆ. ಇವ್ರಿಗೆ ನ್ಯಾಯಾಧಿಪತಿ ಅವ್ರ ನ್ಯಾಯ ಇರಲ್ವ ರೀ? ಅವ್ರಿಗೆ ನ್ಯಾಯ ಇಲ್ವ ಅವ್ರಿಗೆ? ಇಡೀ ಜಗತ್ತಿಗೆ ನ್ಯಾಯ ತೀರಿಸೋ ದೇವರು ಇವರು. ಒಂದು ಸಾಧಾರಣ ಮನುಷ್ಯನಾಗಿ ನ್ಯಾಯಕ್ಕಾಗಿ ಪಿಲಾತ ಮುಂದೆ ನಿಂತ್ಕೊಳ್ತಾರೆ. ಯಾಕೆ ಗೊತ್ತಾ? ನಮ್ಮ ಪಾಪಗಳು ಘೋರವಾಗಿದೆ ಮಕ್ಕಳೇ. ಈ ಕೈಗಳಲ್ಲಿ ಆ ಭೂಮಿನೇ ಉಂಟು ಮಾಡಿದ ದೇವರು ಆ ಕೈಗಳಲ್ಲಿ ಬಳೆ ಹೊಡೆದ್ಬಿಟ್ಟು ಅಸಹಾಯಕರಾಗಿ ಅವ್ರು ನಿಂತ್ಕೊಳ್ತಾರೆ. ಅಂದ್ರೆ ನಮ್ಮ ಪಾಪ ರೀ. ಮಾನ ಮುಚ್ಕೊಳ್ತಾರೆ. ಯಾವ ವ್ಯಕ್ತಿ ಕೂಡ ತನ್ನ ಮಾನ ಹೊರಗಡೆ ತೆಗಿಗೆ ಇಷ್ಟಪಡಲ್ಲ ರೀ. ಲಾಸ್ಟ್ ಉಳಿಯೋದು ಅವ್ನಿಗೆ ಒಂದೇ ಒಂದು ಬಟ್ಟೆ, ಒಂದು ಆ ಬಟ್ಟೆ ಕೂಡ ಟೇರ್ ಮಾಡ್ತಾರೆ ದೇವರು. ಆ ಬಟ್ಟೆ ಟೇರ್ ಮಾಡ್ತಾರೆ. ಯಾವತ್ತಾದ್ರು ನಿಮ್ಮ ಬಟ್ಟೆ ಹತ್ರ ಬಿಚ್ಚಿದಾರ ರಸ್ತೆಯಲ್ಲಿ? ಯಾವ ಬಟ್ಟೆ ಬಿಚ್ಚಿದ್ರು ನೀವು 4 ಗೋಡೆಗಳ ಮಧ್ಯದಲ್ಲೇ ಬಿಚ್ಚುತ್ತೀರಾ? 4 ಗೋಡೆಗಳ ಮಧ್ಯದಲ್ಲೇ ಬಟ್ಟೆ ಹಾಕೊಳ್ತೀರಾ? ಒಂದು ದಿನ ಈ ಬಟ್ಟೆ ಆಗ ಹೊರಗಡೆ ಬರಲಿಲ್ಲ ಮಕ್ಕಳು. ವಯಸ್ಸಿಗೆ ಬಂದ ಮಗ, ದೇವ್ರ ಹೃದಯ ಹೇಗಾಗಿರುತ್ತೆ. ತಂದೆ ಅಳ್ತಾರೆ, ನನ್ನ ಮಗನ ಹೀನಮ್ಮನ ಹೊಡೆದ್ಬಿಟ್ಟಲ್ಲ ನನ್ನ ಮಗ.
ಬೆತ್ತಲಾಗಿದ್ದಾನೆ ಅಂತೇಳಿ ಅಪ್ಪ ತಂದೆ ಅಳ್ತಾರ್ರಿ. ಯಾಕೆ ಗೊತ್ತಾ? ಆ ಪಾಪದ ಕೃತ್ಯ ಮಕ್ಕಳೇ, ಪಾಪದ ಕೃತ್ಯ ಅದು. ದೇವ್ರಿಗೆ ಸ್ತೋತ್ರ. ಅರದಿ ಬಿಡ್ತಾರ ಹಂಗೆ. ಆ ಕೈ ಈ ಕಡೆ ಬರೋದಿಲ್ಲ, ಕೈ ಈ ಕಡೆ ಭುಜದಿಂದ ಇಷ್ಟೇ ಲೆಂತಿರೋದು, ಆ ಕೈನ ಹಾಕಿ ಎಳಿತಾರೆ, ಅದನ್ನ ಎಳೆದು ಬಿಡ್ತಾರೆ. ಆ ಮೆಟ್ಲು ಬೋನಿಂದ ಕಟ್ಟಾಕಿ ಹಾಗೇ ಕೆಳ್ಕೊಂಡು ಹೋಗತ್ತಾನೆ. ಹಾಗೆ ಹೊಡಿತಾರ, ಮಳೆ ಹೊಡಿತಾ ಕೈ 2 ಕಾಲು ಇಟ್ಟುಬಿಟ್ಟು ಅಲ್ಲಿಂದ ಮಳೆ ಹೊಡಿತಾರೆ. 7 ಇಂಚು ಮಳೆ ಹೊಡಿಬೇಕಾದ್ರೆ, ಒಂದೊಂದು ಏಟು ಹೊಡಿಬೇಕಾದ್ರೆ ಕಾಲಿಂದ ತುಂಡಿಗರಮಾಗಿ ಅವಸರಪಟ್ಟು ಹೋಗಿ ಪಾಪ ಮಾಡ್ತಲ್ಲ, ಆ ಪಾಪಕ್ಕೆ ಆ ಕಾಲಿಗೆ ಏಟು ತಗೊಳ್ತಾರೆ. ಅವಸರಪಟ್ಟು ಕದಿದ್ಯಾ, ಅವಸರಪಟ್ಟು ಹೊಡಿದ್ಯಾ, ಅವಸರಪಟ್ಟು ಬಾಟ್ಲು ತಗೊಳ್ತಿಯಲ್ಲ, ಆ ಕಾಲಿಗೆ ಕೈಗಳಿಗೆ ಮಳೆ ತಗೊಳ್ತಾರೆ. ಈ ಮನಸ್ಸಿಂದ ಕೆಟ್ಟ ಕೆಟ್ಟ ಚಿಂತೆ, ಕೆಟ್ಟ ಕೆಟ್ಟ ಲೈಂಗಿಕ ಕೃತ್ಯಗಳು, ಸೆಕ್ಸ್ಗಳು ಅಂತ ಕಾರ್ಯಗಳನ್ನು ನೆನೆಸ್ಕೊಳ್ತಿದ್ಯಲ್ಲ, ಕೊಲೆ, ಆದರ, ಆ ರೀತಿಯಾದ ದುಂದೋಟತನ, ಎಲ್ಲ ವಿಧದ ಇಚ್ಛೆಗಳು, ವ್ಯಾಮೋಹಗಳು ಅದ್ಯಾವುದು ಬರಬಾರ್ದಂತೇಳಿ 2.5 ಇಂಚು ಮುಳ್ಳು ಹಾಗೆ ಕಿರೀಟ ಪಿಯರ್ಸ್ ಆಗಿ ಒಳಗೆ ಹೋಗತ್ತೆ. ಅದು ಮೈಂಡ್ ಒಳಗೆ ಆ ತಲೆಯಿಂದ ಕಿತ್ಕೊಂಡು ರಕ್ತ ಕಿತ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಈಸ್ ಐಸ್ ವಾಸ್ ಪ್ಯಾರಲೈಸ್ಡ್. ಕಣ್ಣು ಕುರುಡಾಯಿತು, ದೇಹ ಬಂದು ಲಕ್ಕ ಹೊಡೆದು ಬಿಡ್ತಾರೆ, ಬಾಡಿನೇ ಹೋಗ್ಬಿಡ್ತಾರ್ಗೆ. ಈ ಕುಡಂಟ್ ಸಿ, ಈ ಲಾಸ್ಟ್ ಇಸ್ ಸೈಟ್. ಏನು ಅವ್ರು ಕಾಣಲೇ ಇಲ್ಲ ಮಕ್ಕಳೇ, ಈ ಕುಡಂಟ್ ಸಿ. ಆರಂಭದ ದಿನಗಳಲ್ಲಿ ಇದನ್ನ ದರ್ಶನ ದೇವ್ರು ತೋರಿಸ್ಬೇಕಾದ್ರೆ ಅವತ್ತನ್ನು ತೀರ್ಮಾನ ಮಾಡಿದ್ರು, ಅಯ್ಯೋ ಈ ಅಪ್ಪನ ಇಷ್ಟೆಲ್ಲ ಹೊಡೆದ್ಬಿಟ್ರ, ಇಷ್ಟೆಲ್ಲ ಆಯ್ತಾ ಇವ್ರಿಗೆ? 29 ವರ್ಷ ನಾ ಕ್ರಿಶ್ಚಿಯನ್ ಆಗಿದ್ದು ಏನು ಪ್ರಯೋಜನ ಆಯ್ತು? 29 ವರ್ಷ ಇವ್ರ ಬಗ್ಗೆ ನನಗೇನು ಗೊತ್ತಾಗ್ಲೇ ಇಲ್ವಲ್ಲ ಸ್ವಾಮಿ. ಇದೆಲ್ಲ ನನಗಾಗಾಯ್ತಾ ಅಂತ ಗೊತ್ತಾದ ಮೇಲೆ ಅವತ್ತು ನಾನು ನಿರ್ಧಾರ ಮಾಡಿದೆ, ಸ್ವಾಮಿ, ಐ ಡೋಂಟ್ ವಾಂಟ್ ಟು ಲಿವ್ ಎನಿ ಮೋರ್ ಫಾರ್ ಮೈ ಸೆಲ್ಫ್, ಐ ವಾಂಟ್ ಟು ಲಿವ್ ಓನ್ಲಿ ಫಾರ್ ಯು ಲಾರ್ಡ್. ಇನ್ನು ನಾನು ನನಗಾಗಿ ಜೀವಿಸ್ಕೊಳ್ಳಲ್ಲ, ನಾನು ನಿನಗಾಗಿ ಜೀವಿಸ್ತೀನಿ. ಇವತ್ತು ನೀವು ತೀರ್ಮಾನ ಮಾಡಬೇಕಾದ್ರೆ ಬಟ್ಟೆ ತೆಗೆದುಬಿಟ್ಟು ನೇಕಡಾಗಿ, ಏಸಪ್ಪ, ಏದೇನು ತೋಟದಲ್ಲಿ ನೇಕಡಾಗಿದ್ದವ್ರಿಗೆ ತನ್ನ ಚರ್ಮ ಸುರಿದು ಆ ಚರ್ಮದಿಂದ ಅವ್ರ ಮಾನ ಮುಚ್ಚಿದ್ರಿ ಅವರು. ಅದೇ ಮನುಷ್ಯ ಏಸಪ್ಪನ ತಗೊಂಬಂದು ಮಾನ ತೆಗೆದಿಡ್ತಾರೆ ಅಂದ್ರೆ ಪಾಪದ ಕೃತ್ಯದ ಮರಣ ಮಕ್ಕಳೇ ಅದು. ಅದಕ್ಕೆ ನಾನು ಹೇಳ್ತೇನೆ, ಇವತ್ತು ತಲೆ ಬಾಗತ್ತೆ ಇದೆಲ್ಲ ಹೇಳ್ಬೇಕಾದ್ರೆ ನಿಮಗೆ. ನಾನು ದರ್ಶನದಲ್ಲಿ ನೋಡ್ತೀನಲ್ಲ, ಸಿಸ್ಟರ್ ನೋಡ್ತೀವಲ್ಲ, ನಾವೆಲ್ಲ ನಮಗೆ ಮನಸ್ಸಲ್ಲಿ ಹೆಂಗೆ ಕೂತ್ಕೋಬೋದು. ನಾ ಹೇಳ್ಬೇಕಾದ್ರೆ ಅಳ್ತೀರಾ, ಪಿಕ್ಚರ್ ನೋಡ್ಬೇಕಾದ್ರೆ ಅಳ್ತೀರಾ, ರಿಯಲ್ ಆಗಿ ಅವ್ರು ಹೆಂಗೆ ಆಗಿರ್ಬೇಕಾ ಅಪ್ಪನಿಗೆ. ಮಾಂಸ ಸ್ಕಿನ್ ಔಟ್, ಚಿಕನ್ ಸ್ಕಿನ್ ಔಟ್ ಮಾಡ್ತಾರಲ್ಲ, ಆ ಥರ ಸ್ಕಿನ್ ಔಟ್ ಮಾಡಿ ತೆಗಿತಾರ ಅಪ್ಪನ. ಅಷ್ಟು ರಕ್ತದ ಮಧ್ಯದಲ್ಲಿ ಕೂಡ ಹೇಳ್ತಾರೆ, ಫಾದರ್ ಫರ್ಗಿವ್ ದೆಮ್, ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ತಂದೆ, ಇವನ್ನ ಕ್ಷಮಿಸು, ಇವ್ರೇನು ಮಾಡ್ತಾರೆ. ಹೆಂಡತಿ ಒಂದು ತಪ್ಪು ಮಾಡ್ತಾರಲ್ಲ, ತಪ್ಪನ್ನ ಕ್ಷಮಿಸಕ್ಕಾಗಲ್ವ ನಿನಗೆ? ಗಂಡ ಒಂದು ತಪ್ಪು ಮಾಡ್ತಾನೆ, ಹೆಂಡತಿ ಆದ ನಿನಗೆ ಅವ್ರಿಗೆ ಕ್ಷಮಿಸಕ್ಕಾಗಲ್ವಾ? ಮಗ ತಪ್ಪು ಮಾಡ್ತಾನೆ, ಆ ಮಗನ ತಪ್ಪನ್ನ ನೀವು ದೊಡ್ಡದಾಗಿ ಹೇಳ್ಕೊಳ್ಳೋ ಬದಲು, ಈ ಮಗನ ವಯಸ್ಸಲ್ಲಿದ್ದಾಗ ನೀನೇನು ತಪ್ಪು ಮಾಡ್ತೇನೆ ಅದು ಯೋಚನೆ ಮಾಡು, ಆಗ ನೀನು ಮನ್ನಿಸ್ಬಿಡ್ತೀಯ. ಮಗಳು ತಪ್ಪು ಮಾಡ್ತಾಳೆ, ಆ ಮಗಳ ವಯಸ್ಸಲ್ಲಿ ನೀನಿದ್ದಾಗ ನೀನು ಯಾವ ತಪ್ಪು ಮಾಡಿದ್ಯಾ ನೆನ್ಸ್ಕೋ, ಕ್ಷಮೆ ಕೊಡು, ಸಮಾಧಾನ ಆಗ್ಬಿಡತ್ತೆ. ನಿನ್ನ ನೀತಿ ಹಾಕೋಗೋಸ್ಕರ ದೇವ ನೀತಿನ ಹೊಡಿಬೇಡ. ಡೋಂಟ್ ಶೋ ಯೋರ್ ರೈಚಸ್ನೆಸ್ ಇನ್ ದ ಹೋಮ್, ಶೋ ದ ರೈಚಸ್ನೆಸ್ ಆಫ್ ಗಾಡ್. ದೇವರ ನೀತಿ ತಗೊಳ್ಳಿ. ದೇವರ ನೀತಿಯನ್ನು ಎಲ್ಲರನ್ನು ಕ್ಷಮಿಸಬೇಕು, ಎಲ್ಲರನ್ನು ಮನ್ನಿಸ್ಬೇಕು, ಎಲ್ರಿಗೂ ಪ್ರೀತಿ ಮಾಡಬೇಕು, ಯಾರು ದ್ವೇಷ ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಸಭೆಯಲ್ಲಿ ನಾವೇನು ಹೇಳ್ಕೊಡ್ತೀವಿ, 11 ಡೇಸಲ್ಲಿ ಹೆಂಡತಿ ನಿಮಗೆ 108 ವೇದನೆ ಕೊಟ್ಟಿರ್ಬೋದು, ಗಂಡ ನಿಮ್ಗೆ 108 ನೋವುಗಳು ಕೊಟ್ಟಿರ್ಬೋದು. ಬಿಡಿ, ಅಪ್ಪನ ಪಾದದಲ್ಲಿ ಬಂದು ಇಟ್ಕೊಳ್ಳಿ. ಅಪ್ಪ, ನಿನ್ನ ಪಾದಕ್ಕೆ ಬಂದಿದ್ದೀನಿ ಅಪ್ಪ, ನೀನೇನು ಸರ್ವಸ್ವ ಅಂತ ಇಟ್ಕೊಳ್ಳಿ. ಆಗ ದೇವರೆಲ್ಲ ಕೆಲಸ ಮಾಡ್ತಾರೆ. ನಾನು ಹೇಳ್ತೇನೆ, ಮಿರಕಲ್ಗಳು ತಾನಾಗಿ ಆಗ್ಬಿಡತ್ತೆ, ಆಗತ್ತೆ. ದ ವೆನಮ್ ಆಫ್ ದ ಸ್ನೇಕ್, ಹಾವಿನಲ್ಲಿರುವಂಥ ವಿಷ ತೆಗೆದು ಆ ವಿಷದಿಂದನೇ ಮೆಡಿಸಿನ್ ಮಾಡ್ತಾರೆ. ಗೊತ್ತಾ ನಿಮಗೆ? ಎಷ್ಟು ಜನಕ್ಕೆ ಗೊತ್ತಿದೆ? ಹಾವು ಕಚ್ಚಿದ ಸತ್ತೋಗ್ತಾರೆ, ಅದು ಹಾವು ವಿಷನೇ ತೆಗೆದುಬಿಟ್ಟು ಅದ್ರಲ್ಲಿ ಇಂಜೆಕ್ಷನ್ ಮಾಡಿ ಯಾವ ಹಾವು ಕಚ್ಚಿದೆ
ಅದೇ ವಿಷಯದಲ್ಲಿ ಅವ್ರಿಗೆ ಇಂಜೆಕ್ಷನ್ ಮಾಡ್ತಾರೆ, ಆ ಗುಣ ಮನುಷ್ಯ ಗುಣ ಆಗ್ಬಿಡ್ತಾನೆ. ಯೇಸು ಕ್ರಿಸ್ತರು ಕೂಡ ಅದೇ ವೆನಮ್, ಆ ರಕ್ತನೇ ತಗೊಂಡಿದ್ದಾರೆ. ಆ ರಕ್ತ ಬಹಳ ಕ್ರೂರವಾಗಿ ದಂಡಿಸಲ್ಪಟ್ಟಿದ್ದಾರೆ. ಈಗ ಆ ರಕ್ತನೇ ನಿಮಗೆ ಮೆಡಿಸನ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ಆ ರಕ್ತನೇ ನಿಮಗೆ ಡೆಲಿವರ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಆ ರಕ್ತನೇ ನಿಮಗೆ ಬಿಡುಗಡೆ ಹಾಕೊಟ್ಟಿದ್ದಾರೆ. ಆ ರಕ್ತನೇ ಸಮಾಧಾನ ಕೊಟ್ಟಿದ್ದಾರೆ. ದೇವ್ರಿಗೆ ಸ್ತೋತ್ರವಾಗಲಿ. ಒಂದು ಚಿಕ್ಕ ಪಾಪು 1 ವರ್ಷದ ಮಗುಗೆ ಹಾಲು ಕುಡಿಸ್ತಾರೆ ತಾಯಿ. ಆ ಮಗುಗೆ ಸಿರಪ್ ಕೊಡ್ತಾರೆ. ಆ ಕೈಯಾದ ಸಿರಪ್ ಆ ಮಗು ತಗೊಳಕ್ ಆಗೋದಿಲ್ಲ. ಅದು ತಾಯಿ ತಗೊಳ್ತಾರೆ. ಅದನ್ನ ಡಾಕ್ಟರ್ ಹೇಳ್ತಾರೆ, ಮದರ್ ಸಿಸ್ಟರ್ ನೀವು ತಗೊಂಬಿಡಿ, ಅದನ್ನ ನೀವು ತಗೊಂಬಿಟ್ಟ ಕಹಿ ತಗೊಂಬಿಡಿ. ಆ ಕಹಿ ತಗೊಂಡ್ರೆ ಆ ಕಹಿ ಏನಾಗುತ್ತೆ, ನಿಮ್ಮ ಹಾಲಲ್ಲಿ ಬೇಯುತ್ತೆ. ಹಾಲಲ್ಲಿ ಬೆರೆತು ಅದು ಸಿಹಿ ಮಾಡುತ್ತೆ. ಆ ಹಾಲನ್ನ ಮಗು ಕುಡಿಬೇಕಾದ್ರೆ ಮಗು ಗುಣ ಆಗತ್ತೆ ಅಂತ ಹೇಳ್ತಾರೆ. ದೇವರು ಕೂಡ ಅದೇ ರೀತಿನೇ ಆ ವಿಷ ತಗೊಂಡ್ಬಿಟ್ರು. ಈಗ ನಿಮಗೆ ಸಿಹಿಯಾದ ಆಶೀರ್ವಾದ ಕೊಡಕ್ಕೆ ಜಯಣ್ಣವರೇ ಅವ್ರು ಬಂದಿದ್ದಾರೆ ಅಲ್ವಾ? ಮದುವೆ ಆಗಿ 15 ವರ್ಷ ಆಯ್ತು, 20 ವರ್ಷ ಆಯ್ತು, ಇನ್ನು ಬೇಡ ಜಗಳ. ಇನ್ನು ಆದಷ್ಟು ತಪ್ಕೊಳ್ಳಿ, ಒಪ್ಕೊಳ್ಳಿ, ಒಂದಾಗಿರಿ. ನಾನು ಆ ಪ್ರೈಡ್ ಬೇಡ ಮಕ್ಕಳೇ. ನೀನು ನಾಳೆ ನೀನಿರ್ತೀಯಲ್ಲ, ನಾಳೆ ಅವಳು ಇಡ್ತಾಳೆ, ನಿಮ್ಗೆ ಗೊತ್ತಿಲ್ಲ. ಪರಸ್ಪರ ಪ್ರೀತಿಯಾಗಿ ಕನಿಷ್ಠ ಧರ್ಮ ಏನು ಬೋಧಿಸೋದು ಗೊತ್ತಾ? ಪ್ರೀತಿ. ದೇಸಪ್ಪ ಅದನ್ನ ಬೋಧಿಸಿದ್ದಾರೆ. ಇಲ್ಲಿ ಓದೋದೇನಿಲ್ಲ, ಹೃದಯ ಮಾತಾಡತ್ತೆ. ಅದಕ್ಕೆ ಇಷ್ಟೊತ್ತು ಕೂತ್ಕೊಂಡು ನೋಡಿ ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿ ಕೇಳ್ತಾ ಇದ್ದಾರೆ. ಒಂದು ಆಮೇನ್ ದೇವ್ರಿಗೆ ಸ್ತೋತ್ರ. ಅದಕ್ಕೆ ನಾನು ಹೇಳ್ತೇನೆ, ಯಾವ್ದು ಜಗಳ ಬೇಡ. ಅಣ್ಣ ಪ್ರಾಪರ್ಟಿ ತಗೊಂಡ ನಾವು ಹೋಗ್ಲಿ ರೀ, ಬಿಡ್ರಿ, ಅದು ಕೇರ್ ಮಾಡಬೇಡ್ರಿ. ಅಪ್ಪ ಬೇರೆ ಕಡೆಯಿಂದ ಪ್ರಾಪರ್ಟಿ ಕೊಡ್ತಾರ್ರಿ. ಪ್ರೇ ಮಾಡಿ, ಅದು ತಾನಾಗೆ ಬರುತ್ತದು. ಅದಕ್ಕಿಂತ ನಿಮ್ಮ ಸಮಾಧಾನ ಹಾಳು ಮಾಡ್ಕೋಬೇಡಿ. ನಿಮಗಾಗಿ ದೇವರು ಎಲ್ಲ ಆಸ್ತಿ ಪಾಸ್ತಿಗಳು ನಿಮ್ಮ ಪಕ್ಷದಲ್ಲಿ ಬರೋ ಹಾಗೆ ಮಾಡ್ತಾರೆ. बस एक तू खुदा, कोई नहीं है सिंहासन के योग्य, बस एक तू राजा। कोई नहीं है आदर के योग्य, बस एक तू खुदा। सिंहासन के योग्य, बस एक तू राजा। सारा आदर सारी महिमा तुझको मिले यीशु। सारा आदर सारी महिमा तुझको मिले यीशु। मसीहा कोई नहीं है महिमा के योग्य, बस एक तू यहोवा। कोई नहीं है बेला पवित्र, बस एक तू मसीहा। सारा आदर सारी महिमा तुझको मिले यीशु। सारा आदर
यीशु